ಹೊಲದಾಗಿರೋ 4 ಹಸೆ ತೊಟ್ಟು ಕಿತ್ತು ಸಿದ್ದಪ್ಪಜನ ಮೈವಳಿ ಹೊಡೆದ್ಬಿಟ್ಟ. ನೋಡ್ರಿ, ಹೊಡೆದ್ರು ಸಿದ್ದಪ್ಪಜನ ದಡ 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 ರಟ್ಟಿ ಹಿಡಿದು ಎಳ್ಕೊಂಡು ಎಲ್ಲಿ ಹೋದ. ನಂಜಯ್ಯನ ಮನೆಗೆ ಹೋಗಿ ಗೌಡಿಶನಿಗೆ ಹೇಳಿದ, ನಿಮಗೆ ಗೊತ್ತಿಲ್ಲ ಇಂಥವನು ಇಟ್ಕೊಂಡು ಹೊಟ್ಟಿಟ್ಕೊಳಕತ್ತೀರಿ, ಹೊಲದಾಗಿನ ಜ್ವಾಳನ ನೀವು ಎಲ್ಲ ದನಕರಗಳಿಗೆ ಪಶು ಪಕ್ಷಿಗಳಿಗೆ ತಿನ್ನಿಸಿಬಿಟ್ಟ ಅಂದ್ರೆ ಬಾಯಿ ಬಾಯಿ ಪಡ್ಕೊಂಡು 20 ಹೇರು ಜ್ವಾಳ ಹಾದು, ನಮ್ಗೆ 20 ಹೇರು ಜ್ವಾಳ ಹಾದು ಅಂದ್ರೆ ನಂಜ ಹಠಯೋಗಿಗಳಾದ ಸದ್ಗುರು ಸಿದ್ದೇಶ್ವರರ ದಿವ್ಯ ಲೀಲಾಮೃತದಲ್ಲಿ ಬಹಳಷ್ಟು ವಿಚಾರಗಳನ್ನು ಹಿಂದೆ ನೋಡಿದ್ದೇವೆ, ಇನ್ನು ಮುಂದೂ ಕೂಡ ನೋಡ್ತಾ ಬರ್ತಾ ಇದ್ದೇವೆ. ಮಹಾತ್ಮರ ಚರಿತ್ರೆ ಅಂದ್ರೆ ಅದು ಬೆಳಕು, ಮಹಾತ್ಮರ ಚರಿತ್ರೆ ಅಂದ್ರೆ ಅದು ಅಮೃತ, ಮಹಾತ್ಮರ ಚರಿತ್ರೆ ಅಂದ್ರೆ ಅದು ಸ್ವಚ್ಛವಾದ ನೀರು, ಮಹಾತ್ಮರ ಚರಿತ್ರೆ ಅಂದ್ರೆ ಅದು ಎಂದೆಂದೂ ಹಸಿಯದ ಪರಿಪಕ್ವಾನ್ನವಾದ ಭೋಜನ. ಹೀಗಾಗಿ ಮಹಾತ್ಮರು ವಿರಾಗಿಗಳು, ಜೀವಾತ್ಮರು ರಾಗಿಗಳು. ಮಹಾತ್ಮರು ಅರಿಷಡ್ ವರ್ಗಗಳನ್ನು ಗೆದ್ದವರು, ಜೀವಾತ್ಮರು ಅರಿಷಡ್ ವರ್ಗಗಳಲ್ಲಿ ಬಿದ್ದವರು. ಮಹಾತ್ಮರು ಆಶಾಪಾಶದ ಹಂಗ ಹರಿದವರು, ಜೀವಾತ್ಮರು ಆಶಾಪಾಶದ ಹಂಗಿನೊಳಗಿರುವವರು. ವ್ಯತ್ಯಾಸಗಳು ಬಹಳ ಬರ್ತವೆ. ಅವ್ರಿಗ್ಯಾಕೆ ಮಠ, ಅವ್ರಿಗ್ಯಾಕೆ ಜಾತ್ರೆ ಅಂದ್ರೆ ಇದೇ ವ್ಯತ್ಯಾಸ. ಅದನ್ನು ಹರಿದವರು ದೊಡ್ಡವರಾದರು, ನಾವು ಅದರಾಗ ಬಿದ್ದು ಸಣ್ಣವರಾಗಿದ್ದೀವಿ, ಇಷ್ಟೇ ವ್ಯತ್ಯಾಸ. ಆದರೂ ಕೂಡ ಹುಟ್ಟುತ್ತಲೇ ಯೋಗಿಯಾಗಿ ಅವರು ಹುಟ್ಟಿದ್ರು ಕೂಡ ಲೋಕದ ವ್ಯವಹಾರಗಳಿಗೆ ಅವರು ಧಕ್ಕೆ ಬರಲಾರ್ದಂಗೆ ಗುರು ಸೇವೆಯನ್ನ ಮಾಡಿದರು. ಈಗ ಹೇಳಿದ್ರಲ್ಲ ಬೀಜಾವರ ಮಠದ ಪೂಜ್ಯರು, ಅವ್ರು ದೊಡ್ಡವರಾಗಿದ್ರು, ಅವರು ಆದರೂ ಕೂಡ ಈ ಲೋಕಕ್ಕೆ ಒಂದು ದಾರಿ ತೋರಿಸ್ಬೇಕಂತೇಳಿ ಅವರು ಮತ್ತೆ ಗುರುವಾಗಿ, ಗುರುವಿನ ಹಂತಕ್ಕೆ ಮತ್ತೆ ಅವರು ಶಿಷ್ಯರಾಗಿ ಸೇವೆ ಮಾಡ್ತಾರೆ ಅಂದ್ರಲ್ಲ, ಹಂಗ ದೊಡ್ಡ ಜ್ಞಾನಿಗಳಿವರು. ಆದರೂ ಕೂಡ ಒಬ್ಬ ಸಂಸಾರಿಕನಾದಂತ ಅಬ್ಬಿಗೇರಿ ಫಕ್ಕೀರಪ್ಪ ಅನ್ನುವಂಥ ಒಬ್ಬ ಹಾಲು ಮತದ ಗುರುವಿನ ಮನಿ ಕಸ ಹೊಡಿತಾನಂದ್ರ ಶಿಷ್ಯ ಎಷ್ಟೇ ಜ್ಞಾನಿಯಾಗಿದ್ರು ಕೂಡ ಗುರುವಿನ ಮುಂದೆ ಸಣ್ಣವಾಗಿರಬೇಕು ಅನ್ನುವಂಥದ್ದನ್ನ ಸಿದ್ದಪ್ಪಜ್ಜನವರು ತೋರಿಸಿಕೊಡ್ತಾ ಇದ್ದಾರೆ. ಸಿದ್ದಪ್ಪಜ್ಜನವರು ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಗುರುನು ಕೂಡ ಅಂತವನೇ. ಅವ ಸಂಸಾರಿಕನರಾಗಿರ್ಬೋದು, ಅಥವಾ ವಿರಕ್ತನರಾಗಿರ್ಬೋದು, ಅಥವಾ ಸನ್ಯಾಸಿಯಾಗಿರ್ಬೋದು. ಗುರು, ನಮ್ಮಲ್ಲಿ ಗುರು ಅನ್ನೋ ಶಬ್ದಕ್ಕೊಂದು ದೊಡ್ಡ ಗೌರವ ಇದೆ. ಲೌಕಿಕ ಮತ್ತು ಅಲೌಕಿಕ ಅಂತ ಬರ್ತದೆ. ಲೌಕಿಕದ ಗುರುನ ಬೇರೆ, ಅಲೌಕಿಕದ ಗುರುನ ಬೇರೆ. ಲೌಕಿಕದ ಗುರು ಹೊಟ್ಟೆ ಬಟ್ಟೆಗಳನ್ನು ಗಳಿಸುವಂತ ಶಾಲೆ ಕಾಲೇಜುಗಳನ್ನ ವಿದ್ಯೆಯನ್ನು ಕಲಿಸಿಕೊಡ್ತಾನೆ, ಆತ ಮಾರ್ಗದರ್ಶಕ, ಆತ ಒಬ್ಬರಲ್ಲ. ನಾವು ಎಲ್ಲಿವರೆಗೂ ಕಲಿತೀವಿ ಅಲ್ಲಿ ಮಠ ಅಷ್ಟು ಮಂದಿ ನಮಗೆ ಬಂದ್ ಹೊಕ್ಕ. ಆ ಗುರುಗಳಿಗೆ ಇಷ್ಟೇ, ಬಹಳ ನಮಗೊಂದಿಷ್ಟು ಶಿಕ್ಷಣ ಕೊಡ್ತಾರ. ನಾವು ಯಾವ ವಿಷಯದಲ್ಲಿ ಉತ್ತೀರ್ಣರಾಗಬೇಕಂತೀವಿ ಆ ವಿಷಯದ ಬಗ್ಗೆ ಒಂದಿಷ್ಟು ನಮಗೆ ಜ್ಞಾನ ಹೇಳ್ತಾರ. ಯಾವ್ಯಾವ ಸಬ್ಜೆಕ್ಟ್ಗಳನ್ನ ನಾವು ಕಲಿತಿರ್ತೀವಿ ಆಯಾ ಸಬ್ಜೆಕ್ಟ್ ಒಳಗೆ ನಮಗೆ ಬೋಧನೆ ಮಾಡ್ತಾರ. ಈ ಹೊಟ್ಟೆ ಬಟ್ಟೆಗಳ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಮಾತ್ರ ಆ ಗುರುವಿಗೆ ಐತಿ. ಅವರನ್ನು ಮನ್ನಿಸಬೇಕು, ಅವರು ಹಿರಿಯರು, ಅವರಿಗೆ ಗೌರವ ಕೊಡಬೇಕು, ಯಾರಾದ್ರೇನು ಅವ್ರನ್ನ ಪ್ರೀತಿಸಬೇಕು, ಪೂಜ್ಯ ಭಾವನೆಯಿಂದ ಕಾಣಬೇಕು, ಏನು ತೊಂದರೆ ಇಲ್ಲ, ಅವ್ರಿಗೂ ಗೌರವ ಕೊಡಬೇಕು, ಬೇಡಂತಲ್ಲ. ಆದರೆ ಜೀವಾತ್ಮನ ಪರಮಾತ್ಮನ ಅಂತರಾರ್ಥದ ಅರಿವನ್ನು ತಿಳಿಸಿ ಮಾಯಾಮೋಹದ ಬಂಧನದಲ್ಲಿ ಬಿದ್ದಂತ ಶಿಷ್ಯನನ್ನು ಎತ್ತುಕೊಂಡು ಅವನನ್ನ ಅಷ್ಟಮದಗಳಿಂದ ಸಪ್ತ ವ್ಯಸನಗಳಿಂದ ಬಿಡುಗಡೆ ಹೊಂದಿ ತಾನು ಕಂಡಂತ ಪರಿಪೂರ್ಣವಾದ ನಿಶ್ಚಲ ಸುಖವನ್ನು ತೋರಿಸಿಕೊಡುವಂತ ಸಾಮರ್ಥ್ಯ ಈ ಶಾಲೆ ಕಾಲೇಜುಗಳಲ್ಲಿ ಕಲಿಸಿಕೊಡುವಂತ ಗುರುವಿಗಿಲ್ಲಂತ. ಅದು ಹಂತಪ್ಪ ಗುರುನ ಬೇರಂತ. ಅವ ಅಲೌಕಿಕ ಗುರು ಅಂತ ಕರೀತಾರೆ. ಅವ ಅಲೌಕಿಕ ಗುರು. ಅವ ಹೆಂಗಿರ್ತಾನ ಅಲೌಕಿಕ ಗುರು ಅಂದ್ರೆ ನಿಷ್ಕಲ್ಮಶವಾದ ಭಾವ ಇರ್ತದೆ. ಬಹುಶಃ ಈ ಸಬ್ಜೆಕ್ಟ್ ಬಹಳ ದೊಡ್ಡದು, ಇದರ ಬಗ್ಗೆ ಒಂದು ವಾರಗಟ್ಟಲೆ ಬೇಕು. ನನ್ನ ಅನೇಕ ಯೂಟ್ಯೂಬ್ ಪ್ರವಚನಗಳಲ್ಲಿ, ಕಲಬುರಗಿ ಆಷಾಢ ಮಾಸದ ಪ್ರವಚನಗಳಲ್ಲಿ ಗುರುಪೂರ್ಣಿಮೆ ಎಂದಿತ್ತು ಹೇಳಿದ್ದೀನಿ. ಗುರು ಅಂದ್ರೆ ಏನು, ಆತನ ಸ್ಪಷ್ಟೀಕರಣವನ್ನು ಅಲ್ಲಿ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ಹೇಳ್ತೀನಿ. ಇಲ್ಲಿ ನಮಗೊಂದೊಂದು ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಅವರವರು ಆ ನಿಮಿತ್ತ ಮಾತ್ರ ಗುರುಗಳು ಆಯಾ ಸಂದರ್ಭಕ್ಕೆ ಒಂದೊಂದು ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಕೆಲವರಿಗೆ ಕೆಲವೊಂದಿಷ್ಟು ವಿದ್ಯೆಯನ್ನು ಹೇಳಿಕೊಡ್ತಾರೆ. ಹಾಡೋ ವಿದ್ಯೆಯನ್ನ, ಚರ್ಮ ವಿದ್ಯೆಯನ್ನ, ತಂತಿ ವಿದ್ಯೆಯನ್ನ, ಅಥವಾ ಶಾಲೆ ಕಾಲೇಜುಗಳ ಪಠ್ಯ ಪುಸ್ತಕದ ವಿದ್ಯೆಯನ್ನ, ಇಂಥವೆಲ್ಲ ಹೇಳಿಕೊಡ್ತಾರೆ. ಒಂದೊಂದು ಹಂತಕ್ಕೆ ಒಬ್ಬೊಬ್ಬ ಗುರು ಇರ್ತಾನೆ. ನಾವು ಬಾಲ್ ಹೊಡ್ಯಾಕ ಕಲ್ತು ಗುರು ಮುಂದೆ ಸಾಲಿಗೆ ಬಂದಾಗಿರೋದಿಲ್ಲ, ಶಾಲ್ಯಾಗ ಕಲ್ತು ಗುರು ದೊಡ್ಡ ಶಾಲೆಗೆ ಬಂದಾಗಿರೋದಿಲ್ಲ, ದೊಡ್ಡ ಶಾಲೆಗೆ ಕಲ್ತು ಕಲಿಸಿದ ಗುರು ಮುಂದೆ ಕಾಲೇಜಿಗೆ ಬಂದಾಗಿರೋದಿಲ್ಲ. ಅಲ್ಲಿ ಚೇಂಜ್ ಹಾಕೊಂತ ಹೋಗಿರ್ತಾರ. ಮತ್ತು ಅವ್ರಿಗೊಂದು ಸೀಮಿತತೆ ಐತಿ. ಸೀಮಿತತೆ ಅಂದ್ರ ಅವರಲ್ಲಿನೂ ಕೂಡ ಈ ಲೌಕಿಕ ವಿದ್ಯೆಯನ್ನ ಹೆಂಗೆ ಕಲಿತು ಅದನ್ನ ಹೆಂಗೆ ಕರಗತ ಮಾಡಿಕೊಂಡು ಬದುಕಬೇಕನ್ನುವಂಥ ಸಾಮಾನ್ಯ ಜ್ಞಾನ ಐತೆ ಹೊರತು
ಪಾರಮಾರ್ಥ ತತ್ವ ಸುಖದ ಆತ್ಮ ಪರಮಾತ್ಮರ ಜ್ಞಾನ ಆ ಗುರುಗಳಲ್ಲಿ ಇಲ್ಲ. ಅವ್ರಿಗೂ ಒಂದು ಹಂತ ಅಂತ ಐತಿ, ಒಂದು ಹಂತ ಅವ್ರದ್ದೊಂದು ಸೀಮಿತ ಪ್ರಜ್ಞೆ. ಅವ್ರಿಗೂ ಎಲ್ಲರಿಗೂ ಇರುವಾಗ ಹಸಿವು ಅದಾವ, ತೃಷೆ ಅದಾವ, ನಿದ್ರೆ ಅದಾವ, ನಿರಡಿಕೆ ಅದಾವ, ಹೆಂಡ್ರದಾರ, ಮಕ್ಕಳದಾರ, ಬದುಕದಾರ. ಕಲೀರ್ಲೆ ಮಕ್ಕಳ, ಕಲೀಲಿಲ್ಲ ಅಂದ್ರೆ ಸರ್ಕಾರ ಪಗಾರ ಕೊಡ್ತೈತಿ, ನಮ್ಮ ಪಾಡಿಗೆ ನಾವು ಆರಾಮಿರ್ತೀವಿ ಅಂತ ಹೇಳ್ತಾರ. ಇನ್ನು ಕೆಲವರು ಅದರಲ್ಲಿನ ಒಂದಿಷ್ಟು ಸುಧಾರಿಸಿದ ಗುರುಗಳು ಶಿಷ್ಯನ ಉದ್ಧರಿಸಬೇಕಂತಾನೆ ಇರ್ತಾರೆ. ಅಂಥವ್ರು ಕೆಲವು ಗುರುಗಳು ಇರ್ತಾರೆ. ರಾಧಾಕೃಷ್ಣನ್ ಅಂತವ್ರು ಇದ್ರು, ನಮ್ಮಲ್ಲಿ ಕಂಚಾಣಿ ಶರಣಪ್ಪನಂತವ್ರು ಇದ್ರು, ಕುವೆಂಪು ಅವರು ಗುರುಗಳಾಗಿರ್ತಕ್ಕಂಥ ವೆಂಕಣ್ಣಯ್ಯನವರು ಅಂತಿದ್ರು ಯೂನಿವರ್ಸಿಟಿಯಲ್ಲಿ, BN ಶ್ರೀಕಂಠಯ್ಯನವರು ಅಂತಿದ್ರು, ಕನ್ನಡದ ಕಣ್ಣು ಅಂತ ಕರೀತಾರೆ ಅವರು, BN ಶ್ರೀಕಂಠಯ್ಯನವರು. ನವೋದಯದ ಕಿರಣ ಲೀಲೆ ಕನ್ನಡದ ನೆಲದ ಮೇಲೆ ಶುಭೋದಯವ ತೆರಳಿದೆ. ಇಂಗ್ಲಿಷ್ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು. ಲಿಡ್ ಕೈಂಡ್ಲಿ ಲೈಟ್ಸ್, ಕರುಣಾಳು ಬಾ ಬೆಳಕೆ ಮಬ್ಬಿದಿ ಮುಸುಕಿನಲ್ಲಿ ಕೈ ಹಿಡಿದು ನಡೆಸಂಡನು ಅಂತ ಹೇಳಿ BM ಶ್ರೀಕಂಠಯ್ಯನವರು ಬಹಳ ದೊಡ್ಡ ಹೆಸರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರಂತ ಬರ್ತಾರೆ, ಪಂಜೆ ಮಂಗೇಶರಾಯರಂತ ಬರ್ತಾರೆ, ಮಂಜೇಶ್ವರದ ಗೋವಿಂದ ಪೈಗಳಂತ ಬರ್ತಾರೆ, ಸಾಧನಕೇರಿಯ ಭೇಂದ್ರೆ ಅವರಂತ ಬರ್ತಾರೆ, GS ಶಿವರುದ್ರಪ್ಪನವರು ಬರ್ತಾರೆ, ವಿಶ್ವಮಾನವ ಕವಿ ಕುವೆಂಪು ಬರ್ತಾನೆ, ಚನ್ನವೀರ್ ಕಡಿಮೆ ಬರ್ತಾರೆ. ಇವರೆಲ್ಲರೂ ಒಬ್ಬೊಬ್ಬ ತಮ್ಮ ತಮ್ಮ ತಾವು ಕಲಿಯುವಂಥ ಸಂದರ್ಭದಲ್ಲಿ ಅನೇಕ ಆದರ್ಶಗಳನ್ನ ಗುರುಗಳ ಕಡೆಯಿಂದ ತೆಗೆದುಕೊಂಡು ಬೆಳೆದವರೇ. ಇವರೊಂದು ವರ್ಗ ಕವಿಗಳು. ಇವ್ರದೊಂದು ಏನೇ ಮಾಡಿದ್ರು ಇವ್ರಿಗೊಂದು ಸೀಮಿತ ವಲಯ ಐತಿ. ಆದರೆ ಇವರು ಎಂದೂ ಆಧ್ಯಾತ್ಮಿಕ ಪಾರಮಾರ್ಥಿಕ ಗುರುಗಳಾಗುವುದಿಲ್ಲ. ಇವರು ಎಂದೂ ಶಿಷ್ಯನ ಭಕ್ತರ ಭಾವನೆಗಳನ್ನ, ದುಃಖವನ್ನ, ದುಮ್ಮಾನವನ್ನ, ಮಲತ್ರಯಗಳನ್ನ, ಆಷ್ಟಮದಗಳನ್ನ ಕಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುವಂತ ಶಕ್ತಿ ಈ ಲೌಕಿಕ ಗುರುಗಳಿಗೆ ಇರೋದಿಲ್ಲ. ಭಾಳ ಅಂದ್ರೆ ತಮ್ಮಲ್ಲಿರುವಂಥ ವಿದ್ಯೆ ಕೊಡ್ತಾರೆ, ಕಲಿಯಪ್ಪ ನೌಕರಿಗೆ ಹಿಡಿ ಉಪಜೀವನ ಮಾಡಂತ ಹೇಳ್ತಾರೆ. ಅವರಲ್ಲಿ ಏನಾರ ಒಂದಿಷ್ಟು ಒಳ್ಳೆಯ ಹವ್ಯಾಸಗಳಿದ್ರೆ ಅವರು ಬಡವಳಿಯಾಗಿ ಕೊಡ್ತಾರೆ, ಮುಗೀತು. ಇವ್ರದೊಂದು ಲೌಕಿಕ ಗುರುಗಳದೊಂದು ಪಿಕ್ಚರ್ ಕ್ಲೋಸ್. ಇನ್ನು ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಅವ್ರಿಗೊಂದು ಸೀಮಿತ ವಲ ಐತಿ. ಮತ್ತು ಎಲ್ಲರಿಗೂ ಇದ್ದಾಗ ಅವ್ರಿಗೂ ಬಂಧನಗಳಿರ್ತಾವೆ, ಅವ್ರಿಗೂ ಬಂಧನಗಳಿರ್ತಾವೆ. ನೋಡ್ತೀವಿ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಹೆಚ್ಚಿನ ಕೇಸ್ ಅವ್ರ ಬರಾಕತ್ತಾವ, ಸಾಕಷ್ಟು ಅವ್ರ ಮೇಲೆ ಕಂಪ್ಲೇಂಟ್ಸ್ಗಳು ಬರಾಕತ್ತಾವ. ಯಾಕಂದ್ರೆ ಹಿಂದಿನ ಕಾಲದ ಒಂದು 25-30 ವರ್ಷಗಳಲ್ಲಿ ಇದ್ದಂಥ ಶಿಕ್ಷಕರ ಸ್ವಭಾವ ಈಗ ಉಳಿಲಿಲ್ಲ. ಅವ್ರ ಮೇಲೆ ಕೇಸ್ಗಳಾಗಕತ್ತಾವ, ಅವ್ರ ಮೇಲೆ ಪೋಸ್ಕೋ ಕೇಸ್ಗಳಾಗಕತ್ತಾವ, ಅವ್ರ ಮೇಲೆ ಕಂಪ್ಲೇಂಟ್ಸ್ಗಳಾಗಕತ್ತಾವ. ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದ್ರೆ, ಗುರು ಯಾವುದೇ ಜಾಗದಾಗಿರಲಿ ತನ್ನ ನೈತಿಕತೆಯನ್ನು ಕಳ್ಕೊಂಡ ಅಂದ್ರೆ ಅವ ಎಷ್ಟು ಸರ್ಟಿಫಿಕೇಟ್ ತಗೊಂಡಿದ್ರು ಅವ ಅಧಪತನಕ್ಕೆ ಹೋಗ್ತಾನೆ, ಅಧಪತನಕ್ಕೆ ಹೋಗ್ಬಿಡ್ತಾನೆ. ಅವ ಎಷ್ಟು ದೊಡ್ಡದಾಗಿರಲಿ, ಅವ್ನ ಪ್ರಿನ್ಸಿಪಾಲ್ ಇರಲಿ, HOD ಇರಲಿ, ಕುಲಪತಿ ಇರಲಿ, ಕುಲಾಧಿಪತಿ ಇರಲಿ, ನೈತಿಕತೆ ಅಧಪತನ ಆಯಿತು ಅಂದ್ರೆ ಹೋಗ್ಬಿಡ್ತಾನವ, ಅವನನ್ನು ಪರಿಗಣಿಸಂಗಿಲ್ಲ. ಆದರೆ ಆಧ್ಯಾತ್ಮಿಕ ಗುರು ಎಂದೋ ನೈತಿಕ ಅಧಪತನಕ್ಕೆ ಒಳಗಾಗುವುದಿಲ್ಲ. ನಿಜವಾದ ಆಧ್ಯಾತ್ಮಿಕ ಗುರು ಹುಡುಗರು ನೀವು ಸಿದ್ದಪ್ಪಜನಂತೇಕ ದೋಷಾನ ಎಲ್ಲರ ಸಿಗುತ್ತಾನೆ, ಹುಡುಗರು ಶಿಶುನಾಳ ಶರೀಫನಂತೇಕ, ಹುಡುಗರಿ ನವಲಗುಂದ ನಾಗಲಿಂಗನಂತೇಕ, ಹುಡುಗರಿ ಸಿದ್ದಾರೂಢನಂತೇಕ, ಹುಡುಗರಿ ಕಳಸದ ಗೋವಿಂದ ಭಟ್ಟನಂತೇಕ, ಹುಡುಗರಿ ಸಿದ್ಧಲಿಂಗೇಶ್ವರನಂತೇಕ, ಹುಡುಗರಿ ಶರಣರಂತೇಕ ಎಲ್ಲರ ಸಿಗ್ತತೆ ಅನ್ನೋರಂತೆ ಇಲ್ಲ. ಅವರು ಅಮರಾತ್ಮರವರು. ಆತ್ಮ ಪರಮಾತ್ಮರ ಸಾಮರಸ್ಯದ ಕೀಲನ್ನು ತಿಳ್ಕೊಂಡು ತಮ್ಮನ್ನ ಗಂಧದ ಕೊರಡಿನಂಗೆ ತೇದ 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 ಸಣ್ಣಾಗಿ ಜಗತ್ತಿಗೆ ಸುಗಂಧವನ್ನು ಕೊಟ್ಟವರು ಇವರು ನಿಜವಾದ ಗುರುಗಳು, ಇವರು ಆಧ್ಯಾತ್ಮಿಕ ಗುರುಗಳು, ಇವರು ಪಾರಮಾರ್ಥದ ಗುರುಗಳು. ಇವ್ರಿಗೆ ಸೀಮಿತ ಶಿಷ್ಯರಿಲ್ಲ ಅಂತ. ಇವ್ರಿಗೆ ಯಾರು ಬಳಲಿ ಬರ್ತಾರ ಎಲ್ಲರಿಗೂ ಇವರು ಗುರುಗಳಾಗಿ ಮಾರ್ಗದರ್ಶನ ಮಾಡ್ತಾರೆ. ಸೀಮಿತ ಇಲ್ಲ ಇವ್ರಿಗೆ. ಅಲ್ಲಿ 8ನೇ ಕ್ಲಾಸಿನ ಮಾಸ್ತರ್ 5ನೇ ಕ್ಲಾಸಿಗೆ ಹೇಳೋದಿಲ್ಲವ, 8ನೇ ಕ್ಲಾಸಿಗೆ ಬಂದಾಗ ಹೇಳ್ತಾನೆ. ಆ ಗುರುವಿನ ಚಾಪ್ಟರ್ ಬೇರೆ ಅದು ನೋಡಿ, ಚೇಂಜ್ ಅಕ್ಕಾನಲ್ಲಿ ಗುರು. ಇಂಜಿನಿಯರಿಂಗ್ ಕಲಿಸುವಂತ ವಿದ್ಯೆ ಪಾಲಿಟೆಕ್ನಿಕ್ ಬರೋದಿಲ್ಲ, ಪಾಲಿಟೆಕ್ನಿಕ್ ಹೇಳಿಕೊಡೋ ಗುರು ITI ಬರೋದಿಲ್ಲ, ITI ಹೇಳಿಕೊಟ್ಟ ಗುರು ಮೆಡಿಕಲ್ಗೆ ಬರೋದಿಲ್ಲ, ಮೆಡಿಕಲ್ ಹೇಳಿಕೊಟ್ಟ ಗುರು ಮತ್ತೊಂದು ಬರೋದಿಲ್ಲ. ಅಲ್ಲಿ ಅವ್ರವ್ರ ಕೆಟಗರಿ ಚೇಂಜ್ ಹಾಕೊಂತ ಹೋಗೋವ್ರಿಗೆಲ್ಲ ಅವ್ರಿಗೆಲ್ಲ ಅವ್ರವ್ರ ವಿಭಾಗಗಳು ಚೇಂಜ್ ಆಗಿರ್ತಾವೆ. ಮತ್ತು ಅವ್ರದ್ದು ಸೀಮಿತ ಪ್ರಪಂಚ, ಅವ್ರದ್ದೇ ಆದಂಥ ಒಂದು ಸೀಮಿತ ಪ್ರಪಂಚ. ಅವರು ಸಂಸಾರಿಕರೇ ಒಂದಿಷ್ಟು ಸರ್ಟಿಫಿಕೇಟ್ ತಗೊಂಡು ಅಥವಾ ಒಂದಿಷ್ಟು ಸಾಧನೆ ಮಾಡಿ ನೌಕರಿ ತಗೊಂಡು ಗುರುಗಳಾಗಿರ್ತಾರೆ. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು, ಅವರನ್ನು ಗೌರವಿಸಬೇಕು. ಇದು ಸಾಮಾನ್ಯ. ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇವತ್ತು ಶಾಲೆ ಕಾಲೇಜುಗಳಲ್ಲಿ ಗುರುಗಳಿಗೆ ಗೌರವ ಕೊಡ್ತಕ್ಕಂಥ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ. ಅದು ತಪ್ಪು. ಕೊಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೇನೆ ಗೌರವ ಕೊಡಬೇಕಂದ್ರೆ ಇನ್ನು ನಮಗೆ ಕಲಿಸುವಂತ ಶಿಕ್ಷಕರಿಗೆ ನಾವು ಗೌರವ ಕೊಡಲಿಲ್ಲ ಅಂದ್ರೆ ತಪ್ಪಕತಿ. ಖಂಡಿತವಾಗಿ ಕೊಡಬೇಕು. ಅವರನ್ನ ಬಹಳ ಪೂಜ್ಯ ಭಾವನೆಯಿಂದ ನೋಡಬೇಕು. ಅದು ಯಾವುದೇ ಕ್ಷೇತ್ರ ಆಗಲಿ, ಪ್ರತಿಯೊಂದು ಕ್ಷೇತ್ರ ಆಗಲಿ, ಅಲ್ಲಿ ಗುರುವಿಗೆ ಪೂಜ್ಯ ಸ್ಥಾನ ಕೊಡಲೇಬೇಕು. ಆದ್ರೆ ಇಲ್ಲಿ ಅಧ್ಯಾತ್ಮದ ಪಥ ಅಂತ ಏನೈತಲ್ಲ, ಪಾರಮಾರ್ಥ ಪಥ ಅಂತ ಕರೀತಾರೆ. ಇದಕ್ಕೆ ಏನಂತಾರ? ಪಾರಮಾರ್ಥ ಪಥ, ಅಧ್ಯಾತ್ಮ ಪಥ ಅಂತ ಕರೀತಾರೆ. ಈ ಅಧ್ಯಾತ್ಮ ಮತ್ತು ಪಾರಮಾರ್ಥ ಪಥದಲ್ಲಿ ಅವ ಹುಟ್ಟುತ್ತಲೇ ಜ್ಞಾನಿಯಾಗಿದ್ರು ಕೂಡ
ಹುಟ್ಟುತ್ತಲೇ ಮಹಾತ್ಮ ಯಾರೋ ಅಂದ್ರಂತ ಶಿವಯೋಗಿಗಳಿಗೆ ಏನಂತ, ನಾ ಅದನ್ನು ಓದಿ ಬಂದೀನಿ, ನಾವು ಇದನ್ನು ಓದಿ ಬಂದೀವಿ, ನೀವೆಲ್ಲ ಇಲ್ಲಿ ಓದಿರೋ ಮಾರಾಯ, ನಾವೆಲ್ಲ ಅಲ್ಲೇ ಓದಿ ಬಂದೀವಿ ಅಂತ ಹೇಳಿದ್ರಂತವ್ರು. ನಾವೆಲ್ಲ ಅಲ್ಲೇ ಓದಿ ಬಂದೀವಿ, ಸುಮ್ಮನೆ ಇಲ್ಲಿ ನೆಪಕ್ಕೆ ಓದಾಕತ್ತೀವಿ ಅಂದ್ರಂತವ್ರು. ನಾವು ನೆಪಕ್ಕೆ ಓದಾಕತ್ತೀವಿ. ಹೀಗಾಗಿ ಅವರ ಹಲಿಗೆಯೇ ಹಿಡಿದಿಲ್ಲ, ಬಳಪಾವ ಬರೋದಿಲ್ಲ, ಶ್ರೀ ಗುರು ನಮಗೆ ಕಲಿಸಿಲ್ಲ, ತಾಯಿಗಳಿರ ಲೆಕ್ಕಣಿಕೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಲಿಗೆನ ಹಿಡಿದಿಲ್ಲ, ಬಳಪಾವ ಬರೋದಿಲ್ಲ, ಶ್ರೀ ಗುರು ಇದನ್ನು ಅ ಅಂತ ಹೇಳೇ ಇಲ್ಲ, ಆದರೂ ನಮಗೆ ಅಕ್ಷರ ಅಂದ್ರೆ ಏನನ್ನು ಅರಿವು. ಅಕ್ಷರ ಅಂದ್ರೆ ನಾವು ತಿಳ್ಕೊಂಡಂಗೆ ಲಿಪಿಗಳಲ್ಲಿ ಉಳ್ಳದ್ದು ಅಕ್ಷರ ಅಂತ ನಾವು ತಿಳ್ಕೊಂತೀವಿ. ಲಿಪಿ ದೇವನಾಗರಿ ಲಿಪಿ, ಅರ್ಧವಾಗದಿ ಲಿಪಿ, ಸಂಸ್ಕೃತ ಲಿಪಿ, ಮಲಯಾಳಿ ಲಿಪಿ, ಕನ್ನಡದ ಲಿಪಿ, ಈ ಲಿಪಿಗಳನ್ನು ಉಳ್ಳುವಂಥವುಗಳಿಗೆ ಅಕ್ಷರ ಅಂತೀವಿ. ಆದರೆ ಇದು ಸಾಕಾರದಲ್ಲಿ ನಿಜವಾದ ಅಕ್ಷರ ಅಂದ್ರೆ ಯಾವುದು ಅಂದ್ರೆ, ಯಾವುದು ಹುಟ್ಟು ಸಾವುಗಳಿಗೆ ಒಳಗಾಗದೆ ಸಮಸ್ತ ಸೃಷ್ಟಿಯ ಪ್ರಪಂಚವನ್ನು ರಚಿಸಿ ಈ ಜಗತ್ತನ್ನ ಲೀಲೆ ಆಡುವಂತ ಪರಾತ್ಪರವಾದಂತ ಪರಬ್ರಹ್ಮ ಅನ್ನುವಂಥದ್ದು ಏನೈತಲ್ಲ ಅದು ಅಕ್ಷರ. ಅದನ್ನು ಕಲಿತಾವ ಶಿಷ್ಯ ಅಕ್ಕನ ಅಂತ ಹೇಳ್ತಾರೆ ಇಲ್ಲಿ ಅಧ್ಯಾತ್ಮದ. ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಕ್ಷರ ಅಂದ್ರೆ ಅದು. ಇನ್ನು ಉಳಿದ ಅಕ್ಷರಗಳಿವೆಲ್ಲ ಲೌಕಿಕದ ಅಕ್ಷರಗಳಿವೆಲ್ಲ, ಇವೆಲ್ಲ ಇಲ್ಲಿ ಸೀಮಿತವಾದಂಥ ಅಕ್ಷರಗಳು. ಆದ್ರೆ ಆ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಡ ಯತಿ ಇರ್ತಾನಲ್ಲ, ಅವ ಅದನ್ನು ತಿಳ್ಕೊಂಡಿರ್ತಾನಂತ ಅಕ್ಷರವನ್ನ. ಹಂತಪ್ಪ ಗುರುವಿನ ಸಾನ್ನಿಧ್ಯದಲ್ಲಿ ಶಿಷ್ಯ ಹೋಗ್ಬೇಕಾಗತ್ತಿಲ್ಲ, ಅಂದಾಗ ಪಾರಮಾರ್ಥದ ಹಾದಿ ಸಿಗ್ತತಿ. ಇಲ್ಲದಿದ್ರೆ ಏನಾಕತಿ, ಬಳ್ಳ ಗುರುಡರು ಕೂಡಿ ಹಳ್ಳವರು ಬಿದ್ದಂತೆ, ಒಳ್ಳೆ ಗುರುವಿನ ಉಪದೇಶವಿಲ್ಲದರೆ ಮುಕ್ತಿ ಎಂದಿಗೆ ದೊರಕೊಂಬುವುದು ಸರ್ವಜ್ಞ. ನಮ್ಮನ್ನು ಪಾರ ಮಾಡೋ ಗುರು ಹೆಂಗಿರ್ಬೇಕು ಅಂತ ನಾವ ಶಿಷ್ಯನ ಭವಬಂಧನವನ್ನು ಕಳಿಬೇಕಂತವ. ಶಿಷ್ಯ ಏನು ಕೇಳ್ತಾನ ಅದಕ್ಕೆ ಸಮರ್ಥ ಉತ್ತರ ಕೊಡ್ಬೇಕಂತ. ಶಿಷ್ಯನ ಸಂಪೂರ್ಣ ಕಷ್ಟಗಳನ್ನು ಪರಿಹರಿಸಿ ಜ್ಯೋತಿ ತನ್ನ ಹತ್ರ ಬಂದು ಬತ್ತಿ ಹಂಗ ತನ್ನಂಗ ಮಾಡ್ಕೊಂತೈತಿ, ಗುರು ತನ್ನ ಹಂತಕ್ಕೆ ಬಂದವ್ರನ್ನ ತನ್ನಂಗ ಮಾಡ್ಕೋಬೇಕಂತ. ಅಂದಾಗ ಅವ ಗುರು ಹಾಕಾನಂತ. ಆ ಸಾಮರ್ಥ್ಯವನ್ನಲ್ಲಿ ಇರಬೇಕು. ಆ ಸಾಮರ್ಥ್ಯ, ಈ ಸಾಮರ್ಥ್ಯ ಆಧ್ಯಾತ್ಮಿಕ ಗುರುವಿಗೆ ಇರ್ತೈತಿ ಹೊರತು ಲೌಕಿಕ ಗುರುವಿಗೆ ಇರೋದಿಲ್ಲ. ಲೌಕಿಕ ಗುರು ಮುಂದೆ ತಳಿ ಬಿಡ್ತಾನೆ, ಹೋರಪ್ಪ 10 ಮುಗಿತು 11 ಕೋರಿ ನೀವು ಅಂತ ಮುಂದೆ ಅವ್ರಿಗೊಂದು ಸೀಮಿತ ಪ್ರಪಂಚ. ಆದ್ರೆ ಇಲ್ಲಿ ಅಲೌಕಿಕನಾದಂಥ ಪಾರಮಾರ್ಥ ತತ್ವ ಸುಖವನ್ನು ಹೇಳಿಕೊಡ್ತಕ್ಕಂಥ ಒಬ್ಬ ಸಂಸಾರಿಕ ಗುರು ಆಗಲಿ, ಒಬ್ಬ ವಿರಕ್ತ ಆಗಲಿ, ಒಬ್ಬ ಅದ್ವೈತಿ ಆಗಲಿ, ಒಬ್ಬ ದ್ವೈತಿ ಆಗಲಿ, ಒಬ್ಬ ಸನ್ಯಾಸಿ ಆಗಲಿ, ಯಾವನೇ ಆಗಲಿ, ಅವ ತನ್ನ ಶಿಷ್ಯನ ಏಳಿಗೆಯನ್ನು ಬಯಸಬೇಕು. ತನ್ನ ಶಿಷ್ಯನಿಗೆ ಅಂಟುಕೊಂಡಿರ್ತಕ್ಕಂಥ ಮಲತ್ರಯಗಳಂದ್ರೆ ಮಾನ್ಯ ಹೇಳಿದೆ, ನಾನು, ನನ್ನದು, ನನ್ನಿಂದ ಆಗೈತೆ ಅನ್ನುವಂಥ ಆತ್ಮಕ್ಕೆ ಅಂಟುಕೊಂಡಿರ್ತಾವಂತ. ಅಣಮಮಲ, ಮಾಯಾಮಲ, ಕಾರ್ಮಿಕ ಮಲ. ಮನಿ ಗೌಡರ ಕತಿ ಹೇಳಿದೆ, ನಂದ ಮನಿ ಅಂತ ತಿಳ್ಕೊಂಡು ಪಡ್ಕೊಂಡ, ಕೊನೆಗೆ ಆ ಮನಿ ಬೇರೆದಾರದಾದಾಗ ಸುಟ್ಟರು ಸುಳ್ಳಿ ಬಿಡ ಅಂದ. ಇವ ಮಲತ್ರಯಗಳು. ಇಂಥ ಭಾವನೆಗಳನ್ನು ತೊಡೆದು ಹಾಕ್ಬೇಕಂತ ಗುರು ಆದವ, ತೊಡೆದು ಹಾಕ್ಬೇಕಂತ. ಮನಸ್ಸಿಗೆ ಅಂಟುಕೊಂಡಿರ್ತಕ್ಕಂಥ ಅರಿಷಟ್ ರೋಗಗಳನ್ನ, ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳನ್ನು ಬಿಡಿಸ್ಬೇಕಂತ. ತನು ವ್ಯಸನ, ಮನ ವ್ಯಸನ, ಉತ್ಸಾಹ ವ್ಯಸನ, ಸೇವಕ್ಯ ವ್ಯಸನ, ಸಪ್ತ ವ್ಯಸನಗಳದವಂತ, ಅಷ್ಟಮದಗಳದವಂತ. ಯೌವನ ಮದ, ವಿದ್ಯಾಮದ, ರೂಪಮದ, ಹಣಮದ. ಒಂದ ಬಂದ್ರನ ಮನುಷ್ಯ ಹಾಳಾಕನ. ಮತ್ತೆ 8 ಕೂಡಿದ್ರೆ ಏನಾಗ್ಲಿಕ್ಕಿಲ್ಲ ನೋಡಿ. ವಿದ್ಯಾಮದ ಬಂದ್ರು ಹಾಳಾಗಿ ಹೋಗ್ಬಿಡ್ತಾನೆ ಮನುಷ್ಯ. ರೂಪ ಮದ ಬಂತಂದ್ರೆ ನಾ ಭಾಳ ಚಂದದಿನಿ ಅಲ್ಲಿನೂ ಫೇಲ್ ಅಕ್ಕನ. ಹೆಣ್ಣಾಗಲಿ ಗಂಡಾಗಲಿ ಅಲ್ಲಿ ಫೇಲ್ ಅಕ್ಕನ. ಧನ ಮದ, ನನ್ನಂತೆ ಹಣ ಐತಿ ಅಲ್ಲಿನೂ ಫೇಲ್ ಅಕ್ಕನ. ಯೌವನ ಮದ, ನನ್ನಂತೆ ಕಸೋ ಐತಿ ನೋಡ್ರಿ, ಅಲ್ಲಿನೂ ಫೇಲ್ ಅಕ್ಕನ. ಮನುಷ್ಯ ಅಷ್ಟಮದಗಳಲ್ಲಿ ಇರ್ತಾನಂತ. ಅಷ್ಟಮದಗಳಿಂದ ಅವನು ಬಿಡಿಸ್ಬೇಕಂತವ. ಸಂಸಾರ ತಾಪತ್ರಯದ ಕೂಪದಲ್ಲಿ ಬಿದ್ದು ಒದ್ದಾಡುವಂತ ಶಿಷ್ಯನಿಗೆ ಸಂಸಾರ ಆಗ್ಬೇಕಂತ ಅವನಿಗೆ ಅವಾಗ ಗುರು ಕಾರುಣ್ಯ ಸ್ಥಳ ಅಂತ ಕತಿ. ಅದಕ್ಕೆ ನಮ್ಮಲ್ಲಿ ದೊರಕಿದ ಗುರು ದೊರಕಿದ, ಪರಮಾನಂದ ಬೋಧದ ಅರಿವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಅಂತ ಬರೆದು. ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ ಬಿದ್ದು ವಸ್ತುವಿನೋಡು ಚಂದದಿಂದಲೇ ಬಂದು ದೊರಕಿದ ಗುರು ದೊರಕಿದ. ನೋಡ್ರಿ ಗುರು ಹೆಂಗೆ ದೊರಕ್ತಾನ ನೋಡ್ರಿ. ಸಮರ್ಥ ಗುರು ದೊರಕಿದ್ರೆ ಸಮರ್ಥ ಶಿಷ್ಯ, ಸಮರ್ಥ ಶಿಷ್ಯ ಇತ್ತಂದ್ರೆ ಸಮರ್ಥ ಗುರು. ಸಮರ್ಥ ಗುರುವಿಗಾಗಿ ಕಾಯ್ಕೊಂತ ಕೂತಿದ್ರು. ಸಮರ್ಥ ಗುರುವಿಗಾಗಿ ಹೆಂಗಿರ್ತಾನೆ ಸಮರ್ಥ ಗುರು, ಹೆಂಗಿರ್ತಾನೆ ಸಮರ್ಥ ಶಿಷ್ಯ. ಅದಕ್ಕೆ ಶರಣರ ಕಥೆಗಳು ಭಾಳ ಬರ್ತಾವೆ. ಶರಣರ ಕಥೆ ಬ್ಯಾಡಿಲೆ ಮಗ್ಲದಲ್ಲಿ ಸಿದ್ದಾರೂಢ ಇದ್ದ. ಹೈದರಾಬಾದೊಳಗೆ ನಿಜಾಮ್ ಇದ್ದ. ಹೈದರಾಬಾದ್ ನಿಜಾಮರ್ ಅಂತ ಹೆಸರು. ಆ ನಿಜಾಮರ ಆಸ್ಥಾನದೊಳಗೆ ಒಬ್ಬವ ಕಬೀರ್ ಅಂತಿದ್ದ. ಕಬೀರ್ ಬಾಯೊಳಗೆ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದಾವ. ಬಾಯಾಗ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದಾವ ಅಂದ್ರೆ ಶ್ರೀಮಂತರ ಮನೆಯಾಗ ಹುಟ್ಟಿದಾವ ಅಂತ ಅರ್ಥ. ಮತ್ತು ಬಾಯಾಗ ಹುಟ್ಟುತ್ತೆ ಬಂಗಾರ ಚಮಚನ ಇತ್ತನ್ರಿ ಅಂತ ಕೇಳಬೇಡ, ಅನವರ್ತಕ ಪದಗಳವೆಲ್ಲ. ಶ್ರೀಮಂತ, ಭಾಳ ದೊಡ್ಡ ಶ್ರೀಮಂತ, ದೊಡ್ಡ ಶ್ರೀಮಂತ. ಅವನಿಗೆ ನೆಮ್ಮದಿನೇ ಇದ್ದಿದ್ದಿಲ್ಲ. ಕುತ್ತನಿ ಅರಿವಿ ಮೇಲೆ ಕುಂದಿರ್ತಿದ್ದ, ಬಂಗಾರ ಲೋಟದಾಗ ನೀರು ಕುಡಿತಿದ್ದ, ಬಂಗಾರ ಮನ್ಸಿದ ಮೇಲೆ ಮಲಗ್ತಿದ್ದ. ಅವನಿಗೆ ಒಳಗೆದ್ದು ಕುಡಿತಿತ್ತಂತ. ಏನಿದ್ರೇನು ಒಂದಿನ ಬಿಟ್ಟು ಹೋಗ್ಬೇಕಲ್ಲ, ಏನಿದ್ರೇನು ಒಂದಿನ ಬಿಟ್ಟು ಹೋಗ್ಬೇಕಲ್ಲ ನೋಡಿ, ಮನಸ್ಸಿನಾಗ ಕಟ್ಟಿತಿತ್ತಂತ. ಮತ್ತಿದು ಶಾಶ್ವತ ಅಲ್ಲಲ್ಲ, ಇಷ್ಟೆಲ್ಲ ಕುಡಿಯಾರ ಒಂದಿನ ಆಗಲಿ ಬಿಡ್ತಾರಲ್ಲ.
ಇಷ್ಟೆಲ್ಲ ಕುಡ್ಯಾರ ಒಂದಿನ ಆಗಲಿ ಬಿಡ್ತಾರಲ್ಲ. 10 ಮಣಿಗೆ ಕತ್ಲಾಗಿ ಬೆಳಗಾರದಂಗೆ ವಯಸ್ಸು ಹೋಗಿ ಬಿಡ್ತೈತೆಲ್ಲ, ಕಷ್ಟ ಸುಖ ಮತ್ತು ಹೋಗಿ ದುಃಖ ಬರ್ತೈತೆಲ್ಲ. ಹಂಗಾರೆ ನೆಮ್ಮದಿ ಎಲ್ಲೈತಿ? ಶಾಶ್ವತವಾದ ನೆಮ್ಮದಿ ಎಲ್ಲೈತಿ? ಮತ್ತು ನಾ ಯಾರು? ಈ ಪ್ರಪಂಚ ಏನು? ಈ ಅರಮನೆ ಏನು? ಇಲ್ಲಿರುವಂಥ ಸೇವಕರು ಯಾರು? ಪರಿಚಾರಕರು ಯಾರು? ಚಿಂತೆ ಹಚ್ಚಿಬಿಡ್ತಾವ. ಎಲ್ಲ ಇತ್ತು, ಮುಖ ಬಾಡಿತ್ತವನು. ಎಲ್ಲ ಇತ್ತು, ಮುಖ ಬಾಡಿಬಿಟ್ಟಿತ್ತು. ಹಿಂಗ್ಯಾಕದಿ ಓ ಮರಾಯ, ನಿನಗಿಂತ ಭಿಕ್ಷುಕರು ಭಾಳ ಚಲೋ ಅದಾರಲ್ಲ. ಭಿಕ್ಷುಕರು ಭಾಳ ಚಲೋ ಅದಾರ ಕರೆ, ಅವ್ರು ಬೇಡಿ ತಿಂದು ಮಲ್ಕೊಂಡ್ಬಿಡ್ತಾರ. ನನ್ನ ಹಸಿವಿಗೆ ಬೇಕಾದ ಊಟ ಕೊಡೋರ ಇಲ್ಲ, ಏನು ಮಾಡಣ ಅಂದವ. ನನ್ನ ಹಸಿವಿಗೆ ಬೇಕಾದ ಊಟ ಕೊಡೋರಿಲ್ಲ. ಏನೇನು ಸಮಸ್ಯೆ? ನನಗೆ ಯಾಕೋ ಹಿಂಗೆ ಕನ್ಸಾಕತ್ತೈತಿ. ಇದನ್ನ ಬಿಟ್ಟು ಹೋಗೋ, ಇದು ಬ್ಯಾಡ ನಿನಗೆ, ಇದು ನಿನ್ನ ಊರಲ್ಲ, ಇದು ನಿನ್ನ ಮನೆ ಅಲ್ಲ, ನೀ ನಿನ್ನಿಂದ ಹೋಗಂತ ಎದ್ದು ಕುಣ್ಯಾಕತ್ತೈತಿ. ಅವಾಗ ಅವಂದ, ಹಂಗಾರೆ ನಿನ್ನ ಈ ರೋಗಕ್ಕೆ ಔಷಧಿ ಕೊಡುವಂತ ಸಮರ್ಥರಿಗೆ ಯಾರಿಲ್ಲಪ್ಪ, ಹುಬ್ಬಳ್ಳಿಗೆ ಹೋಗು, ಸಿದ್ಧಾರೂಢದಾನ, ಅವ ಏನಾರ ಇದಕ್ಕೆ ಔಷಧಿ ಕೊಡಬಹುದು. ಎಲ್ಲಿ ಐತದೆ? ಹೋಗಲಿ. ಕರ್ನಾಟಕದ ಮಧ್ಯಭಾಗದಲ್ಲಿ ಬಂದ, ಕಬೀರ್ ಬಂದ. ಅಟತಿಗಾಗಲೇ ಟ್ರೈನ್ ಚಾಲು ಆಗಿದ್ದು. ಸಿದ್ಧಾರೂಢರು ಹುಬ್ಬಳ್ಳಿ ಬರೋಕ್ಕಿಂತ ಮೊದಲ ರೈಲ್ವೆ ಹಳಿ ಬಂದಿತ್ತಿಲ್ಲ. ಹುಬ್ಬಳ್ಳಿ ಬೆಳೆದದ್ದೇ ಸಿದ್ಧಾರೂಢರಿಂದ, ನೆನಪಿರಲಿ. ಸಿದ್ಧಾರೂಢರು ಬಂದ ಮೇಲೆ ಹುಬ್ಬಳ್ಳಿ ವಾಣಿಜ್ಯ ನಗರ, ವ್ಯಾಪಾರ ನಗರವಾಯಿತು. ಹೊಸ ಹುಬ್ಬಳ್ಳಿ ಕಟ್ಟಿದಾವಂದ್ರ ಬಸಪ್ಪ ಶೆಟ್ಟಿ. ನೋಡ್ರಿ ಎಷ್ಟು ದೊಡ್ಡ ಅದ್ಭುತ ಶಕ್ತಿ ಇತ್ತಂದ್ರೆ, ಇವತ್ತು ನಿಮ್ಮ 3000 ಮಠ ಗುರುಸಿದ್ದೇಶ್ವರ ಸ್ವಾಮಿಗಳು ಎಂಥವಿದ್ದ ಬಸಪ್ಪ ಶೆಟ್ಟಿ ಅಂದ್ರೆ, ಮಾವನ ಮನೆಯಾಗ ಬಂದಿದ್ದ, ಹಳೆತನಕ್ಕೆ ಬಂದಿದ್ದ ಬಸಪ್ಪ ಶೆಟ್ಟರು. ನ್ಯಾಯ ಬಂತು, ಹಳೆಯ ಮಾವು ನ್ಯಾಯ ಬಂತು, ಯಾವುದೋ ಒಂದು ವಿಷಯದಲ್ಲಿ ನ್ಯಾಯ ಬಂದಾಗ ಒಬ್ಬ ಅವರ ಗುರುಗಳನ್ನು ಕರೆದಿದ್ದ, ಚಿತ್ರದುರ್ಗದ ಗುರುಗಳನ್ನು ಕರೆದಿದ್ದ. ಚಿತ್ರದುರ್ಗದ ಮಠ ಭಾಳ ಪ್ರಭಾವಿ ಮಠ. ನಮ್ಮ ವಿರಕ್ತ ಮಠಗಳಲ್ಲಿ 3 ಮಠಗಳು ಭಾಳ ದೊಡ್ಡವು. ಒಂದು ಚಿತ್ರದುರ್ಗದ ಮುರುಘಾ ಮಠ, ಇನ್ನೊಂದು ಗದಗಿನ ತೋಟದಾರ್ಯರ ಮಠ, ಇನ್ನೊಂದು ಹುಬ್ಬಳ್ಳಿ 3000 ಮಠ. ಇವು ವಿರಕ್ತ ಮಠಗಳಲ್ಲಿ 3 ಭಾಳ ದೊಡ್ಡ ಮಠ. ಉಳಿದು ಯುವಕರು ಕೆಳಗೆ ಬರ್ತಾವೆಲ್ಲ. ಇವು 3 ದೊಡ್ಡ ಮಠ. 3000 ಮಠಕ್ಕೆ ಕುಮಾರ ಸಮಯ ಅಂತ ಕರೀತಾರೆ, ಚಿತ್ರದುರ್ಗದ ಮಠಕ್ಕೆ ಮುರುಘಾ ಸಮಯ ಅಂತ ಕರೀತಾರೆ, ಗದಗಿನ ಮಠಕ್ಕೆ ಚಿಲ್ಲಾಳ ಸಮಯ ಅಂತ ಕರೀತಾರೆ. ಇವೆಲ್ಲ 3 12ನೇ ಶತಮಾನದ ಅಲ್ಲಮ ಪ್ರಭುದೇವರ ಶೂನ್ಯ ಸಿಂಹಾಸನದ ಪರಂಪರೆಯ ಯಡಿಯೂರಿನ ಸಿದ್ಧಲಿಂಗೇಶ್ವರನ ಶಿಷ್ಯರು. ಇವರೆಲ್ಲ ಒಡ್ಕೊಂಡು 1 ಬಡ್ಡಿ ಹೋಗಿ 2 ಬಡ್ಡಿ ಹೋಗಿ 3 ಬಡ್ಡಿ ಆಗಿ ಮೊರ ಬಡ್ಡಿ ಆದ್ರು. ಇವೆಲ್ಲ ಒಂದ ಬಂದಿದ್ರೆ ಚಂದ ಇರ್ತಿತ್ತು. ನಂದೊಂದು ಧ್ವಜ ಅಂತ 3 ಒಬ್ಬೊಬ್ಬರು ಒಂದೊಂದು ಕಾರ್ಯ. ಚಿತ್ರದುರ್ಗ ಕೆಲವರು ಮುರುಘಾ ಸಮಯದವರು ಚಿತ್ರದುರ್ಗದ ಬರಮನಾಯಕರನ್ನ ದೊರೆಗಳನ್ನಾಗಿ ಹಿಡ್ಕೊಂಡ್ರು. ಹುಬ್ಬಳ್ಳಿಯವರಿಗೆ ಈ ಭಾಗದ ಭಕ್ತರು, ಡಂಬಳ ಗದಗಿನವರಿಗೆ ಆ ಭಾಗದ ಭಕ್ತರು. ಇವು 3 ಮಠಗಳು ಬಹಳ ದೊಡ್ಡ ಶ್ರೀಮಂತ ಮಠಗಳಿವೆಲ್ಲ. ಶ್ರೀಮಂತ ಮಠ ಅಂದ್ರೆ ಎಲ್ಲಿ ಕೋಳಿ ಕೂಗ್ತಾವ್, ಇವತ್ತಿಗೂ ಯಾವ್ದಾರ ಊರಾಗ ಕೋಳಿ ಕೂಗಿದ್ರೆ ಈ 3 ಮಠಕ್ಕೆ ಸಂಬಂಧಪಟ್ಟಂತ ಒಂದು ಶಾಖಾ ಮಠ ಊರಾಗ ಇರಕಬೇಕೆಲ್ಲ. ಈ 3 ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ ವಿರಕ್ತ ಮಠಗಳಂತ ಏನಿರ್ತಾವ ನೋಡು, ಅದಕ್ಕೆ ಸನ್ಯಾಸಿ ಮಠ ಅಂತ ಕರಿತೀವಿ, ವಿರಕ್ತ ಮಠ. ಅವು ವಿಶೇಷ ಎಲ್ಲಿರ್ತಾವ ಅಂದ್ರೆ ಊರು ಹೊರಗಿರ್ತಾವ, ಇಲ್ಲ ಸುಡುಗಾಡಗಟ್ಟೆಯಾಗಿರ್ತಾವ. ಸೇಮ್ ಅಲ್ಲೇ ಇರ್ತಾವ. ವಿರಕ್ತ ಮಠಗಳಲ್ಲಿ ಇರ್ತಾವ, ಅಲ್ಲಿ ರುದ್ರಭೂಮಿ ಇರತೈತೆ. ಇವಕ್ಕ ಲಿಂಗಾಯತ ವಿರಕ್ತ ಮಠಗಳಂತ ಕರೀತಾರೆ. ಇವೆಲ್ಲ 12ನೇ ಶತಮಾನದ ಶರಣ ಪರಂಪರೆ ಮಠ. ಇನ್ನು ಹಿರಿಮಠಗಳು, ಗುರುಸ್ಥಳದ ಮಠಗಳು ಊರಾಗಿರ್ತಾವ. ಹಿರೇಮಠಗಳು, ಗುರುಸ್ಥಳದ ಮಠಗಳು ಅಂತೇಳಿ ಊರಾಗಿರ್ತಾವ. ಆ ಹಿರೇಮಠ, ಚಿಕ್ಕ ಮಠ, ಸಾಲಿ ಮಠ, ಕಂತಿ ಮಠ, ಭಿಕ್ಷದ ಮಠ, ಮಠಪತಿ, ಇವೆಲ್ಲ ಊರಾಗಿರ್ತಾವ. ಇವ್ರು ಹೆಚ್ಚು ಕಡಿಮೆ ಸಂಸಾರಿಕರು ಇರ್ತಾರೆ. ಇವ್ರಿಗೆ ಹೆಂಡ್ರ ಮಕ್ಕಳು ಬಂಧು ಒಳಗೆಲ್ಲ ಇರ್ತಾರೆ. ವಿರಕ್ತರಿಗೆ ಇರೋದಿಲ್ಲ. ವಿರಕ್ತಿ ಏಟ ಮಾಡಿದ್ರು ಹೊರಗಿನವ. ವಿರಕ್ತ ಅಂದ್ರೆ ರಕ್ತ ಸಂಬಂಧದ ಮೋಹವನ್ನ ಕಳ್ಕೊಂಡವ ವಿರಕ್ತ. ನೋಡಿ ಒಂದೇ ಮಾತು, ಅವನಿಗೆ ರಕ್ತ ಸಂಬಂಧ ಇರೋದಿಲ್ಲ. ಅವನಿಗೆ ಜಗತ್ತೇ ಅವನ ತಂದೆ ತಾಯಿ. ಸಿದ್ದಪ್ಪ ಹಠಯೋಗಿ ಯಾರಂದ್ರ ತನ್ನೊಳಗಿನ ಹಠ ಮಠ ಕುಟಿಲ ಕುಹಕ ಬುದ್ಧಿಯನ್ನ ಗೆದ್ದವನೇ ಹಠಯೋಗಿ, ಅವನು ಸಿದ್ದಪ್ಪ ಅಂತ. ಆರೂಢ ಯಾವಂದ್ರ ಈ ರೂಢಿದ ಈ ರೋಢವನ್ನ, ಈ ರೂಢಿ ಒಳಗಿರ್ತಕ್ಕಂಥ ಸಂಸಾರವನ್ನೆಲ್ಲ ತ್ಯಾಗ ಮಾಡಿ ತನ್ನ ನಿಜ ಜ್ಞಾನದೊಳಗಿರೋವನೇ ಆರುಡಿ, ಅವನು ಸಿದ್ಧಾರೂಢ. ನೋಡಿ ಅವ್ರದ್ದೊಂದು ಪರಂಪರೆನೇ ಇವೆಲ್ಲ. ಒಂದು ಪರಂಪರೆ ಇದೆಲ್ಲ. ನೋಡಿ ಈಗ ಒಬ್ರು ಬಂದು ಹೋದ್ರು, ಇವರು ದ್ವೈತ ಪರಂಪರೆಯವರು, ಮಧ್ವಾಚಾರ್ಯ. ಜೀವಾತ್ಮ ಪರಮಾತ್ಮ ಬ್ಯಾರೆ, ಇವ್ರು ಒಂದ ಅನ್ನಂಗಿಲ್ಲ, ಬ್ಯಾರೆ ಅಂತ. ಇನ್ನೊಬ್ರು ಅದರ ಅದ್ವೈತ, ಜೀವಾತ್ಮ ಪರಮಾತ್ಮ ಎರಡೂ ಒಂದ, ಅವರು ಶಂಕರಾಚಾರ್ಯ. ಅವರು ಶಂಕರಾಚಾರ್ಯ ಬರ್ತತಿದ್ದು. ಯಾರ್ಯಾರಿಗೆ ಹೆಂಗೆ ಕಾಣ್ತದೆ ಹಂಗಂಗೆ ಹೋಗ್ಯಾರ. ನಿಮ್ಗೆ ಯಾವ್ದಾವ್ದು ಬೇಕು ಅದನ್ನ ಹಿಡ್ಕೊಂಡು ಹೋಗ್ಬಿಟ್ಟು. ಒಬ್ರು ಹಂಗೆ ಅಂತಾರೆ, ಊರು ಮುಂದೆ ಕುಟ್ಟಿ ಹಾಕಿದ್ರು, ಒಬ್ರು ಕಡದ ಅಂತಾರ, ಒಬ್ರು ಬಳದ ಅಂತಾರ. ಕರೆ ನಾ ಹೇಳ್ತೀನಿ, ನಿಮ್ಗೆ ಮುಟ್ಟು ಹೋದ್ರೊಳಗೆ ಕಿರಿ ಹಾಪಾಗಿ ಹೋಗ್ಯವ. ನಮ್ಮ ಇವ್ರದ ಆಯುಷ್ ಶೀಟ್ ಅದಾವ. ಇದ್ರಾಗ ನಾವು ಮುದುಕರಾಗಿಬಿಟ್ಟಿವಿ. ಇನ್ನು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ. ಅದಕ್ಕೆ ಬಸವಣ್ಣವ್ರು ಅಂತಾರ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿದೆ. ಕನ್ನಡಿಯ ನೋಡುವ ಅಣ್ಣಗಳಿರ ಬರೀ ಜಂಗಮವ ನೋಡಿರಿ, ಬರೀ ಕನ್ನಡಿ ನೋಡ್ಕೊಂತ ಕುದುರ್ತೀರಿ. ಆತ್ಮ ಪರಮಾತ್ಮ, ಆತ್ಮೆಯಲ್ಲಿ ಬಂತು ಪರಮಾತ್ಮ, ಬರೀ ಇದನ್ನ ನೋಡ್ತೀರಿ. ಕಷ್ಟದಲ್ಲಿ ಜೀವಿಗಳು ಬಿದ್ದಾರ, ಮನುಷ್ಯರು ಬಿದ್ದಾರ. ಜಂಗಮ ಸಮಾಜ ನೋಡ್ರಿ, ಇಲ್ಲಿ ನೊಂದವರು ಬೆಂದವರು ಕಣ್ಣೀರು ಒರೆಸ್ರಿ, ಅಲ್ಲಿ ದೇವರದಾನಂತ ಶರಣರು ಹೇಳ್ತಾರೆ. ಶರಣರು ಸಾಮಾಜೀಕರಣ ಮಾಡಿ ಜಂಗಮವ ನೋಡಿ, ಜಂಗಮವ ನೋಡಿ.
ಬಹಳ ಅದ್ಭುತ ಫಿಲಾಸಫಿ. ಹೀಗಾಗಿ ಈ ನಾಡಿನೊಳಗೆ ಎಲ್ಲವುಗಳಿಗಿಂತಲೂ ಒಂದಿಷ್ಟು ಶರಣ ಸಂಸ್ಕೃತಿ ಭಿನ್ನ ಅನಿಸ್ತದೆ. ಅದು ಆದರ್ಶನೂ ಆಕತಿ, ಅನುಕರಣೀಯನೂ ಆಕತಿ. ಕೆಲವರು ಆದರ್ಶ ಅನುಕರಣೆ ಅಲ್ಲ. ಈಗ ಸಿದ್ದಪ್ಪಜನು ಆದರ್ಶವು ಮತ್ತು ತಪ್ಪಿ ಅನುಕರಣೆ ಮಾಡಿಗಿಡ್ರಿ, ನೀವು ಅನುಕರಣೆ ಆಗಕ್ಕೆ ಬರೋದಿಲ್ಲ. ಅವಂಗ ಸತ್ತದ, ಅವನು ತಿಪ್ಪಾಗ ಇರ್ತಿದ್ದ, ಅವ್ನು ಸುಡಗಾಡದಾಗ ಇರ್ತಿದ್ದ, ಅವನು ಎಲವ ಕೊಳ ಹಾಕೊಂತಿದ್ದ. ನೀವು ಹಂಗೆ ಮಾಡಿಗಿಡಿದ್ರೆ ಹುಚ್ಚರಾಗಿ ಹೋಗ್ತೀರಿ, ಅದು ಅವನಿಗೆ ಸಾಧ್ಯ. ಸಿದ್ದಾರೂಢ ಅವ್ರು ಹಂಗೆ ಇದ್ರು, ಅವ್ರದ್ದೊಂದು ಪಂಥದ. ಶರಣರು ಹಂಗಿಲ್ಲ. ಶರಣರು ಸಂಸಾರದಾಗಿದ್ರು, ಹೆಂಡತಿ ಮಕ್ಕಳಿದ್ರು, ದುಡಿತಿದ್ರು, ಕಾಯಕ ಮಾಡ್ತಿದ್ರು, ಕಣ್ಣಿ ಹೊಸಿತಿದ್ರು, ತೆಪ್ಪ ನಡೆಸ್ತಿದ್ರು, ಕ್ಷೌರ ಮಾಡ್ತಿದ್ರು, ಬಟ್ಟಿ ಹೊಲಿತಿದ್ರು, ಬಣ್ಣ ಹಾಕ್ತಿದ್ರು, ಚಮಾರಿಗೆ ಮಾಡ್ತಿದ್ರು. ಕಾಯಕ ಯಾವ್ದಾರ ಆಗ್ಲಿ ಅಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿಯನ್ನು ಕಾಣ್ತಿದ್ರು ಬಸವಾದಿ ಪ್ರಮುಖರು. ಇವ್ರ ಆದರ್ಶನೂ ಹೌದು, ಅನುಕರಣೆನೂ ಹೌದು. ಇವ್ರನ್ನ ಏನೈತಲ್ಲ, ನೀವು ಇಲ್ಲಿ ಕುಂತವರೆಲ್ಲ ಫಾಲೋ ಮಾಡ್ಬೋದು, ಶರಣರನ್ನು ಫಾಲೋ ಮಾಡ್ಬೋದು. ಶರಣರು ನಡೀತೈತಿ, ಯಾಕಂದ್ರೆ ಅವ್ರು ಕೌಟುಂಬಿಕದಲ್ಲಿ ಇದ್ದವರು, ದೇವರ ಧ್ಯಾನನೂ ಮಾಡಿದವರು, ಕೊನೆಗೆ ದೈವತ್ವಕ್ಕೆ ಏರಿದವರು ಅವರು ಶರಣರು. ಅವರಿಗೆ ಕಲ್ಮಶಗಳೇ ಇಲ್ಲ. ಹೀಗಾಗಿ ಈ ಲೋಕಕ್ಕೆ ಬಸವಾದಿ ಪ್ರಮುಖರು ಬಹಳ ಹತ್ರ ಅಕ್ಕಾರ, ಬಸವಾದಿ ಪ್ರಮುಖರು. ಮತ್ತು ಇವರು, ನಾವು ವೇದಾಂತದಲ್ಲಿ ನಾ ಸಿದ್ಧಾಂತದಲ್ಲಿ ಬಂದೆ ಅಂದ್ರೆ ಹೆಣ್ಣು ಹಣ್ಣು ಮಣ್ಣು ತಿರಸ್ಕಾರ ಮಾಡ್ಬೇಕು. ನನಗೆ ಹೊನ್ನು ನಡೆಯಂಗಿಲ್ಲ, ಹೆಣ್ಣು ನಡೆಯಂಗಿಲ್ಲ, ಮಣ್ಣು ನಡೆಯಂಗಿಲ್ಲ. ಹೌದಪ್ಪ, ಹೊರಗೆ ಬಿಟ್ಟು ಒಳಗೆ ಹಿಡ್ಕೊಂಡೆ ಅಂದ್ರೆ ತಗೊಂಡು ಏನು ಮಾಡೋದಂತಾರ ಅವ್ರು ಶರಣರು. ನೋಡ್ರಿ, ಹೊರಗೆ ಬಿಟ್ಟಿದ್ದಿ ಮಂದಿ ಇದ್ರಿಗೆ ನಾ ಮುಟ್ಟಂಗಿಲ್ಲ ಅಂತಿದ್ದಿ, ಒಳಗೆ ಮುಟ್ಟಿದೆ ಅಂದ್ರೆ ಫೇಲ್ ಆಗಿ ಹೋಗ್ಬಿಡ್ತಿದ್ದಿ. ಯಾಕೆ ಬೇಕಾಗಿತ್ತು ತಾಣ್ಣಗೆ ಎಲ್ಲರೂ ಹೆಂಗಾದ್ರೆ ಹಂಗಿತ್ತು ಹೋಗಂತ ಹೇಳ್ತಾರೆ. ನೋಡ್ರಿ, ಬಹುಶಃ ಈ ನಾಡಿನೊಳಗೆ ಕೆಲವು ಸ್ವಾಮಿಗಳ ಹಗರಣಗಳು ಹೊರಗೆ ಬೀಳ್ತಿರ್ತಾವ. ನೋಡ್ರಿ, ಕೆಲವು ಸ್ವಾಮಿಗಳ ಹಗರಣಗಳು ಹೊರಗೆ ಬೀಳ್ತಿರ್ತಾವ. ಅಂಥವ್ರು ಒಂದು ಸರಳ ದಾರಿ ಅಂದ್ರೆ ನೀಗಲಿಲ್ಲ ಅಂದ್ರೆ ಕಾಳದಿಟ್ಟು ತಾಣಗೆ ಹೋಗ್ಬಿಡ್ಬೇಕಂತ ಆತ್ಮಸಾಕ್ಷಿ. ನೋಡ್ರಿ, ನೀಗಂಗಿಲ್ಲ ನಿನಗೆ, ನೀಗ್ಲಿಲ್ಲ ಅಂದ್ರೆ ತೆಗೆದಿಟ್ಟು ಹೋಗ್ಬಿಡಪ್ಪ, ನನಗೆ ನೀಗೋಲ್ಲದಪ್ಪ, ನಾವು ಅಲ್ಲಿ ಆದ್ರೂ ಸುಮ್ಮನೆ ಹೋಗು. ಕೆಲವರು ಮಹಾತ್ಮ ಆಗ್ಬೇಕಂದ್ರ, ಜ್ಞಾನಿ ಆಗ್ಬೇಕಂದ್ರ, ಸಂತ ಆಗ್ಬೇಕಂದ್ರ ಹೊನ್ನು ಹೆಣ್ಣು ಮಣ್ಣು ಇವನು ಮೂರು ಗೆದ್ದ ಬರ್ಬೇಕಂತ ಹೇಳ್ತಾರ. ನಮ್ಮ ಶರಣರು ಹಂಗೆ ಹೇಳೋದಿಲ್ಲ. ಹೊನ್ನ ಬಿಟ್ಟು ದೇವರ ಒಲಿಸಬೇಕೆಂಬರು ಹೊನ್ನಿಗೂ ದೇವರಿಗೂ ವಿರೋಧವೇ. ಹೆಣ್ಣ ಬಿಟ್ಟು ದೇವರನ್ನು ಒಲಿಸಬೇಕೆಂಬರು ಹೆಣ್ಣಿಗೂ ದೇವರಿಗೂ ವಿರೋಧವೇ. ಮಣ್ಣ ಬಿಟ್ಟು ದೇವರನ್ನು ಒಲಿಸಬೇಕೆಂಬರು ಮಣ್ಣಿಗೂ ದೇವರಿಗೆ ವಿರೋಧ ಐತೇನ? ಹಂಗೇನಿಲ್ಲ. ಹೊನ್ನು ಹೆಣ್ಣು ಮಣ್ಣು ಮೂರು ಇಟ್ಕೊಂಡಾರ ಪರಮಾತ್ಮರ ಕಾಣಕ್ ಬರ್ತೈತೆ ಅಂತ ಹೇಳಿದವರು ಶರಣರು. ಆತಪ್ಪ, ಹೊನ್ನು ಬಿಟ್ಟು ಹೋಗ್ರಿ, ನೀವು ಜನತಾ ಬಜಾರ್ದಾಗ ಹೋಗಿ ರೊಕ್ಕ ಕೊಳ್ಳಾರ್ದ ಸಂತಿ ಮಾಡ್ಕೊಂಬರು ನೋಡಿ, ಯಾವ ಮಗ ಕೊಡ್ತಾನೆ? ಹೊನ್ನ ಇಲ್ಲ, ಹೊನ್ನ ಅಂದ್ರೆ ರೊಕ್ಕ, ಹಣ. ಹೊನ್ನ ಇಲ್ಲಾರ್ದ ಹೋಗ್ರಿ ಜನತಾ ಬಜಾರ್ದಾಗ, ನಮ್ಗೆ ಇಷ್ಟು ಸಾಮಾನು ಬೇಕಾಗ ಕೊಡ, ರೊಕ್ಕ ಕೊಡ ಅಂತ ಹೇಳ್ತಾನೆ ಮೊದಲ. ಹೊನ್ನು ಬೇಕದು, ಎಷ್ಟು ಬೇಕು? ನಿತ್ಯ ಜೀವನದ ಬಳಕೆಗೆ ಬೇಕು. ಹೆಣ್ಣು ಕೊಟ್ರೆ ನೀ ತಾಯಿ ಇಲ್ಲಾರ್ದ ಗೊತ್ತಾಕತಿ, ಬೆಳಗ್ಗೆ ಗೊತ್ತಾಕತಿ. ಅಕ್ಕಂಗೇರ್ ಇಲ್ಲಾರ್ದ ಮನ್ಯಾಗ ಮಾಡ ಮಗನ ಒಲಿ ಮುಂದೆ ಕುಂದ್ರೆ ಗೊತ್ತಾಕತಿ ನಿನಗೆ ಅದ್ರ ಹಣೆ ಬಾರಿ ಏನನ್ನೋದು. ನೋಡ್ರಿ, ಹೆಣ್ಣು ಬೇಕಾದು, ಅದು ತಾಯಿ ಆಗಿಬೇಕು, ಅಕ್ಕ ಆಗಿಬೇಕು, ತಂಗಿ ಆಗಿಬೇಕು, ನಾದಿನಿ ಆಗಿಬೇಕು, ನೆಗಣಿ ಆಗಿಬೇಕು, ಹೊಟ್ಟೆ ಹುಟ್ಟಿದ ಮಗಳಾಗಿಬೇಕು. ಹೆಣ್ಣು ಬಿಟ್ಟರು ದೇವ್ರನ್ನ ಹೆಣ್ಣು ಇದ್ರು ದೇವ್ರು ಒಲೆಯಂಗಿಲ್ಲ ಅಂತಲ್ಲ. ಇಲ್ಲ, ಇರ್ಲಿ, ಅದು ಸತಿ ಆಗಿರ್ಲಿ, ಜಗತ್ತಿನ ಸತಿಯರೆಲ್ಲರೂ ಮಾತಿ ಆಗಿರ್ಲಿ, ಏನು ತೊಂದರೆನೇ ಇಲ್ಲ. ನೋಡ್ರಿ, ಬಹಳ ಚಂದ ಶರಣರು. ಸಿದ್ದಪ್ಪಜರ್ಕಿಂತ 10 ಪಟ್ಟ ಶರಣರು ಭಾಳ ಚಲೋ. ಅದಕ್ಕೆ ಸಿದ್ದಪ್ಪಜಂದ ನಮ್ಮದು ಹರಕ ಐತಿಲೇ, ಶರಣರದು ಚಲೋ ಐತಿ, ಅದಕ್ಕೆ ಹೋರಿ ಅಂತೇಳಿ ನಾವು ಬಂದವ್ರಿಗೆ. ನಮ್ದು ಹರಕ ಮುರ್ಕ ಐತಿಲೇ, ನಮ್ಮಂಗನ ಎಲ್ಲ ಒದ್ದು ಬರೋಕ್ಕಾಗೋದಿಲ್ಲ, ಬಸವಣ್ಣವ್ರ ಮಾರ್ಗದಾಗ ನಡಿರ್ಲಿ, ನಿಮಗೆ ಇದ್ರಾಗ ಸುಖ ಐತಿ ಅಂತ ಸಿದ್ದಪ್ಪಜ್ ಹೇಳ್ತಿದ್ದ. ನೋಡ್ರಿ, ದೊಡ್ಡವ್ರು ಈ ಮಾತು ಹೇಳ್ತಾರ. ಹೆಣ್ಣು ಬೇಕಾ? ಅದು ಬೇಕು, ತಪ್ಪೇನೈತಿ? ಅದು ಮಕ್ಕಳಿದ್ರೆ ದೇವ್ರು ಒಲಿದಿಲ್ಲ ಅಂತ ಏನ್ ತಾವ ಎದರಾಗೂ ಇಲ್ಲ. ಹೆಣ್ಣು ಇಟ್ಟುಕೊಂಡು ಸಾಧನೆ ಮಾಡಿ ಆಕೆಯನ್ನು ಸತಿಯಾಗಿ ಕಂಡು, ಮಗಳಾಗಿ ಕಂಡು, ತಾಯಿಯಾಗಿ ಕಂಡು ಪಾರಮಾರ್ಥವನ್ನ ಕಾಣಾಕ ಬರ್ತೈತಿ. ಕಲಬುರಗಿ ಶರಣ ಬಸಪ್ಪನಂತವ್ರು ದೇವರಾದರು, ದೊಡ್ಡ ದೊಡ್ಡ 40 ವಾಡದ ವೀರೇಶ್ವರ ಶರಣರಾದರು. ಇವರೆಲ್ಲ ಸಂಸಾರದಾಗಿದ್ದ ಆಗ್ಯಾರ. ಆಗ ಶಿಶುನಾಳ ಸೇರಿ ಪಜ್ಜ ಹೆಂಡತಿದ್ದು ಶಿವಯೋಗಿ ಆದ. ಯಾಕೆ ಆಗಕ್ಕೆ ಬರೋದಿಲ್ಲ? ಇನ್ನು ಮಣ್ಣು ಹೊಲ ಬಿಟ್ಟು ಬಿಡ್ಬೇಕು. ಆತಪ್ಪ, ಮಣ್ಣಿಲ್ಲಾರ್ದ ಬಿತ್ತಿ ಬೆಳೆ ನೋಡೋನು, ಮಣ್ಣಿಲ್ಲಾರ್ದ ಬಿತ್ತಿ ಬೆಳೆ ನೋಡೋನು. ಮಣ್ಣಿಂದ ಕಾಯ, ಮಣ್ಣಿಂದ ಜೀವರಾಶಿಗಳು, ಮಣ್ಣಿಂದ ಬಿತ್ತಿ ಬೆಳೆಯುವ ದವಸ ಧಾನ್ಯಗಳು, ಮಣ್ಣಿಂದ. ನೋಡ್ರಿ, ಫಲಪಕ್ವಗಳು ಮಣ್ಣಿಂದ, ಕಟ್ಟಿದ ಮನೆ ಮಣ್ಣಿಂದ, ಹುಟ್ಟಿದ ಕಾಯ ಮಣ್ಣಿಂದ, ಸತ್ತಾಗ ಸುಡುವುದು ಮಣ್ಣು, ಕೊಳೆಸಿ ನಾರುವುದು ಮಣ್ಣು, ಬಿತ್ತಿದ್ದನ್ನು ಬೆಳೆದು ಕೊಡುವುದು ಮಣ್ಣು. ಜಗತ್ತಿನೊಳಗೆ ಮಣ್ಣೆಲ್ಲದಕ್ಕೂ ಆಧಾರ ಐತಿ. ಅದನ್ನು ಇಟ್ಕೋ, ಅದ್ರ ಮೇಲೆ ಮೋಹ ಇಡಲಾರ್ದಂಗೆ ಬಿತ್ತಿ ಬೆಳೆದು ದಾಸೋಹ ಮಾಡು. ಮಣ್ಣನ್ನು ಕೂಡ ದೇವರ ಸ್ವರೂಪಕ್ಕೆ ನೀನು ಕರ್ಕೊಂಡು ಹೋಗ್ಬೇಕು. ಹಣ್ಣು ಹಣ್ಣು ಮಣ್ಣು ಇವು 3 ಕೆಟ್ಟಲ್ಲ. ಇವು ಇದ್ದುಕೊಂಡು ಸಂಸಾರದಾಗ ಇದ್ದುಕೊಂಡು ಅವುಗಳನ್ನು ಅತಿ ಹಚ್ಕೊಳ್ಳಾರ್ದಂಗೆ ಇದ್ದದ್ರಾಗ ಬಾಳೆ ಮಾಡಿ ಹೊರಿಪ. ನೀವು ದೇವರಾಗ್ಲಿಕ್ಕೂ ಅಷ್ಟೇ ಹೊತ್ತು ನೀವು ನಿಜವಾದ ಮನುಷ್ಯರಾಕಿರ ಅಂತ ಹೇಳಿದ್ರು ಶರಣರು. ಇವರು ಏನದಾವ ನೋಡ್ರಿ, ಇವರು ಅದರಾಗಿದ್ರೆ ಕೆಲಸ ಆಗೋದಿಲ್ಲ. ಇವರು ಬಿಟ್ಟ ಬರ್ಬೇಕು. ಸಿದ್ದಪ್ಪಜನಂತರು, ಸಿದ್ದಾರೂಢರಂತರು
ಇಲ್ಲಾರ ಬರ್ಬೇಕು ಒಂದು, ಇಲ್ಲ ಅಲ್ಲಾರ ಇರ್ಬೇಕು ಒಂದು. ನಾ ಇಲ್ಲಿ ಇರ್ತೀನಿ ಅಲ್ಲಿ ಬರ್ತೀನಿ ಅಂದ್ರೆ ಅಡಬದ್ರಿಕೆ ಅಂತ ಹೇಳ್ತಾರೆ. ಇವರು ಬರಬೇಕು, ಇವ್ರು ಕಿತ್ಕೊಂಡ ಬರ್ಬೇಕು ಇವರು. ಇಲ್ಲ ನಾನು ಇತ್ತಾಗ ಒಂದಿಟ್ಟು ಹಠಯೋಗಿ ಆಗಿರ್ತೀನಿ, 4 ದಿವಸಕ್ಕೊಮ್ಮೆ ಹೆಂಡ್ರ ಮಕ್ಕಳಂತೆ ಹೋಗಿ ಬರ್ತೀನಿ ಅಂದ್ರೆ ಜಾಡಿಸಿ ಓದಿತೈತಿ ಅಂತದು ಸಾಧ್ಯ ಆಗಂಗಿಲ್ಲ. ಒಟ್ಟ ತೊಗೊಳೋದ ಇಲ್ಲ, ತೊಗೊಳೋದಿಲ್ಲ ಅಂದ್ರೆ ಏನಿದೆ, ಎಣ್ಣೆ ಸಿಗಿಕಾಯಿ ಕುಡಿಸಿರಿ ಅಂದ್ರೆ ತೊಗೊಂತೈತೆ ಅನ್ನೋದು. ಒಟ್ಟ ತೊಗೊಳೋದು, ಕರ್ಕೊಳ್ಳೋದಿಲ್ಲ ಅಂತಾರೆ ನೋಡ್ರಿ. ಅದು ಒಳಗೆ ಕರ್ಕೊಳ್ಳೋದಿಲ್ಲ, ಒಟ್ಟ ತೊಗೊಳೋದಿಲ್ಲ, ಹೊರಗೆ ಹೋಗೋದು ಬಿಡ್ತೈತೆ, ಬಂಧನಕ್ಕೆ ಹೋಗೋದು ಬಿಡ್ತೈತಿ. ಅದಕ್ಕೆ ನಮ್ಮಲ್ಲಿ ಶರಣ ಮಾರ್ಗ ಏನೈತಲ್ಲ, ಇದು ಆದರ್ಶನೂ ಹೌದು, ಅನುಕರಣೆಯೂ ಹೌದು. ಇದನ್ನ ಅನುಕರಣೆ ಮಾಡಬಹುದು ನಾವು, ಭಾಳ ಆಗಲಿಲ್ಲ ಸ್ವಲ್ಪ ಮಾಡಬಹುದು. ಆದ್ರೆ ಸಿದ್ದಪ್ಪಜನವ್ರು ಒಂಥರ ಮಾರ್ಗ ಏನದಾವಲ್ಲ, ಅವ ಆದರ್ಶವು ಕೈ ಮುಗಿಬೇಕು ಭಕ್ತಿಯಿಂದ, ಆದ್ರೆ ಅನುಕರಣೆ ಮಾಡೋಕ್ಕಾಗಂಗಿಲ್ಲ. ಕಣ್ಣಾಗ ಕಳ್ಳಿ ಹಾಲು ಬಿಟ್ಕೊಳಕ್ಕೆ ಎಂದರ ಸಾಧ್ಯ ಇದೆಯಾ? ಎಂದರ ಸಾಧ್ಯ ಇದೆ? ಸುಡಗಾಡದಾಗಿನ ಎಲಬು ಕೊಳಾಗ ಕಟ್ಕೊಂಡು ಹೊಯ್ಕೊಳಕ್ಕೆ ಎಂದರ ಸಾಧ್ಯ ಐತೆ? ಅದು ಅವಂಗ ಸಾಧ್ಯ, ಅದು ಅವನಿಗೆ ಸಾಧ್ಯ. ಯಾಕಂದ್ರೆ ಅವ್ನು ಗೆದ್ದು ಬಂದ, ನಾವು ಹಠಯೋಗಿ. ಅವ ಹಠಯೋಗಿ ಅರಮನೆಯಾಗಿದ್ರೇನು ಸ್ಮಶಾನದಾಗಿದ್ರೇನು ಎರಡೂ ಒಂದ. ಅವ ನೋಡಿ, ಅವನಿಗೆ ಅದು ಭೇದನೇ ಇಲ್ಲ. ದೇಹ ಕಟ್ಟ್ಯಾನವ, ಮನಸ್ಸು ಕಟ್ಟ್ಯಾನ, ಹಸಿವು ಕಟ್ಟ್ಯಾನ, ನಿದ್ರಿ ಕಟ್ಟ್ಯಾನ, ಇಂದ್ರಿಯ ಕಟ್ಟ್ಯಾನ. ಎಲ್ಲ ಕಟ್ಟಿದ ಮೇಲೆ ಎಲ್ಲವೂ ಬಂದು ಅವ್ನ ಕಾಲು ಕೆಳಗೆ ಬಿದ್ದಿರ್ತಾವ. ತೊಗೊಂಡು ಏನು ಮಾಡ್ಬೇಕು? ಅವನ್ನ ಹಿಂಗ ಪಡ್ಕೊತಿದ್ರಂತ ಆರೂಢರು. ಯಾಕೆಪ್ಪ ಸ್ವಾಳಿ ಭಾಳ ಆಗ್ಯಾವನಂತ ಕೇಳಿದ್ರಂತ ಭಕ್ತರು. ದೀಪ ಹಗಲೇ ಇವೇನು ಮಾಡ್ಯಾವ ಸ್ವಾಳಿ? ಬರೀ ರಕ್ತ ಆಟ ಇರ್ತಾವ. ಇನ್ನದವು ಕೆಲವು ಸೊಳ್ಳಿ ಸಿರಿ ಸಂಪತ್ತು ಬೆಳ್ಳಿ ಬಂಗಾರನು ನಾ ಬರ್ತೀನಿ, ನನ್ನ ತಗೋ ಅನ್ನಕತ್ತಾವು. ನೀವು ಯಾವ ಬ್ಯಾಡ ಹೋರಿ ಅಂತ ಹೊಡ್ಯಾಕತ್ತೀನಿ ಅಂತಿದ್ರಂತ. ನೀವು ಯಾರು ಬೇಡ, ನೀವು ಯಾರು ಬೇಡ, ಅವ್ರಿಗೆ ಬಂದುವಂಥವು ಆಡದ್ರಂಥವ್ರು. ನಾವು ಬೆನ್ನತ್ತಿ ಹೊಕ್ಕಿವಿ, ನಮಗೆ ಸಿಗೋಲ್ಲ. ಇಷ್ಟ ವ್ಯತ್ಯಾಸ. ನಾವು ಬೆನ್ನತ್ತಿ ಹೊಕ್ಕಿವಿ, ನಮಗೆ ಸಿಗುದಿಲ್ಲವು. ಅದಕ್ಕೆ ಶರಣರು ಹೇಳ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದು. ನಿನ್ನ ಮನಸ್ಸು ಹೆಣ್ಣಿನೊಳಗಾತಿಲ್ಲ, ಲಗ್ನ ಆಗಿ ಕೂಡು, ಏನು ತಪ್ಪಿಲ್ಲ, ದೋಷನೇ ಇಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಭಕ್ತನ ಮನ ಹೊನ್ನಿನೊಳಗಾದಡೆ ಸಂಪತ್ತು ಗಳಿಸ್ಬೇಕಾಗ್ತದಲ್ಲೋ, ಭಕ್ತನ ಮನ ಹೊನ್ನಿನೊಳಗಾದಡೆ ಅದನ್ನು ದುಡದು ಗಳಿಸಂತ ಹೇಳ್ತಾರೆ. ಹರಬೆ ಗಳಿಸಬೇಡ ಅಂತ ಹೇಳ್ತಾರೆ. ಅಂತ ದುಡದು ಗಳಿಸಬೇಡ ಅಂತ ಹೇಳ್ತಾರೆ. ಭಕ್ತನ ಮನ ಹೊನ್ನಿನೊಳಗಾದಡೆ ಕಷ್ಟಪಡು, ಶ್ರೀಮಂತಿಕೆ ಬರ್ತತ್ತಾನ, ಅದು ಶ್ರಮ ಪಟ್ಟು ದುಡಿ ಬರ್ತಕ್ಕದ ಅಂತ ಹೇಳ್ತಾನೆ. ಇನ್ನು ಭಕ್ತನ ಮನ ಮಣ್ಣಿನೊಳಗಾದಡೆ ನನಗೆ ಒಕ್ಕಲ್ತನ ಮಾಡ್ಬೇಕು ನಾ ಆಸೆ ಆಗಿದ್ರೆ ಕೊಂಡು ಆಲಯ ಮಾಡು, ನಾ ಎತ್ತು ಕಟ್ಟು, ದನ ಕಟ್ಟು, ಹೊಡಿ ರಂಟಿ, ಅತ್ತಾಗ ಆ ಹೊಲ ಹರಗು, ಇತ್ತಾಗ ಈ ಹೊಲ ಹರಕ್ಕೋ, ಶರೀರವೆಂತೆಂಬ ಹೊಲನ ಹಸನ ಮಾಡಿರೋ, ಪರತತ್ವ ಬೆಳೆಯನ್ನೇ ಬೆಳೆದುಣಿರೋ. ನೋಡ್ರಿ, ಸಂಸಾರಿಕರಿಗೆ ದಾರಿ ಸರಳದಾವ. ಮತ್ತು ನಿಮ್ದು ಎಷ್ಟು ಚಲೋ ಅಂದ್ರೆ ಹೆಚ್ಚು ಕಡಿಮೆ ನಿಮ್ಗೆ ಯಾರಿಗಾರ ಏನಾರಾದ್ರೂ ಒಬ್ಬರನ್ನ ಬರ್ತಾರ. ಭಾಳ ಸರಳ ನಿಮ್ಮ ದಾರಿ. ಹೆಂಡತಿಗೆ ಏನಾರಾದ್ರೂ ಗಂಡ ಇರ್ತಾನ, ಗಂಡಿಗೆ ಏನಾರಾದ್ರೂ ಹೆಂಡತಿ ಇರ್ತಾಳ, ಗಂಡ ತಂದೆ ತಾಯಿಗೆ ಏನಾರಾದ್ರೂ ಮಕ್ಕಳು ಇರ್ತಾವ, ಅಣ್ಣತಮ್ಮರು ಇರ್ತಾರ, ಏನಾರ ಇರ್ತಾರ. ಸನ್ಯಾಸಿಗೆ ಏನಾರಾದ್ರೂ ಬರೋದಿಲ್ಲ, ಕಷ್ಟ ಅವನ ದಾರಿ. ತಾವಂದೇ ಬಂದದ್ದು ಒಂದ, ಹೋದದ್ದು ಒಂದ. ಯಾವಾಗ ಭಕ್ತರು ಇರ್ತಾರಲ್ರಿ ಅನ್ಬೋದು ನೀವು, ಇರ್ತಾರ ಖರೆ ಅವ್ರವ್ರೊಳಗೆ ನ್ಯಾಯ ಬರ್ತಾವ. ಯಾಕೆ ನೀನ ಆಟ, ನನಗ ಆಟ ಸ್ವಾಮಿ, ನಾವು ನಿನಗೂ ಆಟ, ನೀನು ಬಂದು ಮಾಡಲ್ಲ, ಹತ್ತವನೋಡ ಜಗಳ. ನಿನಗೂ ಗುರುನಾವ, ಯಾಕೆ ನಾನ ಆಟ ಮಾಡ್ಬೇಕಲ್ಲ. ಆದ್ರೆ ಹಂಗಿರೋದಿಲ್ಲ. ಅಧಿಕೃತ ಮುದ್ರೆಯಲ್ಲೇ ಗಂಡನ ಸೇವೆ ಹೆಂಡತಿ ಮಾಡಬೇಕ, ಹೆಂಡತಿಗೇನಾದ್ರೆ ಗಂಡ ಮಾಡಬೇಕ. ಅದು ಕಾನೂನು, ಅದು ನಿಯಮ. ತಂದೆ ತಾಯಿಗಳ ಸೇವಾ ಮಕ್ಕಳು ಮಾಡಬೇಕ. ಇಲ್ಲಿ ಸ್ವಾಮಿಗೆ ಹಂಗಿಲ್ಲ, ಇಲ್ಲ ಬಂಧನನೇ ಇಲ್ಲ. ಭಕ್ತರು ಬೇಕಂದ್ರೆ ಮಾಡ್ತಾರ, ಬ್ಯಾಡ ಅಂದ್ರೆ ಅಲ್ಲೇ ಹೋದ್ರು ಹೋದ್ರೆ ನೋಡಿ ಅಂತ ಪರಿಸ್ಥಿತಿ ಆತವ್ರು. ಕೊನೆಗಾಲಕ್ಕೆ ಸಿದ್ದಪ್ಪಜವರು ಕೊನೆಗಾಲಕ್ಕೆ ಭಾಳ ತ್ರಾಸು ತೊಗೊಂತಾರವ್ರು. ಬಾಯಾಗ ನೀರು ಹೋಲಿಲ್ಲ ಅವ್ರಿಗೆ, ಪಕ್ಕಡಲ್ಲೇ ಬಾಯಿ ತೆಗೆದು ನೀರು ಕುಡಿಸಿದ್ರಂತವ್ರಿಗೆ. ನೋಡಿ ಆಗ್ತತಿ, ಏನು ಮಾಡೋಕ್ಕಾಗೋದಿಲ್ಲ. ಅದು ಹಂಗೆ ಕಠೋರನ ಇರ್ತೈತಿ ಜೀವನ. ಅದು ಅವ್ರಿಗೆ ಅಮೃತನೂ ಅಷ್ಟ ಅಂತ, ಹುಳಿ ಮಜ್ಜಿಗೆನೂ ಆಟ ಅಂತ, ತಂಗುಳು ರೊಟ್ಟಿ ಸಿಕ್ಕರು ಆಟ ಅಂತ. ಆ ಭಾವ ಅವ್ರಿಗಿತ್ತು. ಯಾರಿಗೆ? ಯತಿಗಳಾದವರಿಗೆ, ವಿರಕ್ತರಾದವರಿಗೆ, ಹಠಯೋಗಿಗಳಿಗೆ, ಆರೂಢರಿಗೆ. ಸಂಸಾರಿಕರಿಗೆ ಹಂಗೇನಿಲ್ಲ, ಸೀಮಿತ ಇರ್ತೈತಿ. ಅವ್ರದ್ದೊಂದು ಪ್ರಪಂಚ ಇರ್ತೈತಿ, ಅದರೊಳಗೆ ಅವ್ರು ಇದ್ದು ಹೋಗ್ಬೋದು. ನಮ್ದು ಹಂಗಲ್ಲ. ಇದು ನಮ್ದಕ್ಕೊಂದಿಷ್ಟು ಕಟ್ಟಳೆ ಐತೆ, ಇದಕ್ಕೊಂದಿಷ್ಟು ನಿಯಮ ನಿತ್ಯಗಳದಾವ. ಆಗಬೇಕಪ್ಪ, 3 ಹೊತ್ತು ಜಳಕ್ಕೆ ಆಗಬೇಕ, ಸಾಹಿತಿ ಅಂದ್ರೂ ಆಗಬೇಕ, ಬಿಡಂಗಿಲ್ಲ. 3 ಹೊತ್ತು ಪೂಜೆ ಆಗಬೇಕ, ಆಗಲಿಲ್ಲ ಅಂದ್ರೆ ತೆಗೆದಿಟ್ಟು ಬಿಡ, ಕೆಲಸ ಇಲ್ಲ ನಡೆದ ಬಿಡ ಅಂತ ಹೇಳ್ತೈತೆ. ಆಗಬೇಕ, 3 ಹೊತ್ತು ಪೂಜೆ ಆಗಬೇಕ, ನಿತ್ಯ ಅಧ್ಯಯನ ಆಗಬೇಕ, ನಿತ್ಯ ಧ್ಯಾನ ಮಾಡಬೇಕ, ಸಾಧನೆ ಮಾಡಬೇಕ, ಮನಸ್ಸು ಕಟ್ಟಬೇಕ, ಇಂದ್ರಿಯಗಳನ್ನು ಕಟ್ಟಬೇಕು. ಕಟ್ಟಲಿಲ್ಲ ಅಂದ್ರೆ ಹೆಡಬಡಿಗೆ ಕಟ್ಟಿ ಒಗಿತೈತಿ. ನಾಳೆ ಟಿವ್ಯಾಗ ಬರ್ಸಕ್ಕೆ ಕಸತ್ತಿದ್ದು ಸ್ವಾಮಿ ಹಿಂಗೆ ಮಾಡ್ಯಾರ ನೋಡು ಅಂತೇಳಿ ಅದ್ರಾಗ ಅದನ್ನು ಅನುಭವಿಸ್ಬೇಕು. ನೀವು ಒಬ್ಬ ಮಾಡೋದಿರಲಿ, ಉಳಿದವ್ರನ್ನೆಲ್ಲರೂ ತೊಗೊಂಡು ಬೀಳ್ತಾರೆ ಮಕ್ಕಳು. ಅದಕ್ಕಾಗಿ ಬಹಳ ಕಟ್ಟಳೆ ಐತಿದು. ಇದಷ್ಟು ಹುಡುಗಾಟಿಗೆಲ್ಲಿದು. ಸನ್ಯಾಸಿ ಜೀವನ ಅಂದ್ರೆ ಪ್ರಕೃತಿ ವಿರುದ್ಧ ಈಜಿದಂಗಿದು. ಪ್ರಕೃತಿ ವಿರುದ್ಧ ಈಜಿದಂಗಿದು. ಪ್ರವಾಹದ ಕೂಡ ಹೋಗಿಬಿಡ್ಬೇಕಂತ, ಪರಿಶಿ ಕೂಡ ಗೋವಿಂದ ಅಂತ ಹೋಗಿಬಿಡ್ಬೇಕಂತ ನೋಡಿ. ಪ್ರವಾಹದ ಕೂಡ ಪ್ರವಾಹ ಹೆಂಗೆ ಹೋಗಿರ್ತೈತೆ ಹೆಂಗೆ ಹೋಗ್ಬಿಡ್ತೈತೆ ಜಕ್ಕೊಂಡು. ಅದ್ರ ವಿರುದ್ಧ ಈಜಿತೀನಿ ಅಂದ್ರೆ ಬಹಳ ಕಷ್ಟ. ಅದಕ್ಕೆ ಮುಳ್ಳು ಬರ್ತಾವ, ಹೆಂಟಿ ಬರ್ತಾವ, ಮೀನು ಬರ್ತಾವ, ಏಡಿ ಬರ್ತಾವ, ಮಸಳಿ ಬರ್ತಾವ. ಅವನ್ನೆಲ್ಲ ಬಡದ್
ದಡ ಮುಟ್ಟಬೇಕಂತ ಅಂದಾಗ ಶುದ್ಧನಾಗ್ತಾನಂತ ಶುದ್ಧನಾಗ್ತಾನಂತ. ಇದು ಕಷ್ಟದ ದಾರಿ, ಇದು ಕಷ್ಟದ ದಾರಿ. ಮತ್ತೆ ಶರಣರ ದಾರಿ ಕಷ್ಟ ಅಲ್ಲ, ಅದು ಕಷ್ಟ ಐತೆ, ಅಲ್ಲಿನೂ ಕಷ್ಟ ಐತಿ ಇಲ್ಲ ಅಂತ ಅನ್ಬೇಡ್ರಿ. ಮತ್ತೆ ಅಲ್ಲಿನೂ ಸರಳ ಇದ್ರೆ ಎಲ್ಲರೂ ಆಗಿಬಿಡ್ತಿದ್ರು. ಚನ್ನಬಸವಣ್ಣವ್ರು ಹೇಳ್ತಾರೆ, ಕೋಟಿಗೊಬ್ಬ ಶರಣಕ್ಕನಂತ ಲಕ್ಷಕ್ಕೊಬ್ಬ ಭಕ್ತಕ್ಕನಂತ. ಅದು ಕಷ್ಟನೇ ಐತಿ. ಆದ್ರೆ ಏನಪ್ಪ, ಇಷ್ಟು ದೋಷಗಳಲ್ಲಿ ಇಲ್ಲ, ಇಷ್ಟು ದೋಷ ಇಲ್ಲ. ಯಾಕ ಮಗಳು ಹೆಂಡತಿ ಅದಾಳ, ಕಣ್ಣು ಮುಂದೆ ಮಕ್ಕಳದಾವ, ಸಂಪತ್ತು ಐತಿ, ಪ್ರಪಂಚ ಐತಿ, ಒಂದಿಟ್ಟು ಏನಾರ ಸಣ್ಣ ಪುಟ್ಟ ತಪ್ಪಾದ್ರೂ ನಡೀತೈತೆ, ಜಕ್ಕೊಂಡು ಹೋಗ್ತೈತಿ. ಆದಿತ್ತು ಬಿಡು ಹೋಗಿ ಮತ್ತ ಸಂಸಾರಕ್ಕೆ ಎಡೋಲಾರ್ದು ಇನ್ಯಾರು ಎಡೋದು. ಆದ್ರೆ ಸಾಧು ಸನ್ಯಾಸಿ ಸ್ವಾಮಿ ಎಡುತ್ತಾನಂದ್ರ ಅವಂಗೂ ಕ್ಷಮ ಐತಿ, ಎಡಿಬಿರ್ಬೋದು ಬಿಡು ಅಂತೇಳಿ. ಪದೇ ಪದೇ ಅದ ಆಗಕ್ಕತ್ತಂದ್ರೆ ಕ್ಷಮ ಇಲ್ಲ ಅವನಿಗೆ. ಪದೇ ಪದೇ ಅದನ್ನ ಮಾಡಕತ್ತಂದ್ರೆ ಕ್ಷಮ ಇಲ್ಲ, ಸಂಸಾರಿಕರಿಗೂ ಇಲ್ಲ, ನಮಗೂ ಇಲ್ಲ. ಆದ್ರೆ ಇಲ್ಲಿ ಏನು ಬೇಕು ಸ್ವಾಮ್ಯತ್ವಕ್ಕಂದ್ರೆ ಒಂದಿಟ್ಟ ತ್ಯಾಗ ಬೇಕಂತ ಹೇಳ್ತಾರೆ. ತ್ಯಾಗ ಬೇಕು ಸ್ವಾಮ್ಯತ್ವಕ್ಕೆ, ತ್ಯಾಗ. ಸ್ವಾಮಿ ತನ್ನ ಸ್ವಹಿತವನ್ನ, ತನ್ನ ಹಿತವನ್ನ ತ್ಯಾಗ ಮಾಡಿ ಪರರ ಹಿತಕ್ಕಾಗಿ ದುಡಿಯುವವನೇ ಸ್ವಾಮಿ. ನೋಡೋಣ, ಸ್ವಾಮಿ. ಮಠ ಅಂತ ಐತಿ, ಮಠ. ಮಠ, ಮಠನ ಬೇರೆ, ಗುಡಿನ ಬೇರೆ, ಎರಡೂ ಒಂದ ಅಂತ ಹೊಡಿತೀರಿ ನೀವು. ಮಠದಾಗ ಗುರು ಇರ್ತಾನ, ಮಠದಾಗ ಗದ್ದಿಗೆ ಇರ್ತೈತಿ. ಗುಡಿಯಾಗ ಕಲ್ಲಿನ ಮೂರ್ತಿ ಇರ್ತೈತಿ. ಗುಡಿ ಮೂರ್ತಿ ಇದ್ದುದು ಗುಡಿ ಅಕ್ಕವ, ಗದ್ದಿಗಿದ್ದು ಮಠ ಅಕ್ಕವ. ಸಿದ್ದಪ್ಪದ್ದು ಗುಡಿ ಎಲ್ಲಿದು? ಮಠನೇ ಇದು. ಯಾಕಂದ್ರೆ ಇದು ಮಠ. ಒಬ್ಬ ಮಹಾತ್ಮ ಆಗಿ ಹೋಗ್ಯಾನಿಲ್ಲ. ನಾವೇನು ಮಾಡಕತ್ ಬಿಟ್ಟಿವಿ ಅಂದ್ರೆ ಭತ್ತ ಮೊಸರು ಕಲಿಸ್ದಂಗೆ ಅದನ್ನ ಇದಕ್ಕೆ ಹೊಡಿತೀವಿ, ಇದನ್ನ ಅದಕ್ಕೆ ಹೊಡಿತೀವಿ. ನಮ್ಮ ಕೈಯಾಗಿ ಸಿಕ್ಕ ಗುಡಿ ಮಠ ಹಾಕವ, ಮಠ ಗುಡಿ ಹಾಕವ, ಕೊನೆಗೆ ಮಠ ಮಧ್ಯಾಹ್ನ ಹಾಕವ. ಹೇಳ್ಕೊಬರೋದು ಮಠ ಅಂದ್ರೆ ಗದ್ದಿಗಿರ್ಬೇಕು. ಅಲ್ಲಿ ಗದ್ದಿಗಿರ್ತದೆ, ಅಲ್ಲಿ ಒಬ್ಬ ಗುರು ಇರ್ತಾನೆ, ಒಬ್ಬ ಜಂಗಮ ಇರ್ತಾನೆ, ಒಬ್ಬ ಅವಧೂತ ಇರ್ತಾನೆ, ಒಬ್ಬ ಸಂತ ಇರ್ತಾನೆ. ಅದಕ್ಕೆ ಮಠಾನ ಅಂತ ಅನಿಸ್ಕೊಂತದ್ದು. ಇನ್ನು ಯಾವ ಈಶ್ವರಲಿಂಗ, ಸ್ಥಾವರಲಿಂಗ, ಆ ಮೂರ್ತಿ ಈ ಮೂರ್ತಿ ಇರ್ತಾವಲ್ಲ, ಅವು ಗುಡಿ ಅಂತ ಅನಿಸ್ಕೊಂತಾವ. ಅವು ಗುಡಿ. ಅವು ಗುಡಿಗೆ ಕಾಲ್ಪನಿಕತೆ ಐತಿ. ಅಲ್ಲಿ ಯಾವುದೋ ಒಂದು ಮೂರ್ತಿಯನ್ನು ತಂದು ಇಟ್ಟಿರ್ತೀವಿ, ಕಾಲ್ಪನಿಕತೆ ಐತಿ, ಅಥವಾ ಅದು ಒಂದು ಪರಂಪರೆ ಐತಿ. ಮಠಗಳಿಗೆ ಜೀವಂತ ನಡೆದಾಡಿದ ಒಬ್ಬ ಯೋಗಿ ಆ ಜಗದಾಗಿದ್ದು ಹೋಗಿರ್ತಾನ, ಅವ ತಪಸ್ಸಿನ ಇರ್ತಾನ, ಅದು ಮಠ ಅನಿಸ್ಕೊಂತೈತಿ. ನೋಡಿ, ಮಠನ ಬೇರೆ, ಗುಡಿನ ಬೇರೆ. ಮಠನ ಬೇರೆ, ಗುಡಿನ ಬೇರೆ. ಅದಕ್ಕೆ ಮಠ ಅಂದ್ರೇನು? ಮನಸ್ಸಿನ ಟಕ್ಕತನವನ್ನು ಕಳ್ಕೊಂಡವ್ರು ಯಾರು ಇರ್ತಾರ ಅಂತ ಪುಣ್ಯಾತ್ಮರು ಇರೋ ಜಾಗಕ್ಕ ಮಠ ಅಂತ ಕರೀತಾರ. ನಾವು ಮನಸ್ಸಿನ ಟಕ್ಕತನ ಕಳ್ಕೊಂಡಿರ್ಬೇಕಂತ. ಮನುಷ್ಯನ ಟಕ್ಕತನ ಅಂದ್ರೆ ಮನಸ್ಸನ್ನ ಗೆದ್ದ ಅಂದ್ರೆ ಅವ್ನು ಎಲ್ಲಿ ಬೇಕಾದಲ್ಲಿ ಕುಂದ್ರಸ್ರಿ ನೀವು, ಅವನು ಶುದ್ಧ. ಶುದ್ಧ ಮನಸ್ಸು ಕಂಟ್ರೋಲ್ನಾಗ ಇರಲಿಲ್ಲ ಅಂತಂದ್ರೆ ಅವನಿಂದ ತಪ್ಪುಗಳಾಕ್ಕವ. ಕಣ್ಣಿನಿಂದ ಸೋಲ್ತಾನ, ಕಿವಿಯಿಂದ ಸೋಲ್ತಾನ, ನಾಲಿಗೆಯಿಂದ ಸೋಲ್ತಾನ, ಚರ್ಮದಿಂದ ಸೋಲ್ತಾನ, ಬುದ್ಧಿಯಿಂದ ಸೋಲ್ತಾನ. ಕೊನೆಗೆ ಯಾರು ನೋಡ್ಲಿ ಬೀಳ್ಲಿ ಒಳಗೆ ಆತ್ಮಸಾಕ್ಷಿ ಇರ್ತಕ್ಕಂತ. ನೋಡ್ರಿ, ಆತ್ಮಸಾಕ್ಷಿ ಅಂತೈತಿ. ನೀ ಸೋತಿ ಎಲೆ, ನೀ ಸೋತಿ ಎಲೆ ಅಂತ. ನೋಡ್ರಿ, ನಮ್ಗೆ ಯಾರು ನೋಡ್ಲಿಲ್ಲ ಬಿಡೋ ಪಾರಾಯ ಹೋಗಿವಂತ ನಾವು ಅನ್ಬೋದು. ಕರೆ ಈ ಜನ ಇವತ್ತು ನೋಡ್ತಾರ, ಮತ್ ಬೈತಾರ, ಮತ್ತೊಂದು 4 ವರ್ಷ ಆದ್ಮೇಲೆ ಅದ ಸ್ವಾಮಿನ ಬಂದ್ರೆ ಅಡ್ಡ ಉದ್ದ ಬೀಳ್ತಾರ. ಇವ್ರ ಕಿಮ್ಮತ್ತ ಇಟ್ಟು, ಇವ್ರ ತಾಕತ್ತ ಆಟ. ಏನ್ ಮಾಡಕ್ ಬರಂಗಿಲ್ಲ, ಸಂಸಾರಿಕರ ಬುದ್ಧಿ ಆಟ. ಈಗ ನೋಡಿರ್ತಾರ, ಸ್ವಲ್ಪ ದಿವಸ ಹಿಂಗ್ ಮಾಡಿದ್ರು ಸ್ವಾಮಿಗಳು ಅಂತಾರ, ಸ್ವಲ್ಪ ದಿವಸ ಬಿಟ್ಟು ಮತ್ತೊಂದು 2 ವರ್ಷ ಬಿಟ್ಟು ಅವ್ರು ಬಂದಂದ್ರೆ ಮತ್ತು ಅದನ್ನ ಮರ್ತು ಬಿಡ್ತಾರ. ನಮ್ಮ ಸ್ವಾಮಿಗಳು ಆಳ ಅಂತ ತಿಳ್ಕೊಂಡು ಜೈ ಅಂತಾರ. ಇವ್ರು ಲೆಕ್ಕಕ್ಕೆ ತೊಳಂಗಿಲ್ಲ. ಕಾರಣ ಅಂದ್ರೆ ಜನನೂ ಅವರ, ಸ್ವಾಮಿನೂ ಅವರ. ಕಳ್ಳಗುರು ಸುಳ್ಳು ಶಿಷ್ಯರ ಅಂತೇಳಿ ಇವ್ರು ಬೈತಾನೆ ಸಿದ್ದಪ್ಪ. ಕಳ್ಳಗುರು ಸುಳ್ಳು ಶಿಷ್ಯರು. ಅವನದು ಒಬ್ಬದ ಮೇಲೆ ಕೇಸ್ ಆಗಿದ್ ನೋಡ್ರಿ, ಅಲ್ಲಿ ಮಹಲ್ ರೋಜನ ಅಂತ. ಸ್ವಾಮಿನ ಅಲ್ಲವ, ಸ್ವಾಮಿನ ಅಲ್ಲವ. ಮಂಗ್ಯ ಹರಡದಂಗೆ ಕುದುರೆ ಕುಣದಂಗೆ ಕುಣಿತಾನವ. ಸ್ವಾಮಿನ ಅಲ್ಲವ. ಸ್ವಾಮಿತ್ವದ ಲಕ್ಷಣನೇ ಇಲ್ಲ ಅವನಿಗೆ. ಸ್ವಾಮಿತ್ವದ ಲಕ್ಷಣನೇ ಇಲ್ಲ, ಸ್ವಾಮಿತ್ವದ ಇದೇನೇ ಇಲ್ಲ. ಅವನ ಮೇಲೆ ಕೇಸ್ ಆಗಿದೆ. ಮತ್ತು ನೀವು ಜನ ಹೆಂಗಿರ್ತೀರಿ ಅಂದ್ರೆ ಸ್ವಾಮಿಗಳನ್ನ ಹೆಂಗೆ ಆಯ್ಕೆ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಯ್ಕೆ ಮಾಡೋದು ಗೊತ್ತಾಗೋದಿಲ್ಲ. ಹೋಲ್ ಬಿಡಪ್ಪ, ಹೆಂಗಾರ ಯಾಕಿರವಲ್ರಕ್ಕ ಇರ್ಲಿ, ಅವ್ರ ಪಾಡಿಗೆ ಅವ್ರನ್ನ ಬಿಡ್ರಿ. ಎಷ್ಟು ವಿಚಿತ್ರ ಅಂದ್ರೆ ಚಲೋ ಸ್ವಾಮಿ ಇದ್ದಲ್ಲಿ ಅಡ್ನಾಡಿ ಭಕ್ತರು ಕೊಡ್ತಾರಂತ. ಸಿದ್ದಪ್ಪಜ್ಜ ಹೇಳ್ತಾನೆ, ಚಲೋ ಸ್ವಾಮಿ ಇದ್ದಲ್ಲಿ ಅಡ್ನಾಡಿ ಭಕ್ತರು ಕೊಡ್ತಾರಂತ. ಅಡ್ನಾಡಿ ಭಕ್ತರು ಇದ್ದಲ್ಲಿ ಚಲೋ ಸ್ವಾಮಿ ಇರ್ತಾನಂತ. ಕೆಲವು ಕಡೆ ಸ್ವಾಮಿ ಭಾಳ ಚಲೋ ಇರ್ತಾನ. ಎಷ್ಟು ಚಲೋ ಇರ್ತಾನಂದ್ರೆ ಪಾಪ ಅಷ್ಟು ಚಲೋ ಇರ್ತಾರ. ಅವ್ರು ಬಾಯಿ ಸತ್ತವ್ರು ಇರ್ತಾರ, ತ್ರಿಕಾಲ ಪೂಜಾ ನಿಷ್ಠರು ಅನುಷ್ಠಾನ ಮೂರ್ತಿಗಳು ಇರ್ತಾರ. ಅವ್ರಿಗೆ ಎಂತ ಅಡ್ನಾಡಿ ಮಂದಿ ಕೂಡಿ ಬಿಟ್ಟಿರ್ತತೆ ಅಂದ್ರೆ ಏನ್ ನೋಡ್ತಿರ್ಬೇಕು. ಅವ್ರು ಆ ಪರಿ ಕಾಡ್ತಿರ್ತಾರ. ತೆರಿ ಮೇಗೆ ಬೆಂಕಿನ ಇಡಕ್ಕೆ ಹೋಗ್ತಾರ, ಕಲ್ಲ ತೋಡ್ ಹೋಗ್ಯಾಕ ಹೋಗ್ತಾರ, ಆ ಪರಿ ಕಾಡ್ತಾರ. ಇನ್ನು ಕೆಲವು ಕಡೆ ಸ್ವಾಮಿ ಕೆಟ್ಟ ಸುಮಾರು ಇರ್ತಾನ. ಅವ್ ಮಾಡೋದು ಒಂದು ಉಳಿದಿರೋದಿಲ್ಲ. ಏನ್ ನೋಡ್ಬೇಕು ಅವ್ನು ಪಲ್ಲಕ್ಕಿಗೆ ಮೆರೆಸಿದ್ದು ಜೈ ಅಂದ ಅಂದದ್ದು, ಜೈ ಅಂದ ಅಂದದ್ದು, ಜೈ ಅಂದ ಅಂದದ್ದು. ನೋಡ್ರಿ ಎಷ್ಟು ವ್ಯತ್ಯಾಸಗಳದ. ನೋಡ್ರಿ ಎಷ್ಟು ವ್ಯತ್ಯಾಸಗಳು ಕಾಣ್ತಾವ ನಮ್ಮಲ್ಲಿ, ಎಂತೆಂಥವ್ರು. ಇನ್ನು ಕೆಲವು ಕಡೆ ಭಕ್ತರು ಭಾಳ ಚಲೋ ಇರ್ತಾರ, ಬಂಗಾರದಂತ ಭಕ್ತರು ಇರ್ತಾರ. ಭಾಳ ಚಲೋ ಅಂದ್ರೆ ಭಾಳ ಚಲೋ ಭಕ್ತರು. ಲೇ ಇದು ಪೂರ್ವ ನೋಡಲ್ಲ, ಇದು ಪಶ್ಚಿಮ ಅಂದ್ರೆ ಯಪ್ಪ ನೀ ಹೇಳಿದಂಗ ಅಂತಾರ. ಲೇ 5 ನೋಡಲಿ 6 ಅದಾವ, ಹೌದು ಅಂತ 6 ಅದಾವ ಅಂತಾರ. ಆದ್ರೆ ಸ್ವಾಮಿ ಹಿಡ್ಬಿಟ್ಟಿರ್ತಾನ. ಇದು ಹೆಂಗಂದ್ರ ಯಾರಿಗೆ ಹೇಳಲೆ ಯವ್ವಯ್ಯನ ದುಃಖ, ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಹೇಳ್ತಾನ ಒಬ್ಬ ತತ್ವಪದಕಾರ. ಗಂಡ ಭಾಳ ಚಲೋ ಇರ್ತಾನಂತ, ಹೆಂಡತಿ ಭಾಳ ವಾಂಡಿರ್ತಾಳ, ಕೆಟ್ಟ ವಾಂಡಿರ್ತಾಳ.
ಹೇತಿ ಭಾಳ ಚಲೋ ಇರ್ತಾಳಂತ ಪಾಪ ಬಂಗಾರದಂತಕಿ, ಗಂಡ ನೋಡಿದ್ರೆ ಎಮ್ಡಿರ್ತೈತಿ ಅಂತ. ಇದು ಯಾಕಂದ್ರೆ ಇದು ಕರ್ಮಫಲ ಅಂತ ಹೇಳ್ತಾರ ಅವ್ರು. ಇದು ಹಿಂಗ, ಇದಕ್ಕೆ ಪರಿಹಾರ ಇಲ್ಲ, ಸುಮ್ಮನೆ ಉಂಡು ಕಳಿಬೇಕು ಅನ್ನೋದು ಒಂದ ಪರಿಹಾರ ನೋಡಿ. ಅದಕ್ಕೆ ಹೇಳಿದ ಮಡಿವಾಳಪ್ಪ ಏನಂತ, ಅವ್ರದೊಂದು ಪದ್ಯ ಬರ್ತೈತಿ ನೋಡ್ರಿ. ಗಡ್ಡ ಜಡಿಯ ಬಿಟ್ಟು ಒದ್ದೀಲೆ ಬಂದರ ವಂದಿಸಿ ಕಾಲ ಬೀಳುವರಣ್ಣ. ಗಡ್ಡ ಬಿಟ್ಟು ಜಡಿ ಬಿಟ್ಟು ಒದ್ದಿಲೆ ಬಂದು ಬಿಟ್ರ ಏನು ಒಂದಿಸಿ ಕಾಲು ಬೀಳ್ತಾರಂತ, ದಬ 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 ಬೀಳ್ತಾವಂತ. ಆದ್ರೆ ನಮ್ಮ ಗುಡ್ಡದ ಮಹಂತನ ಗುರುತವ ನರಿಯರು ದಡ್ಡ ಸೊಳೆ ಮಕ್ಕಳೇ ವರಣ್ಣ ಅಂತ ಹೇಳ್ತಾನ ಅವನು. ಮಹಾಂತ ಹೆಂಗಿರ್ತಾನ, ಸಿದ್ಧ ಹೆಂಗಿರ್ತಾನ, ಸಂತಿ ಹೆಂಗಿರ್ತಾನಂದ್ರ ಬೇಕನ್ನಂಗಿಲ್ಲಂತ, ಬ್ಯಾಡ್ ಅನ್ನಂಗಿಲ್ಲಂತ. ಹೆಂಗಿರ್ತಾನ ಗೊತ್ತಾನ. ಅತಣಿ ಶಿವಯೋಗಿಗಳು ಎಂಥವ್ರಿ, ಅತಣಿ ಶಿವಯೋಗಿಗಳು ಮನಸ್ಸು ಮಾಡಿದ್ರೆ ಏನೆಲ್ಲ ಇತ್ತು ಶಿವಯೋಗಿಗಳಿಗೆ ನೋಡಿ. ಸಿದ್ದಪ್ಪಜನಂತವ್ರು, ಸಿದ್ದಾರೂಢರಂತವ್ರು ಕಟ್ಟಿ ಮ್ಯಾಗ ಕೂತಾಗ ಈ ಕಡೆ ಕೈ ಮುಗಿತಿದ್ರು, ಈ ಕಡೆ ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಈ ಕಡೆ ಭಾಳ ಮಂದಿ ಕೇಳ್ತಿದ್ರಂತ, ಇತ್ತಾಗ ಯಾಕೆ ಕೈ ಮುಗಿತೀರಪ್ಪ ಅಂದ್ರೆ, ಈ ಕಡೆ ಅತಣಿ ಶಿವಯೋಗಿಗಳದಾರಲ್ಲೇ ದೊಡ್ಡವ್ರು ಅದಾರ ಅಂತೇಳಿ ಅದಕ್ಕೆ ಕೈ ಮುಗಿತೀವಿ ಅಂತ ಹೇಳ್ತಿದ್ರಂತ. ಅತಣಿ ಶಿವಯೋಗಿ ಭಾಳ ದೊಡ್ಡವ್ರು, ಅವ್ರ ಕೈಯಾಗ ಬೆಳೆದವರು. ಧಾರವಾಡದ ಮೃತ್ಯುಂಜಯಪ್ಪು ಪ್ರತಿ ವರ್ಷ ಧಾರವಾಡದಾಗ ಮುರುಘಾ ಮಠದ ಜಾತ್ರೆ ಆಗತ್ತೆ, ಶಿವಯೋಗಿಗಳ ಜಾತ್ರೆ ಅಂತಾನೆ. ಎಂಥವ್ರು ಶಿವಯೋಗಿಗಳು. ತ್ರಾಸಾದವ್ರಿಗೆ ಜ್ವರ ಬಂದು, ಮೈ ತುಂಬ ಜಟ್ಟು ಬಂದು, ಜ್ವರ ಬಂದು, ಇನ್ನೇನು ಪೂಜಾ ತಪ್ಪುವಂಗಿಲ್ಲ, ಬೆಕ್ಕಾದಂತ ತ್ರಾಸ ಐತಂದ್ರೆ ಸ್ನಾನ ಆಗಬೇಕು, ಜ್ವರ ನರ ಭಾಳ ಬಂದವು. ಏನ್ ಮಾಡಿದ್ರಂತ ಅಲ್ಲಿರೋ ಬೆತ್ತಕ್ಕೆ ಕೇಳಿದ್ರಂತ, ಅಯ್ಯ ಒಂದ್ ಸ್ವಲ್ಪ ಹೊತ್ತು ನಾವು ಲಿಂಗ ಪೂಜೆ ಮಾಡ್ಕೊತೀವಿ, ನಮ್ಮ ಜ್ವರ ನೀವು ಅನ್ಕತ ಒಟ್ಟು ತಗೋರಿಪ್ಪ, ಆಮೇಲೆ ಮತ್ತೆ ನಮಗ್ ಕೊಡ್ರಿ ಅಂತೇಳಿ ಆ ಬೆತ್ತ ಮುಟ್ಟಿದ್ರೆ ಅವ್ರ ಮೈಯಾಗಿನ ಜ್ವರ ಎಲ್ಲ ಆ ಬೆತ್ತಕ್ಕೆ ಅದಕ್ಕೆ ಲಿಂಗ ಪೂಜೆ ಮುಗಿಸ್ಕೊಂಡ್ರು. ಬರೀಪ್ಪ ಮತ್ತೆ ನಿಮ್ದೇನೈತಿ ಋಣ ಮುಟ್ಲಿ ಅಂತಂದ್ರು. ಮತ್ತೆ ಹಿಂಗೆ ಕೈ ಇಟ್ರು, ಮತ್ತೆ ಜ್ವರ ಅವ್ರಿಗೆ ಬಂದು. ಹೆಂಗೆ ಸಾಧ್ಯ ಐತಿ, 100% ಸಾಧ್ಯ ಐತಿ. ಆ ಅವಸ್ಥೆ ಮುಟ್ಟಿದ್ರೆ ಸಾಧ್ಯ ಐತಿ. ಕಾಯ ಜೀವದ ಹೊಲಿಗೆ ಬಿಚ್ಚಿ ಬಿಟ್ಟಿರ್ತಾರೆ ಅವರು. ಶರೀರಕ್ಕೆ ಏನಾದ್ರೆ ಆತ್ಮಕ್ಕೆ ಗೊತ್ತಾಗೋದಿಲ್ಲ, ಆತ್ಮಕ್ಕೆ ಏನಾದ್ರೆ ಶರೀರಕ್ಕೆ ಗೊತ್ತಾಗೋದಿಲ್ಲ. ಅಲ್ಲಿ ಗೊತ್ತಾಗಿರ್ತೈತಿ ಕರೆ, ಸಾಕ್ಷಿ ಚೈತನ್ಯವಾಗಿ ಒಳಗೆ ಆತ್ಮ ಇರ್ತೈತಿ ಕರೆ. ಆದ್ರೆ ದೇಹದ ಸುಖ ದುಃಖಗಳು ಮನಸ್ಸಿಗೆ ಆತ್ಮಕ್ಕೆ ಅಂಟುಕೊಳ್ಳೋದಿಲ್ಲ. ಅವ್ರ ಮಹಾತ್ಮರ ಕಾರಣ ನಮಗೆ ಅಂಟುಕೊಂತಾವ. ಹಸಿವಾತಂದ್ರೆ ಮನಸ್ಸು ಚಟಪಡಿಸಕ್ ನಿಂತಿರ್ತೈತಿ, ಹೋಗ ಅವ್ರೇನು ಹೇಳ್ತಾರೆ ಸ್ವಾಮಿಗಳು ಸುಮ್ಮನೆ ಉಂಡೋಗ, ನಮ್ಗೆ ಅಂಟುಕೊಂತಾವ ನೋಡಿ. ಒಂದಿಟ್ಟು ಮುಳ್ಳು ಚುಚ್ಚಿದ್ರೆ ಹಾದು ಬಿಡ್ತೀವಿ ನಾವು. ನಮಗೆ ಸುಖ ಮುಖಗಳಿಗೆ ದೌಡು ಒಳಗೆ ಬಿಡ್ತೀವಿ ನಾವು. ಇವತ್ತು ಮಾತಾಡಿರ್ತೀವಿ, ಮರುದಿವಸ ನಮ್ಮಂತೆ ಇರೋದೇ ಇಲ್ಲ, ಕೆಪಾಸಿಟಿನೇ ಇರೋದಿಲ್ಲ, ಅದು ನಡೆಸುವಷ್ಟು ತಾಕತ್ತು ಇರೋದಿಲ್ಲ. ಅಲ್ಪಜ್ಞರು ನಾವು. ಆದ್ರೆ ಅವ್ರು ಹಂಗಲ್ಲ. ಅದನ್ನು ಸಾಧಿಸಿದ್ರು ಅದನ್ನು ಪಡ್ಕೊಂಡಿದ್ರು ಅವ್ರು. ಹಿಂಗಾಗಿ ಅವ್ರಿಗೆ ಇದ್ದಿದ್ದಿಲ್ಲ. ಅವ್ರ ಮಠಕ್ಕೆ ಯಾನೋ ಒಬ್ಬ ಭಕ್ತ ಬಂದು ಬೆಳ್ಳಿ ಪಾವಲಿ ಬಡದು ಹೋಗಿದ್ನಂತ ಗಚ್ಚಿನ ಮಠಕ್ಕೆ, ಅತಣಿ ಒಳಗೆ. ಮಠದ ಕರ್ಕೊಂಡು ಬುದ್ಧಿ ಯಾವನೋ ಒಬ್ಬ ಭಕ್ತ 11 ಬೆಳ್ಳಿ ಪಾವಲಿ ಬಡದಾನ್ರಿ, ಎಪ್ಪಿ ಮಾರಿದ್ರೆ ಒಂದು 4 ಕುರಿ ಹೊಲ ಹಿಡಿಬೋದಂದ್ರು. ಮತ್ತೆ ಕರ್ಕೊಂಡ್ರು ಕಮಿಟಿ ಅವರು ಅಂದ್ರೆ ಅವ್ರು ಬರೀ ಅದನ್ನ ನೋಡೋರು, ಅವ್ರು ಬೇರೆ ಗೊತ್ತಿರಂಗಿಲ್ಲ ಅವ್ರಿಗೆ. ಕೊನೆಗೆ ಏನಾದ್ರ ಶಿವಯೋಗಿಗಳು ಬಡದ್ ಹೋಗ್ಯಾನಂತ ಹೋಗಿ ಹೇಳಿದ್ರಲ್ಲ, ಚಲೋ ಆತಪ್ಪ. ಏನಂದ್ರ ಅಜ್ಜವ್ರ ನೆನ್ಪಿಟ್ಕೋರ್ ನಾ ಹೇಳೋಕೆ, ಚಲೋ ಆತಪ್ಪ. ಏನಾಯ್ತು? ಚಲೋ. 1 ವಾರ ಬಿಟ್ಟು ಯಾವನ ಅವನ್ನ ಚಿಮಟಿಗೆ ಹೇಗೆ ಎಬ್ಕೊಂಡು ಹೋಗಿದ್ನಂತ ಕಳ್ಳ. ಹಚ್ಚಲ ಮೇಲೆ ಬಡದು ಎಬ್ಕೊಂಡು ಹೋಗಿಬಿಟ್ಟಿದ್ನಂತ. ಮತ್ತೆ ಓಡ್ಕೊಂತ ಬಂದಂತ ಅವ್ನು ಕರ್ಕೊಂಡು ಬುದ್ಧಿ ಯಾಕೋ ಕಡೆಯ ಮಾನ್ಯ ಹಚ್ಚಲಕ್ಕೆ ಬಾವಲಿ ಬಡ್ದಿದ್ರಲ್ರಿ ಬೆಳ್ಳಿವು, ಯಾವನೋ ತೊಗೊಂಡು ಹೋಗ್ಯ. ಚಲೋ ಆತಪ್ಪ. ಅಲ್ಲಿ ಏನಂದ್ರು ಚಲೋನ ಆತು. ಎಬ್ಕೊಂಡು ಹೋದಾಗ ಏನಂದ್ರು ಚಲೋನ ಆತು. ಅಲ್ರಿ ಬುದ್ಧಿ ಬೆಳ್ಳಿ ಬಾವಲಿ ಪಡ್ಕೊಂಡು ಹೋಗ್ಯಾನಂದ್ರೆ ಚಲೋ ಆತು ಅಂತೀರಲ್ಲ. ಕಡೆಯ ಇದ್ದ ಮಾತಂದು ಬಡದಾನಪ್ಪ, ಇಲ್ಲದವ ಕಿತ್ಕೊಂಡು ಹೋಗ್ಯಾನಪ್ಪ. ಮರ ಯಾಕೆ ಚಿಂತೆ ಮಾಡ್ತೀವಿ, ಸಹಜ ಭಾವ. ಇದ್ದವ ಬಡದಾನ, ಇಲ್ಲದವ ಕಿತ್ಕೊಂಡು ಹೋಗ್ಯಾನ, ನೀ ಯಾಕೆ ಚಿಂತೆ ಮಾಡ್ತೀವಿ, ಹೋಗಿ ಮಠದಾಗ ಇದ್ದದ್ದು ಕೆಲಸ ಮಾಡೋಗಂದ್ರ. ಅಂದ್ರೆ ಮಹಾತ್ಮರು ಹಿಂಗಿರ್ತಾರೆ. ಅಂಟುಕೊಳ್ಳೋದಿಲ್ಲ ಅವ್ರು. ಸಿರಸಂಗಿ ಲಿಂಗರಾಜರು ಸಂಸ್ಥಾನ ಅವ್ರಿಗೆ ಕೊಡಕ್ಕೆ ಬಂದರು. ಹೋಗಮರಾಯ ನಮ್ಮ ಪೂಜಾ ಸಾಮಾನನ್ನು ತೊಳ್ಕೊಳ್ಳೋಕೆ ಟೈಮ್ ಇಲ್ಲ, ಇನ್ನೇಲಿ ಇವ್ನು ಕಾಟಿ ಕಿರಿದಿ ನೋಡ್ಕೊಂತ ಕುಂದ್ರಕ್ಕೆ ಹೋಗಿ ಬಡ ಮಕ್ಕಳಿಗೆ ದಾನ ಮಾಡ್ಕೊಳ್ಳೋ ನೋಡಿ ಕೇಳಿ. ಅಂತಪ್ಪ ಸಿರಿಸಂಗಿ ಲಿಂಗರಾಜರಿಗೆ ಆಶೀರ್ವಾದ ಮಾಡಿದವರು ಅಂದ್ರೆ ಸಿದ್ದಪ್ಪಜವ್ರು. ಮುಂದೆ ಬರ್ತೈತೆ ಅದು ಸ್ಟೋರಿ ಹೇಳ್ತೀನಿ ನೋಡಿ. ಎಂಥ ಅದ್ಭುತ. ಮುಳಗುಂದದ ಬಾಗಿಲು ಮಹಂತ ಶಿವಯೋಗಿಗಳಿಗೆ ಮೈಸೂರು ಮಹಾರಾಜರು ಅರಮನೆ ಮಗಲ್ ಗುರುಮನಿ ಕಟ್ಟಿ ಕೊಡ್ತೀನಿ, 16,000 ಎಕರೆ ಭೂಮಿ ಕೊಡ್ತೀನಿ, ನಿಮಗೆ ಬಂಗಾರದ ಬೆಳೆ ಕೊಡ್ತೀನಿ, ಬಂಗಾರದ ಸಲಾಕಿ ಮಾಡಿಸ್ಕೊಡ್ತೀನಿ, ನೀವು ಇಲ್ಲೇ ಇರಿ ಬುದ್ಧಿ ಅಂದ್ರೆ ನನಗೆ ಬ್ಯಾಡ ಮಾರಾಯ ಅಂತೇಳಿ ರಾಣಿ ಒಂದು ಕುಂಬಳಕಾಯಿ ಸೊರಟಿ ಮ್ಯಾಗ ಡಿಸೈನಿನ ಚಿತ್ರ ತೆಗೆದಿತ್ತಂತ. ಇದನ್ನು ಕೊಟ್ಟು ಬಿಡೋ ಮಠಕ್ಕೆ ಹೋಯ್ತೀನಿ ಅಂದ್ರಂತ. ಅದನ್ನ ತಗೊಂಡು ಬಂದಾರ. ಇವತ್ತಿಗೂ ಮುಳಗುಂದ ಮಠದಾಗ ಕುಂಬಳಕಾಯಿ ಸೊರಟೆ ಐತಿ, ಹೋಗಿ ನೋಡ್ರಿ. ಬಹುಶಃ ಇವತ್ತು ಈಗ ಬರ್ತಾರೆ ಅವ್ರ ಸ್ವಾಮಿಗಳು, ಇನ್ನೊಂದು ಸ್ವಲ್ಪ ಧಾರವಾಡ ಮುರುಘಾ ಮಠದವರು ಬರ್ತಾರೆ, ಅವರೇ ಅದರ ಮಠಕ್ಕೂ ಸ್ವಾಮಿಗಳು. ಅವ್ರನ್ನ ಕೇಳಿ, ಅದು ಇವತ್ತು ಟ್ರೆಜರಿಯಾಗಿ ಇಟ್ಟಾರ. ಅದು ಮೈಸೂರು ಮಹಾರಾಜರು 16,000 ಎಕರೆ ಭೂಮಿ ಕೊಡ್ತೀನಿ, ಬಂಗಾರ ಕೊಡ್ತೀನಿ ಅಂದ್ರೆ ಅವ್ರು ತಗೊಳ್ಳಿಲ್ಲ. ಮತ್ತು ಅರಮನೆಗೆ ಬಂದು ಜಂಗಮರ್ನ ಹಂಗ ಕಳಿಸ್ಬಾರ್ದ್ರಿ ಅಪ್ಪ, ಒಂದಿಟ್ಟು ಏನಾರ ಕೊಡ್ಬೇಕ್ರಿ. ಜಂಗಮರ್ನ ಹೆಂಗೆ ಕಳ್ಸಕ್ ಬರ್ತೈತಿ? ಈಗ ಮನೆಗೆ ಜಂಗಮರು ಬಂದಿರ್ತಾರೆ, ಏನಾರ ಕೊಡಕಬೇಕಲ್ಲ ಅವ್ರಿಗೆ. ಏನಿಲ್ಲ ಅಂದ್ರೆ ಒಂದು ರೂಪಾಯಿ ಅವ್ರ ಕೈಯಾಗ ಕೊಟ್ಟು ನಮಸ್ಕಾರ ಮಾಡ್ಬೇಕಲ್ಲ, ಅದು ಪದ್ಧತಿ. ಏನಾರ ಒಂದು ತೊಗೊಂಡು ಹೋಗ್ರಿ ಅಂದ್ರೆ ಹಂಗಾರೆ ತಗೊಳ್ಯ. ಅಲ್ಲಿ ರಾಣಿ ಚಿತ್ರ ಬಿಡಿಸಾಳಲ್ಲ ಆ ಕುಂಬಳಕಾಯಿ ಸೊರಟಿ ತಗ, ಅದೇನದು 10 ಪೈಸಾಕ್ ಬರೋ ಕುಂಬಳಕಾಯಿ ಸೊರಟಿ, ಅದನ್ನ ತೊಗೊಂಡ್ಬಂದ್ರು ನೋಡಿ. ಅಂದ್ರೆ
ಹೇಳ್ತಾರೆ ನೋಡ್ರಿ, ಬೇಕು ಬೇಡಂಬೆರಡು ಭವಬೀಜಗಳ ಹುರಿದು ಲೋಕದೊಳಗಿದ್ದು ಇಲ್ಲದ ಮೈಮಗೆ. ಬೇಕನೋ ಇಲ್ಲ, ಬ್ಯಾಡನೋ ಇಲ್ಲ. ಅದಕ್ಕೆ ಹೇಳ್ತಾರ ಅವರು, ಬಂಗಾರ ಕಬ್ಬಿನವ ಹಿರಿಕಿರಿದು ಸಮಗಂಡ ಲಿಂಗ ಮಹಾಂತೇಶಮ ಜಗತ್ಪುತ್ರಗೆ ಜಯ ಮಂಗಲ ನಿತ್ಯ ಶುಭ ಮಂಗಲ. ಅವನಿಗೆ ಅಮಂಗಲ ಅನ್ನೋದ ಇಲ್ಲ ಅಂತ. ಸತ್ತು ಮನೆಗೆ ಹೋದ್ರೂ ಆನಂದನ ಅಂತ, ಯಾವ್ದಾರ ಲಗ್ನದ ಮನೆಗೆ ಕರ್ಕೊಂಡು ಹೋದ್ರು ಆನಂದನ ಅಂತ. ಇದು ಸತ್ತು ಮನೆ, ಇಲ್ಲಿ ಶೋಕ ಐತಿ, ಯಾಕೋ ರಾವ್ ಐತಿ, ಏನಿಲ್ಲ. ಅಲ್ಲಿನೂ ಅದ ಭಾವ. ಲಗ್ನ ಮನೆಗೆ ಕರ್ಕೊಂಡು ಹೋಗಿವಿ, ಏನು ಮಿರ ಮಂದಿ ಐತಿ, ಅಲ್ಲಿನೂ ಅದ ಭಾವ. ಅವನಿಗೆ ಸ್ಮಶಾನನೂ ಆಟ, ಅರಮನಿನೂ ಆಟ, ಮೈಲಾರಲಿಂಗಪ್ಪನ ಕಟ್ಟಿನೂ ಆಟ, ಗೋಕುಲ್ ಕೊಪ್ಪದು ಸುಡಗಾಡನೂ ಆಟ, ಎರಡನ್ನೂ ಸಮಾನವಾಗಿ ಕಂಡವರು ಸಿದ್ದಪ್ಪಜನಂತ ಪುಣ್ಯಾತ್ಮರು. ಅದಕ್ಕೆ ಅವ್ರು 105 ವರ್ಷ ಆದ್ರೂ ತೇರು ಎಳಿತಾವ್ರಿ. ಮಾತು ನಮ್ಮ ನಿಮಗೆ ಹೇಳಿದಿಲ್ಲ, ಮುಗದ ಹೋದ ಕತಿ. ಫೋಟೋ ಹಾಕಿರ್ತಾರ, ಮುಂದೆ ಅವ್ರು ಧೂಳು ಕುಂತ್ರಿ 2 ವರ್ಷಕ್ಕೆ 3ನೇ ವರ್ಷಕ್ಕೆ ವರ್ಷದ ದಿಕ್ಕಿರೋದು. ಮಹಾತ್ಮರು ಫೋಟೋ ವರ್ಷ ಹೋಗೇ ಹೊಕ್ಕಾವ್, ತೇರು ಎಳ್ದ ಹೇಳ್ತೀವಿ, ಮಠ ಕಟ್ತೀವಿ, ಭಕ್ತರು ಬರ್ತಾರ, ಹಳೆ ನೀರು ಹೊಕ್ಕಾವ್, ಹೊಸ ನೀರು ಬರ್ತಾವ್. ಸಿದ್ದಪ್ಪಜ್ ಮತ್ತು ಶುದ್ಧನಾಗಿ ಇವತ್ತಿಗೂ ಇದ್ದ ಬಿಟ್ಟಿರ್ತಾನೆ. ಅಂದ್ರೆ ಇದ್ದವರು ಮಹಾತ್ಮರು ಇದ್ದವರು, ಮಹಾತ್ಮರು ಗೆದ್ದವರು, ಮಹಾತ್ಮರು ಲೋಕ ಕಲ್ಯಾಣಕ್ಕಾಗಿ ಬಂದವರು. ಇಂಥ ಮಹಾತ್ಮ ಆಗಿದ್ರೂ ಕೂಡ ಆತ ಗುರುವಿಗೆ ವಿನಯನಾಗಿ ನಡ್ಕೊಂಡಲ್ರಿ. ಅವನಲ್ಲಿ ಆ ಸಾಮರ್ಥ್ಯ ಇತ್ತು, ಅವನಲ್ಲಿ ಆ ಶಕ್ತಿ ಇತ್ತು, ಅದ್ಭುತವಾದ ಶಕ್ತಿ ಇತ್ತು. ಆದ್ರೂ ಕೂಡ ಒಬ್ಬ ಸಂಸಾರಿಕ ಗುರು ಆದಂತ ಅಬ್ಬಿಗೇರಿ ಫಕ್ಕೀರಪ್ಪನ ಮನೆ ಕಸ ಹೊಡೆದ, ಅವನ ಮನೆಗೆ ನೀರು ತಂದ, ಅವ್ರ ಮನೆ ಬಟ್ಟಿ ತೊಳೆದ. ಯಾಕೆ ತೊಳೆದ ಅಂದ್ರ ಅವ ಗುರು ನನಗೆ ವೇದಾಂತ ತತ್ವವನ್ನು ದಾರಿ ಎರೆಕತಾನ, ನಾನು ಅವನ ಶಿಷ್ಯ ಆಗಿ ಅವನ ಸೇವಾ ಮಾಡ್ಬೇಕಾಗೈತಿ. ನಾನು ಶ್ರೀಮಂತರ ಮನೆ ಕನ್ಯೆ ಇದ್ದೀನಿ, ಶ್ರೀಮಂತರ ಮನೆ ಸೊಸಿ ಇದ್ದೀನಿ ಅಂತೇಳಿ ದುಪ್ಪದ ಮೇಲೆ ಕುಂತು ಹಿಂಡಾಕಾದ್ರೆ ಹಿಂಡೋದಿಲ್ಲ, ಅದನ್ನ ಕೆಳಗ ಕುಂತು ಹಿಂಡಬೇಕು. ಯಾರಾದ್ರೇನು ಗುರುವಿನ ಪಾದದ ಕೆಳಗ ಇರಬೇಕು, ಅದು ಜಗತ್ತಿನ ನೇಮ ಅನ್ನೋದನ್ನು ಸಿದ್ದೇಶ್ವರರು ತೋರಿಸ್ಕೊಟ್ರು. ಎಂಥ ಕಬೀರನಂತವ್ರು ಕೂಡ ಅಂತ ಶ್ರೀಮಂತಿಕೆ ಸಂಪತ್ತಿನಾಗ ಇದ್ದಾಗ ಕೂಡ ಅವ್ರ ಕೊನೆಗೆ ಎಲ್ಲಿಗೆ ಬಂದ್ರು? ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಬಂದಾಗ ಸಿದ್ದಾರೂಢರು ಹಿಂಗೆ 2 ಕಾಲು ಹಿಂಗೆ ಇಟ್ಕೊಂಡು ಕೂತಿದ್ರು. ಅವ್ರ ಫೋಟೋ ಐತಲ್ಲ, ಹಿಂಗೆ ಮಡಿಚಿಕೊಂಡು ಮಂಡಿ ಮೇಲೆ ಮಾಡ್ಕೊಂಡು ಕೂತಿದ್ರು. ಕಣ್ಣು ತೆಗೆದ್ರೆ ಇನ್ನು ಮಂದಿ ಏನಾರ ಕೇಳ್ತಾರಲ್ಲ ಅಂತ ಕಣ್ಣು ಮುಸ್ಕೊಂಡು ಕುಂದಿರ್ತಿದ್ರು. ಯಾಕಂದ್ರೆ ಕಣ್ಣು ತಗೊಂಡು ಕುಂತ್ರು ಬರೋರು ದಾರಲ್ಲಿ ಅಂಗಡಿ ತೆಗಿಬೇಕಂತ ಮಾಡಿನ್ರಿ, ಮಗ ಕನ್ಯೆ ನೋಡ್ಬೇಕಂತ ಮಾಡಿನ್ರಿ, ಹಿಂಗೆಲ್ಲ ಮಾಡ್ತಿದ್ರು. ಈಗ ಇದು ಬೇಡ ಕಣ್ಣ ಮುಚ್ಕೊಂಡು ಕೂತ್ರು ನಾನೇನು ಕೇಳ್ತಾ ಇರೋರು ಮಕ್ಕಳಂತೂ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತು ಬಿಡ್ತಿದ್ರು. ಸಿದ್ದಾರೂಢರು ಕಣ್ಣು ಮುಚ್ಕೊಂಡು ಕುಂತಿರ್ತಿದ್ರು. ಈ ಕಣ್ಣು ತೆಗೆದಾರಲ್ಲ ಮಾತಾಡ್ಸೋದು, ಕಣ್ಣ ಮುಚ್ಕೊಂಡಾರ ಅಂದ್ರೆ ಧ್ಯಾನದಾಗ ಅದಾರ ಬಿಡು ಅಂತೇಳಿ ದಾಡ್ತಿದ್ರು. ಯಾಕಂದ್ರೆ ಗರಗದ ಬಡಿ ಹೊಳಪ್ಪ ಹೇಳಿದ್ದ, ಹುಬ್ಬಳ್ಳಿ ಬಾಳೆ ಬೆರಿಕಿಲೆ ಅಂತೇಳಿ, ಹುಬ್ಬಳ್ಳಿ ಬೇರೆ ಬೆಳೆ ಬೆರಿಕಿಪ್ಪ ಅಂತ ಹೇಳಿದ್ದ. ಅದು ಆ ವ್ಯವಹಾರ ಜ್ಞಾನ. ಅದು ಕೊನೆಗೆ ಅವರು ಕೋರ್ಟಿಗೆ ಹೋದ್ರು ಬಿಡ್ರಿ, ಆ ಮಾತು ಬೇರೆನ. ಅವ್ರನ್ನೇನು ಸುಚಿತ್ರ ಬಿಡ್ಲಿಲ್ಲ, ಅವ್ರನ್ನು ಕೋರ್ಟಿಗೆ ನಿಲ್ಲಿಸ ಬಿಟ್ರೆ ಇರ್ಲಿ. ಅದು ಮಹಾತ್ಮರ ಜೀವನದಲ್ಲಿ ಅಂತ ಘಟನೆಗಳು ಬರ್ತಾವ. ಮತ್ತು ಮುಳುಗುಂದ ಬಾಲಿಲ್ ಮಾನಸ್ವಾಮಿಗಳು ಧಾರವಾಡ ಕೋರ್ಟಿಗೆ ಕರ್ಕೊಂಬಂದ್ರು. ಪಲ್ಲಕ್ಕಿಯಾಗಿ ಮೆರೆದ್ರಿ ನೀವು ಅಂತೇಳಿ ಕೋರ್ಟಿಗೆ ಕರ್ಕೊಂಬಂದ್ರು ಅವ್ರನ್ನ. ಯಾಕ ನೀವು ಪಲ್ಲಕ್ಕಿ ಮೆರೆದ್ರಿ, ಒಂದು ಒಣೆಗೆ ಹಾದು ಹೋಗಿರಿ, ವ್ಯಾಸನ ತೋಳ ಕಟ್ಟ್ರಿ, ಅಲ್ಲೇ ಭಕ್ತರು ಮೆರೆಸ್ಯಾರ. ಹೋಮಾರಾಯ ನಾವು ಅಲ್ಲಿ ಅಂದಿದ್ದೆ, ಅವ್ರ ಮೆರೆಸ್ಯಾರ. ಆದ ಪತ್ರ ಮಠಕ್ಕೆ ಬಂದ್ರು, ಒಬ್ಬನು ಬರೋಲ್ಲ ಭಕ್ತ, ಇಲ್ಲಿ ಕೋರ್ಟಿಗೆ ಮುಗಿದು ಬರ್ತೈತಿ ಅಂತೇಳಿ. ಮತ್ತೆ ಇನ್ನೇನು ಮಾಡಿದ್ರು? ನೀವು ಬಂದು ಧಾರವಾಡದ ಕೋರ್ಟಿಗೆ ಹಾಜರಾಗಬೇಕು. ಶಿವಯೋಗಿಗಳಂದ್ರು, ಏನಲ್ಲೇಪ್ಪ ತಾಣಗ ಕುಂತವ್ರನ್ನ ಮೆರೆಸಿದ್ರಿ, ಈಗ ನಾವು ಹೋಗಿ ನಿಂದಿರ್ಬೇಕಾಗ್ತಿಲ್ಲ. ನಿಂದ್ರು ಏನು ಬ್ರಿಟಿಷ್ ಅಧಿಕಾರಿಗಳಿದ್ರು, ಏನು ಮಾಡೋದು? ಕಟ್ಟಲೆ ಸಿರಿಗೆ ಅಂದ್ರು. ಸಿಡಿಗೆ ಕಟ್ಟಿಸಿದ್ರು ಅವ್ರು. ಮುಳುಗುಂದ ಮಠದ ಮುಂದೆ ಸಿಡಿಗೆ ಕಟ್ಟಿದ್ರು. ಮುಂದೆ ಬಸನಿ ಬಾರಸರ್ಲಿ ಅಂದ್ರು. ಹಿಂದ ಒಂದು 10-20 ಮಂದಿ ಹೆಣ್ಮಕ್ಳು ಕರ್ಕೊಂಡು ಭಯಕೋರಿ ಅಂದ್ರು. ನೋಡಿ ಬಂತು. ಮುಳುಗುಂದದಿಂದ ಎಲ್ಲಿಗೆ ಬಂತು? ಲಕ್ಷ್ಮೇಶ್ವರಕ್ಕೆ ಬಂತು. ಲಕ್ಷ್ಮೇಶ್ವರದಿಂದ ಪಶುಪತಿ ಹಾಳಕ್ಕೆ ಬಂದರು. ಪಶುಪತಿ ಹಾಳದ ಇವತ್ತಿಗೂ ಮಠ ಇದೆ ಬಾಲಿಲ್ ಮಾನಸ್ವಾಮಿ. ಪಶುಪತಿ ಹಾಳದಿಂದ ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋದ್ರು. ಬ್ರಿಟಿಷ್ ಜಡ್ಜ್ ಇದ್ದ, ಒಳಗೆ ಕುಂತಿದ್ದ, ಭಜನಿ ಬಾರ್ಸಕತ್ತಿದ್ರು. ಹಂಗ ಭಜನಿ ಸಪ್ಪಳಾಕತ್ತಿತ್ತು, ಬಡ್ಕೊಳ್ಳಾಕತ್ತಿದ್ರು, ಹೊಯ್ಕೊಳ್ಳಾಕತ್ತಿದ್ರು. ಏನಿದು ನಾನ್ಸೆನ್ಸ್ ಫೆಲೋ ಅಂತ ಎದ್ದು ಬಂದ ಜಡ್ಜ್. ವಾಟ್ ಇಸ್ ದಿಸ್ ಅಂತ ಕೇಳಿದೆ. ಯಾಕೆ ದಿಸ್ ಇಲ್ಲ ದ್ಯಾಟ್ ಇಲ್ಲ ಮರ, ಸಾಕ್ಷಿ ಕುಂತತಿ, ಹೋಗ್ರಿ ಸಾಕ್ಷಿ ತಗೋವಂದ್ರು. ಇವ್ರು ಸಿರಿಗ್ಯಾಗ ಸುಮ್ಮನೆ ಕುಂತು ಬಿಟ್ಟಿದ್ರು. ಸತ್ಯ ಹೇಳದ ಮುಂದೆ ಏನು ಸಾಕ್ಷಿ ತಗೊಳ್ಳೋದಂದ್ರು? ಮಹಾತ್ಮರಿಗೆ ಪಲ್ಲಕ್ಕಿನೂ ಆಟ, ಸಿರಿಗಿನೂ ಆಟ. ಯಾವನೋ ಅವಿವೇಕಿ ನಿನಗೆ ಪತ್ರ ಬರದಾನಂತ ನೀನು ಸ್ವಾಮಿಗಳಿಗೆ ನೋಟಿಸ್ ಕಳಿಸ್ತೀಯ ಅಂದ್ರೆ ನಿನಗೆ ಬರ್ತೈತಿ, ನೀ ಹೆಣ ಹಾಕಿ ನೋಡಂದ್ರು. ಸಾಷ್ಟಾಂಗ ಹಾಕಿ ಕೇಸಕ್ಕೆ ತೆಗೆದುಬಿಟ್ಟ. ಒಲ್ಲೋ ಯಪ್ಪ ಇವ್ರು ಸುದ್ದಿನ ಗಾಡಿ ಧಾರವಾಡದ ಗೆಜೆಟ್ಟಿನಾಗ ಐತಿ ನೋಡ್ರಿ. ಇವ್ರಿಗೂ ಹಂಗಾಯಿತು ಪರಿಸ್ಥಿತಿ. ಸಿದ್ದಾರೂಢರಿಗೂ ಹಂಗಾಯಿತು. ಮುಂದೆ ಸಿದ್ದಪ್ಪಜನಂತವ್ರಿಗೂ ಹಂಗಾಯಿತು. ಮೆರವಣಿಗೆ ಮಾಡುವಾಗ ಹಂಗಾಯಿತು. ಸೇಮ್ ಹೆಚ್ಚು ಕಡಿಮೆ ಮಹಾತ್ಮರು ಭಾಳ ಅಂದ್ರೆ ಡೇಟ್ ಚೇಂಜ್ ಇರ್ತಾವ, ಒಂದಿಟ್ಟು ವರ್ಷ ಚೇಂಜ್ ಇರ್ತಾವ, ಟೈಮ್ ಚೇಂಜ್ ಇರ್ತಾವ. ಎಲ್ಲರಿಗಾದ್ರೂ ಹಣೆ ಬರ ಆಗಿದ್ದ ಇವ್ರಿಗೂ ಆಗಿದ್ದ. ಇವ್ರಿಗೂ ಆ ತ್ರಾಸ ಬಂದದ್ದ. ಸಿದ್ದಾರೂಢರಂತೆ ಬಂದ, ಅವ್ರ ಮುಖ ನೋಡಿದ. ಬಹುಶಃ ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತತ್ತೆ ಅಂದ. ಇವನು ಪಾಳೆ ಕಚ್ಚಿ ನಿಂತ. ಬಂದ,
ಬಾಂಧವನ ಸಿದ್ದಾರೂಢರ ಪಾದಕ್ಕೆ ನಮಸ್ಕಾರ, ಹಣಿ ಹಚ್ಚಿ ನಮಸ್ಕಾರ ಮಾಡಿದ. ಯಾರು ಬಂದು ನಮಸ್ಕಾರ ಮಾಡಿದ್ರು ಕಣ್ಣು ತೆಗಿಲಾರದ ಆರೂಢರು ಕಣ್ಣು ತೆಗೆದುಬಿಟ್ರು. ಆತನ ಹಣಿ ಆತನ ಸ್ಪರ್ಶಕ್ಕೆ ಮುಟ್ಟಿದ ಬಿಟ್ಲೆ ಬಹುಶಃ ಇವ ನಮ್ಮ ಮೊರ ಅನ್ನೋದು ಗೊತ್ತಾಗಿರ್ಬೇಕು ಅವ್ರಿಗೆ. ಕಣ್ಣು ತೆಗೆದು ಯಾರಯ್ಯ ಎಲ್ಲಿಂದ ಬಂದಿ ಅಂತ ಕೇಳಿದ್ರು. ಅದನ್ನ ತಿಳ್ಕೊಳಕ ನಿಮ್ಮ ಮತ್ತೆ ಬಂದಿನಿ ಅಂತ ಹೇಳ್ಬಿಟ್ಟು ನಾವು ನೋಡ್ರಿ ಇಷ್ಟ ವ್ಯತ್ಯಾಸಗಳು ಎಷ್ಟ. ಯಾರಯ್ಯ ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ ಹೇಳ್ಬೋದಾಗಿತ್ತು ಉಣಕಲ್ಲವ್ರಿ, ಆ ಓಣಿಯವ್ರಿ, ಈ ಓಣಿ ಗೌಡ್ರಿ, ಅಂಥವ್ರಿ ಇಂಥವ್ರಿ ಅಂತ ನಮ್ಮ ವಂಶಾವಳಿನೆಲ್ಲ ಹೇಳ್ಬೇಕಂತ ಹೇಳಿದ್ವ. ನಾ ಹೈದರಾಬಾದ್ ನಿಜಾಮರ ವಂಶಸ್ತ್ರಿ, ಶ್ರೀಮಂತಿಕೆ ಐತ್ರಿ, ಹಂಗೆ ಏನು ಹೇಳಿಲ್ಲವ. ಯಾರಯ್ಯ ಎಲ್ಲಿಂದ ಬಂದಿ ಅಂದ್ರು. ಅದನ್ನ ತಿಳ್ಕೊಳಕ ನಿಮ್ಮ ಮತ್ತೆ ಬಂದಿನಿ ಅಂತ ಮಾತಾ ಮುಗಿದೋದು. ಹೌದಾ ಎದ್ದ ಬಿಡ ಅಂತ ಬಿಟ್ರು ಅವರು. ಎದ್ದ ಹೆಂಗಿದ್ದು ಗೊತ್ತಲ್ಲಿ ಸಿದ್ದಾರೂಢರಂತೆ ನೋಡಿ, ಸಿದ್ದಾರೂಢರಂತೆ ಕೊನೆಗೆ ಸಿದ್ದಾರೂಢರು ಎಲ್ಲಾರು ಕರೆದು 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 ನಮ್ಮ ಊರಿಗೆ ಹೋಗೋ ದಿವಸ ಬಂದಾವ, ನಾ ಇನ್ನು ಹೊಕ್ಕಿನಿ, ನಮ್ಮ ಊರವ್ ಕರೆಕ್ಟ್ ಕಳಿಸಾನ, ನಿಮ್ಗೆ ಯಾರ್ಯಾರಿಗೆ ಏನೇನು ಬೇಕು ಕೇಳಿ ಕೊಡ್ತೀವಿ ಅಂದ್ರೆ. ಯಪ್ಪ ನೀವು ಹೋಗಬೇಡ್ರಿ, ತಂದಿದ್ದಂಗ ತಾಯಿ ಇದ್ದಂಗ ನೀವು ಆದ್ರೆ ಹುಬ್ಬಳ್ಳಿ ಪುಣ್ಯನ ಮುಗಿತೈತಿ ಅಂದ್ರಂತಲೇ. ಗಂಡ ಬಾಳ ಅಡಮುಟ್ಟವ ಮನಿಯಾಗ ಸರಕ್ಕನ ಹೋಗಿ ಬರಕ್ಕನ ಬಾ ಅಂದನವ. ಅವ ಕಳಿಸಿದಾಗ ಬರ್ಬೇಕಂತ, ಅವ ಹೇಳೋಕ್ಕಿಂತ ಮೊದಲ ಹೋಗಿ ಬಿಡ್ಬೇಕಂತ. ನಾವು ಏನಾರ ಹೆಚ್ಚು ಕಡಿಮೆ ಮಾಡಿದ್ವಿ ಅಂದ್ರೆ ನಮ್ಮನ್ನು ಬಹು ಒಗದ್ ಬಿಡ್ತಾನಂತ. ಲೋಕದ ಗಂಡ ಹೇಳ್ತಾನವ ತವ್ರ ಮನೆ ಹೊಂಟ ಹೆಂಡತಿಗೆ ಸರಕ್ಕನ ಹೋಗ್ಬೇಕು, ಬರಕ್ಕನ ಬರ್ಬೇಕು. ಬರ್ಲಿಲ್ಲ ಅಲ್ಲೇ ಇದ್ದು ಬಿಡು. ಬರೀ ಲೋಕದ ಗಂಡ 4 ದಿನ ಲೇಟ್ ಆದ್ರೆ ಕೇಳೋದಿಲ್ಲ, ಹೆಂಡತಿನ ಹೊರಗೆ ನಿಂದ್ರಿಸ್ತಾನ. ಮತ್ತು ಗಟ್ಟುಳ ಗಂಡ ಅವ ಪರಮಾತ್ಮ ಅವ ಕರೆದಾಗ ಹೋಲಿಲ್ಲ ಅಂದ್ರೆ ಮಗನ ಹೆಡಮರಿಗೆ ಕೆಟ್ಟು ಹೋಗಿತಾನಂತ ಸಿದ್ದಾರೂಢರು. ಹೋದವ್ರನ್ರಿ ಅಪ್ಪ ಹೋಗವ್ರ, ನಮಗೊಂದಿಟ್ಟು ವರ ಕೊಡ್ರಿ ಅಂದ್ರಂತ. ನೀವು ಅಲ್ಲಿಗೆ ಬರೋರು ಲೇಟ್ ಗೊತ್ತೈತೆ ನನಗಂದ್ರಂತವ್ರು. ನೀವು ಮತ್ತು ಅಲ್ಲಿಗೆ ಬರೋವ್ರ. ಯಾರ್ಯಾರು ಏನು ಕೇಳ್ತಾರೆ ಎಲ್ಲರಿಗೂ ಕೊಟ್ಟರು. ಇವನು ಒಬ್ಬ ನಿಂತಿದ್ದ. ಲೇ ಕಬೀರ ಎಲ್ಲರಿಗೂ ಕೊಟ್ಟಿನಿ, ನಿನಗೇನು ಬೇಕು ಕೇಳಂದ್ರು. ನನಗೇನು ಕೊಡವನಿ ಅಂದ್ರು. ಎಲ್ಲರಿಗೂ ಕೊಟ್ಟಿ ನಿನಗೆ ಕೊಡೋದಲ್ಲ ನೋಡ ಮತ್ತಂದ್ರು. ಕೊಡ್ತೀವಲ್ಲ ಹಾನಿ ಮಾಡಂತ. ಅಲ್ಲೇ ಅವನು ನನ್ನ ಮೇಲೆ ನಂಬಿಕೆ ಇಲ್ಲನಲ್ಲೇ ಅಂದ್ರು. ನನ್ನ ಮೇಲೆ ನಂಬಿಕೆ ಇಲ್ಲನ ಅಂದ್ರು. ಹೇಳಕ್ ಬರೋದಿಲ್ಲಪ್ಪ ಸನ್ಯಾಸಿಗಳ ಚಿತ್ತ ಯಾವತ್ತೇ ಹೆಂಗಿರ್ತೈತೋ ಕೊಟ್ಟ. ನೀ ಏನಲ್ಲಿ ನೋಡ, ನಾ ಸತ್ತ ಮೇಲೆ ನೀ ಸಾಯ್ಬೇಕು ನೋಡಂತ. ನೋಡ್ರಿ ಕಬೀರ್ ಏನಂದ, ನೀ ಏನಲ್ಲಿ ನೋಡ, ನಾ ಸತ್ತ ಮೇಲೆ ನೀ ಸಾಯ್ಬೇಕು ನೋಡಂತ. ಹಣಿ 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 ಬರ್ಕೊಂಡ್ರೆ ಸಿದ್ದಾರೂಢರು. ಎಂತಾದ ಕೇಳಿದ್ವಿ ಅಂತ ಕೊನೆಗೆ ಆತ್ಮ ಕೇಳಿದ್ರಂತ. ಆತ್ಮ ಹೋಗಬೇಡ ನಿಂದರು, ಶಿಷ್ಯಾಗ ಮಾತು ಕೊಟ್ಟಿವಿ ಅಂತೇಳಿ ಮತ್ತೆ 10 ವರ್ಷ ಜಾಸ್ತಿ ಮಾಡಿದ್ರಂತ. ಮಿಸ್ರಿ ಕೋಟಿ ಕಾಳಪ್ಪ ಸಿದ್ದಾರೂಢ ಮಠದ ತೇರು ಬಡಿವಾಗಿ ಸಿದ್ದಾರೂಢರು ನೋಡಿದ್ರು. ಕಾಳ್ಯ ದಿನ ಮುಗದಾವಲ್ಲೇ ನೀನು ಅಂದ್ರು. ಮುಗಿದ್ರೆ ಹೆಚ್ಚು ಮಾಡಕ್ ನೀ ಎದೆಯಲ್ಲ ಅಂದವ. ಅಂದೇ ಮಾತು ಬಹಳ ಏನು ಮಾತಾಡಕ್ ಹೋಗಿಲ್ಲ. ಕಾಳ್ಯ ಮುಗದಾವಲ್ಲೇ ನಿನ್ನ ದಿನ ವರ್ಷ ಶಿವರಾತ್ರಿಗೆ ತೇರು ಕಟ್ತಿದ್ದಿಲ್ಲ, ಕಳಸ ಹಿಡ್ತಿದ್ದಿ, ಕಳಸ ನೋಡೋ ಯೋಗಿಲ್ಲಲ್ಲ ನಿನಗ, ಅದಕ್ಕೆ ಯಾಕೆ ಹೆದರ್ಲಿ, ನೀ ಅದೇ ಹೆಚ್ಚು ಮಾಡಕ್ಕಂದ್ರು. ತಗೊಳ್ಳಲೆ ನಾವು ಆದ ಮೇಲೆ ನೀ ಬರೀ ಅಂತಂದು ಮತ್ತೆ 20 ವರ್ಷ ಹೆಚ್ಚು ಬಾಳಿ ನಾವು ಕಾಳಪ್ಪ. ಇದು ಅವ್ರಿಗೆ ಸಾಧ್ಯ. ಸಿದ್ದಪ್ಪದವ್ರು ಇಲ್ಲೇ ಉಳ್ಕಲ್ಲಾಗ ಅಡ್ಡಾಡಕತ್ತಿದ್ರು. ಕೂಡಲಿಗೆ ಕರಿವೇರ ತೀರ್ಕೊಂಡಿದ್ದ, ಅವ್ರವ್ ಆಡಾಕತ್ತಿದ್ರು. ಶಾಸ್ತ್ರ ಹೇಳ್ಕೊಂತ ಕುಂತಿದ್ರು ಇವ್ರು ಮಠದಾಗ. ಮೈಲಾಲಿಂಗಪ್ಪನ ಕಟ್ಟಿ ಮ್ಯಾಗ ಶಾಸ್ತ್ರ ಹೇಳ್ಕೊಂತ ಕುಂತಿದ್ರು. ಶಾಸ್ತ್ರ ಹೇಳ್ಕೊಂತ ಕುಂತಾಗ ಒಮ್ಮೆ ನಮಗೆ ಎದ್ದು ಹಾದ್ರು. ಒಮ್ಮೆ ನಮಗೆ ಎದ್ದು ಹೋಗ್ಬಿಟ್ಲೆ ಕೂಡಲಿಗೆ ಕರಿವೇರಪ್ಪ ತೀರ್ಕೊಂಡಿದ್ದ. ಅವ್ರವ್ ಬಡ್ಕೊಂಡು ಆಡಕತ್ತಿದ್ರು. ಹೆಂಡ್ರಿಲ್ಲ ಮಕ್ಕಳಿಲ್ಲ, ಮೊದಲ ನನಗೆ ಬಿಟ್ಟು ಹಾದಿಪ್ಪ ಅಂತ. ಒಳಗೆ ಹೋಗ್ಲಿಲ್ಲ ಸಿದ್ದಪ್ಪದವ್ರು. ತಾಯಿ ಹೆಣದ ಮುಂದೆ ಕುಂತು ಆಡಕತ್ತಿದ್ದು. ಹೊರಗೆ ಬರ್ತಾರ. ಕೆರೆ ಅಂತ ಬಂದ್ರೆ ಒಂದು ಕತ್ತಿ ನಿಂತಿತ್ತು. ಕತ್ತಿ ಜನ್ಮ ಬಿಡು, ಮನುಷ್ಯ ಜನ್ಮಕ್ಕೆ ಹೋಗಂದ್ರು. ಕತ್ತಿ ಜಾಡಿಸಿ ಹೋದ್ರು, ಕತ್ತಿ ಸತ್ತು ಬಿತ್ತು. ಹೊಳ್ಳಿ ಕೂಡಲಿಗೆ ಕರಿವೀರಪ್ಪನ ಮನೆಗೆ ಬಂದ್ರು. ಕತ್ತಿ ಹೊಟ್ಟಿ ಕರಿವೀರ ಅವು ಭಾಳ ಆಳಾಕತ್ತಾಳ, ಎತ್ತ ಮಾರ್ಲಿ ಮಗನ ಅಂದ್ರು. ಎತ್ತ ಬಂದ್ಬಿಟ್ಟವ. 30 ವರ್ಷ ಜಾಸ್ತಿ ಬಾಳಿದವ ಕೂಡಲಿಗೆ ಕರಿವೀರಪ್ಪ. 30 ವರ್ಷ ಜಾಸ್ತಿ ಬಾಳಿದ. ಕೊನೆಗೆ ಸಾಯೋ ಮಠ ಏನಂದ್ರಂತ ಅವ್ನಿಗೆ, ಕತ್ತಿ ಹೊಟ್ಟಿ ಕರಿವೀರ್ಲೇನಿ ಸಿದ್ದಪ್ಪದ ತಂದು ನೀನು ಅಂತಿದ್ರಂತ ಅವನಿಗೆ. ಬಹುಶಃ ಮನತನದವ್ರು ಇರ್ಬೋದು, ಆ ಡ್ರೆಸ್ನವ್ರು ಇರ್ಬೋದು. ಅಂದ್ರೆ ಇವೆಲ್ಲ ಮಹಾತ್ಮರಿಗೆ ಸಾಧ್ಯ ಅಕ್ಕಾವ, ಡಾಕ್ಟರ್ಗಳಿಗೆ ಸಾಧ್ಯ ಆಗೋದಿಲ್ಲ, ವೈದ್ಯರಿಗೆ ಸಾಧ್ಯ ಆಗೋದಿಲ್ಲ. ವೈದ್ಯರು ಜೀವಿರೋ ಮಠ ಕಟ್ ಮಾಡ್ಬೋದು, ಜೋಡಿಸ್ಬೋದು, ಹೊಲಿಗೆ ಹಾಕ್ಬೋದು, ತುರ್ಕಬಹುದು, ತೆಗಿಬೋದು, ಮಾಡಬಹುದು. ಹೋದಂದ್ರೆ ಗಾಡ್ ಈಸ್ ಗ್ರೇಟ್, ಮುಗಿತು ವೈರ್ ಅಂತಾರ. ಫಸ್ಟ್ ಆಟಮ್ ಅವ್ರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ತೊಗಲು ಹೊಕ್ಕ ಬಂದವರು. ಅವರು ಆದ್ರೆ ತಗಲಿನ ಮರ್ಮ ತಿಳ್ಕೊಂಡವ್ರು ಅಲ್ಲ ಅವರು ವೈದ್ಯರು. ಅವ ಮತ್ತು ಸಿದ್ದಪ್ಪಜಲೆ ಅವ ಆತ್ಮಜ್ಞಾನಿಗಳಲ್ಲವರು. ಅವ್ರದ್ದೊಂದು ವಿದ್ಯೆ ಅದು, ಕೋರ್ಸ್ ಅದು, MBBS. ಶರೀರ, ಮಾಂಸ, ರಕ್ತ, ಎಲುಬು, ಕೀಲು, ಮಜ್ಜೆ, ಒಬ್ಬೊಬ್ಬ ಡಾಕ್ಟರ್ ಅದನ್ನ ಅದ್ರಾಗ ಪರಿಣಿತರು. ಅದು ಎಲ್ಲಿ ಮಟ್ಟ ಕೆಲಸ ಮಾಡೋರು ಅವರು. ಅದಕ್ಕೆ ಏನಾರ ರೋಗ ಬಂದ್ರೆ ಗಟ್ಟಿಯಾಗಿದ್ರೆ ಕಟ್ ಮಾಡ್ಬೋದು, ಔಷಧ ಕೊಡ್ಬೋದು. ಆದ್ರೆ ಒಳಗಿರುವಂತ ಆತ್ಮಕ್ಕೆ ಅಂಟಿದ ಮಲತ್ರಯಗಳನ್ನು ಕಳೆಯುವಂತ ಶಕ್ತಿ ವೈದ್ಯಗಿಲ್ಲ. ಅದು ಸಿದ್ಧಾರೂಢರಿಗೆ, ಅದು ಸಿದ್ಧಲಿಂಗರಿಗೆ, ಅದು ಸಿದ್ದಪ್ಪನಿಗೆ, ಅದು ಬಸವಣ್ಣನವರಂತ ಪುಣ್ಯಾತ್ಮರಿಗೆ ಸಾಧ್ಯ ಐತೆ ಹೊರತು ಉಳಿದವರಿಗಿಲ್ಲ. ಅದಕ್ಕಾಗಿ ಹಂತಪ್ಪ ಆತ್ಮವಿದ್ಯೆಯನ್ನು ಯಾರು ತೋರಿಸಿಕೊಡ್ತಾರೆ, ಹಂತಪ್ಪ ಅನುಭವದ ವಿದ್ಯೆಯನ್ನು ಯಾರು ತೋರಿಸಿಕೊಡ್ತಾರೆ, ಹಂತಪ್ಪ ಸರಳ ವಿದ್ಯೆಯನ್ನು ಯಾರು ತೋರಿಸಿಕೊಡ್ತಾರೆ, ಹಂತಪ್ಪ ಗುರುವಿನ ಸೇವೆಯಲ್ಲಿ ಇವರು ತಲೀನರಾದರು. ಸೇವಾ ಮಾಡಿದರು.
ಸೇವಾ ಮಾಡಿದ್ರು, ಅಬ್ಬಿಗಿರಿ ಫಕೀರಪ್ಪನ ಸೇವಾ ಮಾಡಿದ್ರು. ಹ್ಯಾಂಗ ಮಾಡಿದ್ರು ಸೇವಾ ಅಂದ್ರೆ ಏನು, ಆ ಸೇವೆಯಲ್ಲಿ ಅವ್ರು ಹೇಳ್ತಕ್ಕಂಥ ಪರಮಾನುಭವ ಬೋಧೆ, ಕೈವಲ್ಯ ಪದ್ಧತಿ, ಪಾರಮಾರ್ಥ ಪ್ರಕಾಶಿಕೆ, ಸದ್ಬೋಧ ಚಂದ್ರಿಕೆ ಎಲ್ಲಾ ವಿಷಯಗಳನ್ನ ಮನನ ಮಾಡಿದ್ರು. ಹೋಗಿ ಊರು ಹೊರಗೆ ಹೊಲದಾಗಿ ಗಿಡದ ಬುಡಕ ಧ್ಯಾನಕ್ಕೆ ಕೂತ್ರು. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞೆ, ಬ್ರಹ್ಮರಂಧ್ರ, ಸಹಸ್ರದಳದ ಕಮಲ ಎಲ್ಲವನ್ನ ಮೀರಿ ತುರ್ಯಾವಸ್ಥೆಗೆ ಹೋದ್ರು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವನ್ನು ಬಿಟ್ಟು ಮಹಾಕಾರಣ ಶರೀರದಲ್ಲಿ ಹೋದ್ರು. ಹಸಿವು, ತೃಷೆ, ನಿದ್ರೆ, ನಿರಡಿಕೆ ಕಟ್ಟಿದ್ರು. ಅವ್ರು ಏನು ಮಾಡ್ತಾರೋ ಅದು ಬಂಗಾರ ಆಯ್ತು, ಅವ್ರು ಏನು ಎತ್ತಿ ಕೊಡ್ತಾರೋ ಅದು ಸಿದ್ಧಿ ಆಯ್ತು. ಸಿದ್ದಪ್ಪನಾಗಿ ಉಳಿಲಿಲ್ಲ. ಕೊನೆಗೆ ಗುರು ಅಂದ, ನೀನು ಸಿದ್ದಪ್ಪಲ್ಲಪ್ಪ, ಸಿದ್ದೇಶ್ವರನಾದಿ, ಈಶ್ವರನ ಪ್ರತ್ಯಕ್ಷ ಮಾಡಿಕೊಂಡ್ರಿ, ಸಿದ್ದೇಶ್ವರನ. ಆಯ್ತು. ಮತ್ತೆ ಶಾಸ್ತ್ರ ಕೇಳಕ್ ಬರುವಂತ ಮಂದಿ ಅಲ್ಲಿನೂ ಗಂಟು ಬಿದ್ರು. ದೊಡ್ಡ ದೊಡ್ಡ ಶ್ರೀಮಂತರು, ನನ್ನ ಮಗಳನ್ನ ಇವ್ರಿಗೆ ಕೊಡ್ತೀನಿ, ಇವ್ರಿಗೆ ಆಸ್ತಿ ಹಚ್ತೀನಿ, ಇವನು ಹಳೆಯನ್ ಮಾಡ್ರಿ ಅಂತ ಹೇಳಿ ಅಲ್ಲಿನೂ ಗಂಟು ಬಿತ್ತು. ಫಕೀರಪ್ಪ ಅಂದ, ಅಮೃತ ಕುಡ್ದಾವ ಹೊಳಿ ಮಜ್ಜಿಗೆಗೆ ಅಂತ ಆಶೆ ಮಾಡ್ತಾನ. ಅಮೃತ ಕುಡ್ದಾನವ, ಅಮೃತ ಕುಡ್ದಾವ ಈ ಹೊನ್ನು ಹೆಣ್ಣು ಮಣ್ಣಿನ ತೊಗಲು ಚರ್ಮಕ್ಕೆ ಆಶೆ ಮಾಡ್ತಾನಲ್ಲಿ ಮಳು ಕೂಡ. ಅವ ದೊಡ್ಡವಾಗ್ಯಾನೀಗ, ಸಿದ್ದಪ್ಪ ಅಲ್ಲಮ್ಮ ಸಿದ್ದೇಶ್ವರ ಆಗ್ಯಾನ. ಅವನಿಗೇನು ಮಾಡು, ಯಾಕೆ ಸಂಸಾರದಾಗಿದ್ದು ಸಾಧ್ಸಕ್ಕೆ ಬರೋದಿಲ್ಲ. ಮತ್ತೆ 2 ಕ್ವಶನ್ ಹಾಕಿದ್ರು. ಶರಣರು ಸಾಧಿಸಿಲ್ಲ, ಶರಣರು ಸಾಧಿಸ್ಯಾರ ಕರೆ, ಅದು ಐಚ್ಛಿಕ, ಐಚ್ಛಿಕ ಆಪ್ಷನಲ್ ಅಂತಾರ ನೋಡಿ, ಐಚ್ಛಿಕ ಅದು. ಶರಣರು ಸಾಧಿಸ್ಯಾರ. ಅದ್ರಾಗ ಅಲ್ಲಮ ಪ್ರಭು ವೈರಾಗ್ಯ ಮೂರ್ತಿ, ಅಕ್ಕ ಮಹಾದೇವಿ ವೈರಾಗ್ಯ, ಚನ್ನಬಸವಣ್ಣವರು ವಿರಕ್ತರು ಲಗ್ನಾಗಿದ್ದಿಲ್ಲ. ಹಾಗೆ ಸಿದ್ದೇಶ್ವರನು ಕೂಡ ಆ ಮಾರ್ಗದಾಗ ಹೊಂಟಾನಂದ್ರೆ ನಾವು ಅವನನ್ನು ಪೂಜ್ಯ ಸ್ಥಾನದಲ್ಲಿ ನೋಡ್ಬೇಕು ಹೊರತು ಮಗಳು ಕೊಡ್ತೀನಿ, ಆಸ್ತಿ ಹಚ್ತೀನಿ, ಮನ್ಯಾಗ ಹಳೆ ತನಕ ಇಟ್ಕೊಂತೀನಿ ಅಂದ್ರೆ ನಮಗೆ ಪಾಪ ತಡದತ್ತೆ ಅಂತ ಹೇಳಿದ ಅಬ್ಬಿಗಿರಿ ಫಕೀರಪ್ಪ. ಕೊನೆಗೂ ಕಾಟ್ ಹೆಚ್ಚಾತು. ಕೊನೆಗೆ ಫಕೀರಪ್ಪನವರ ಹೆಂಡತಿ ಇಬ್ರು ಕುಂತಾಗ ಹೋಗಿ ಹೇಳ್ತಾರೆ ಸಿದ್ದಪ್ಪನವರು, ಎಂತಾತ ಗುರುನಾಥನು, ಅಂತಃಕರಣ ಉಳ್ಳಾತನು, ಎಲ್ಲಿಂದಾನೋ ದಿಕ್ಕಿಲ್ಲಾರ್ದಂತ ಪರದೇಶಿ ನಿಮ್ಮ ಮನ್ಯಾಗ ಇಟ್ಕೊಂಡ್ರಿ, ಹೊಟ್ಟಿಗೆ ಅನ್ನ ಕೊಟ್ರಿ, ಎಲ್ಲದಕ್ಕಿಂತ ನೆತ್ತಿಗೆ ಬುದ್ಧಿ ಕೊಟ್ರಿ, ಜ್ಞಾನ ಕೊಟ್ರಿ, ಎಂದೆಂದು ಹಸಿವಾಗಲಾರದಂತ ತತ್ವಾಮೃತವನ್ನು ಕೊಟ್ರಿ. ನಿಮ್ಮ ಋಣ ಬಹಳ ಐತೆ ನನ್ನ ಮೇಲೆ. ಅದಕ್ಕೆ ನಾನು ದೇಶ ಸುತ್ತು ಕೋಶ ಓದಂತಾರ, ನಿಮ್ಮ ಅಂತ್ಯಕ್ಕೆ ಕೂತು ಕೋಶ ಓದಿನಿ, ಇನ್ನು ನಾನು ದೇಶ ಸುತ್ತಬೇಕಂತ ಮಾಡೀನಿ, ನನಗೆ ಅಪ್ಪಣೆ ಕೊಡ್ರಿ ಅಂತ ತಿಳ್ಕೊಂಡು ಸತಿಪತಿಗಳಲ್ಲಿ ಇಬ್ಬರಲ್ಲಿನೂ ಸಾಷ್ಟಾಂಗ ಹಾಕ್ತಾನೆ. ಒಬ್ಬ ಯೋಗಿ ಗೃಹಸ್ಥರಿಗೆ ಸಾಷ್ಟಾಂಗ ಹಾಕ್ತಾನಂದ್ರೆ ಗುರು ಯಾರಾದ್ರೇನೋ ಅವನಿಗೆ ಬಾಗಬೇಕು ಅನ್ನುವಂಥದ್ದು ಸಿದ್ದಪ್ಪಜ್ಜನವರ ಅಭಿಮತವಾಗಿತ್ತು. ಮುಂದೆ ಸತಿಪತಿಗಳ ಆಶೀರ್ವಾದ ಮಾಡ್ತಾರೆ, ಹೋಗಿ ಬರ್ರಿ, ನಿಮ್ಮ ವಿಜಯದ ಯಾತ್ರೆ ವಿಜಯೀಭವವಾಗಲಿ, ನಿಮ್ಮ ಯಾತ್ರೆ ದೊಡ್ಡದಾಗಲಿ ಅಂತೇಳಿ. ಮುಂದೆ ಸಿದ್ದಪ್ಪನವರು ಅಬ್ಬಿಗೇರಿಯನ್ನು ಬಿಟ್ಟು ಯಾವ ಕಡೆ ಹೋಗ್ತಾರೆ ಅಂತಂದ್ರೆ ನರೇಗಲ್ಲದ ಭಾಗದ ಕಡೆ ಹೋಗ್ತಾರೆ. ಕೊಟುಬಚಿಗಿ ನಾರಾಯಣಪುರ ಅಂತ ಬರ್ತದೆ. ಅಲ್ಲಿ ಹೋಗುವಾಗ ನಾರಾಯಣಪುರದ ಒಬ್ಬ ನಂಜಯ್ಯ ಅನ್ನುವಂಥ ಒಬ್ಬ ಸ್ವಾಮಿ, ಅವನು ಅಬ್ಬಿಗಿರಿ ಫಕೀರಪ್ಪನವರಂತೆ ಶಾಸ್ತ್ರ ಕೇಳಕ್ ಬರ್ತಿರ್ತಾನ. ಸಿದ್ದಪ್ಪ ಇಲ್ಲ ಅನ್ನೋದು ಕೇಳಿ ಎಲ್ಲಿ ಹೋದ ಸಿದ್ದಪ್ಪ ಅಂತ ಹುಡುಕಾಡ್ತಾನ. ಕೊನೆಗೆ ಅವ್ರು ಎಲ್ಲಿದ್ರು ಅಂದ್ರೆ ನಾರಾಯಣಪುರದ ಸೀಮೆಗೆ ಹಾದು ಹೊಂಟಿದ್ರು. ಅವ್ರನ್ನ ಹೋಗಿ, ಗುರುವೇ ನನ್ನ ಮನೆಯಲ್ಲಿ ನೀ ಎಲ್ಲಿ ಹೋಗಬೇಡ, ನನ್ನ ಮನೆಯಲ್ಲಿ ಇರು, ಶಾಸ್ತ್ರವನ್ನ ಮಾಡೋಣ, ಅನುಭವ ಮಾಡೋಣ, ಇಲ್ಲಿಯ ಬದ್ಧ ಜೀವಿಗಳನ್ನ ಶುದ್ಧ ಜೀವಿಗಳನ್ನಾಗಿ ಮಾಡೋಣ ಅಂತೇಳಿ ನಂಜಯ್ಯ ತನ್ನ ಮನೆಗೆ ಕರ್ಕೊಂಡು ಹೋದ. ತನ್ನ ಮನೆ ಪಡಸಾಲಿ ಒಳಗನ ಒಂದು ಚಾಪಿ ಹಾಸಿದ, ಒಂದು ಮಂಚ ಇಟ್ಟ, ಅಜ್ಜನ ಕುಂದ್ರಿಸಿದ, ಓಣ್ಯಾಗಿನ ಮಂದಿ ಕರೆಸಿದ. ಅವಾಗಿನ ಟಿವಿ ಇಲ್ಲ, ಟೇಪ್ ಇಲ್ಲ, ಸ್ವಾಮಿಗಳು ಬಂದಾರಂದ್ರೆ ಜನ ಹಿಂಡುಗಟ್ಲೆ ಕೂಡ್ತಿತ್ತು, ಭಕ್ತಿ ಇತ್ತು, ಶ್ರದ್ಧೆ ಇತ್ತು. ಬಂದ್ರು ಕುಂತ್ರು, ಶಾಸ್ತ್ರ ಚಲವಾತು. ಆರು ನಾನೆಂದು ಅರಿತು ವಿಚಾರಿಸು, ವಿಷಮ ಸಂಸಾರವಿದು ಹಾಗೆ ಎಂದಿತ್ತು. ಶಾಸ್ತ್ರ ಚಲವಾತು. ನಂಜಯ್ ಚಲೋ ಇದ್ದ, ನಂಜಯ್ಯನ ಹೇಳಿದ ಅಡ್ನಾಡಿದ್ದು ಚಲೋ ಆತು. ನೀನ್ ಯಾವನೋ ಒಬ್ಬರು ಸಾಧನ ಕರ್ಕೊಂಡ್ಬಂದು ಮನ್ಯಾಗ ಕುಂದ್ರಿಸಿ ನೀ ದಿನ ಶಾಸ್ತ್ರ ಪಾಸ್ತ್ರ ಹೇಳಕತ್ತ ನಿನಗೋ ಒಂದು ಕೂಡ ಲತ್ತಿ ಗುಡಿ ತಗೊಂತಿ ನೋಡೋದಕ್ಕೆ. ನಿಮಗೆ ಅಲ್ಲಿ ಮಾಡಿ ಹಾಕೋಲಿ ಆಗೋಲ್ಲ, ಹೋಗಲಿ ಹೊಲದಾಗ ಜೋಳ ಹಾಕಿವಿ, ಪಕ್ಷಿ ತಿನ್ನಾಕತ್ತವಂತ ಕೈಯ ಕಡೆ ಹೋಗವನು ಸಾಧನ ಅಂದಕ್ಕೆ. ಅಲ್ಲ ಮರಾಳ, ಅವ ಎಂತಾವಂದ್ರ ಧೀಮಂತ ಪುರುಷ, ಅವ ಧೀಮಂತ ವ್ಯಕ್ತಿತ್ವ ಉಳ್ಳವ. ಅಂತಾವ ನನ್ನ ಮನೆಗೆ ಬಂದಿರೋದ ನಮ್ಮ ಪುಣ್ಯ. ಲೋಕದಾಗ ಎಲ್ಲಾರ ಮನೆ ಇರ್ತಾವ, ಎಲ್ಲಾರ ಮನೆಗೂ ಮಹಾತ್ಮರು ಬರೋದಿಲ್ಲ, ಪುಣ್ಯ ಇದ್ದವ್ರ ಮನೆಗೆ ಮಹಾತ್ಮರು ಬರ್ತಾರಂತ. ನನ್ನ ಪುಣ್ಯ ಐತಿ, ಅವ ಬಂದಾನ, ಪುಣ್ಯಾತ್ಮರ ಸೇವಾ ಮಾಡಿ ಮುಕ್ತಿ ಆಗೋದು ಬಿಟ್ಟು ಎತ್ತೆತ್ತಗರ ಮಾತಾಡ್ತೀನಿ ಬುದ್ಧಿಗೇಡಿ ಅಂದ. ನೀ ಇಲ್ಲದ ಮಾತಾಡಕ್ ಹೋಗ್ಬೇಡ, ನನಗೇನು ಮಾಡ್ಯಾಕಾಗುದಿಲ್ಲ. ಅವನ ಸಾಧನ ಕಾಯಕ್ ಹಚ್ಚು, ಇಲ್ಲದಿದ್ರೆ ನೀನು ಅವ್ನು ಕೂಡ ಅಡಿಬೆ ಹಾಕೊಂಡು ಹೋಗಂದಕ್ಕೆ. ಕೆಲವು ಹೆಣ್ಮಕ್ಳು ವಾಂಡಿರ್ತಾರೆ, ಚಲೋನು ಇರ್ತಾರ, ವಾಂಡು ಇರ್ತಾರೆ, ಪ್ಲಸ್ ಮೈನಸ್ 2 ಇರ್ತಾವ. ಕೊನೆಗೆ ಸಿದ್ದಪ್ಪಸ ಗೊತ್ತಾಯ್ತು, ಖರೆ ಐತಲ್ಲ ಯಾವ ಹೇಳೋದು ಅಂದ್ರೆ ಅವ್ರು ಯೋಗಿ ಆದ್ರೇನು ಭೋಗಿ ಆದ್ರೇನು ಪುಗಶೆಟ್ಟಿ ಉಣಬಾರ್ದಲ್ಲೇ, ಅದು ಪರಮಾತ್ಮಕ ದ್ರೋಹ ಮಾಡಿದಂಗ. ನಿನ್ನ ಮನಿ ಹೊಲ ಕಾಲು ಉಣ್ತೀನಿ ಅಂದ್ರು ನೋಡಿ, ಅಷ್ಟು ಆಗಿತ್ತವ್ರಲ್ಲಿ. ಹೊಲದಾಗನ ಅವರಿಗೆ ಗುಡಿಸಲ ಹಾಕಿ ಕೊಟ್ಟ, ಹೊಲದಾಗ ಗುಡಿಸಲ ಹಾಕಿ ಕೊಟ್ರೆ ಸಿದ್ದಪ್ಪಸು ಹೊಲ ಕಾಯಿಲ್ಲ, ಹಕ್ಕಿ ಪಕ್ಷಿಗಳಿಗೆ ನೀರು ಹಾಕಿದ. ಅವು ಬಂದು ತೆನಿ ತಿಂದು ನೀರು ಕುಡಿದು ಮತ್ತೇನೈತಿ, ತೆನಿನೂ ಸಿಗ್ತೈತಿ, ನೀರು ಸಿಗ್ತೈತಿ. ಹೆಂಗೆ ಕಲಬುರಗಿ ಶರಣ ಬಸಪ್ಪನವರು
ಕರ್ಕಿ ಹೊಲದೊಳಗ ಜ್ವಾಳ ಬಿತ್ತಿದಾಗ ಯಾರೋ ಹೇಳಿದ್ರಂತ ಶರಣಪ್ಪಗ, ಏನೋ ಮರ ಯಾವರೇ ಗುರು ಲಿಂಗ ಜಂಗಮ ದಾಸೋಹ ದಾಸೋಹ ಅಂತ ಕೂತಿದಿ, ಹೊಲದಾಗ ಪಕ್ಷಿಗಳು ದನಕರಗಳು ಬಿಡಾಡಿದನ ಅದಾವ, ಹೋಗಿ ಮೊದಲು ಅವ್ನು ಪೀಕ್ ತಕ್ಕೋ ಆಮೇಲೆ ದಾಸೋಹ ಮಾಡಿ ಅಂತ ಅಂದಾಗ ಶರಣಬಸಪ್ಪನವ್ರು ಏನ್ ವಿಚಾರ ಮಾಡಿದ್ರು, ನಾವು ಉಣ್ಣಾಕ್ ಕುಂತಾಗ ನಮ್ಮ ಗಂಟ್ಲಕ್ಕೆ ಅನ್ನ ಹತ್ತಿದ್ರೆ ಕಣ್ಣಾಗ ನೀರು ಬರ್ತಾವ, ಕೆಮ್ಮು ಬರ್ತೈತಿ, ಅಲ್ಲಿ ತಿನ್ನುವಂತ ಹಕ್ಕಿ ಪಕ್ಷಿ ದನಕರಕ್ಕೆ ನೀರೇ ಇಲ್ಲ ಅಂತೇಳಿ ಹೇಂತಿ ಕರ್ಕೊಂಡು ಮನೆಯಿಂದ ಕೊಡ ತಗೊಂಡು ಹರಿವಿ ತಗೊಂಡು ರಂಜಣಿಗೆ ಕಟ್ಟಿ ಅಲ್ಲೆಲ್ಲೆಲ್ಲಿ ಪಕ್ಷಿಗಳಿಗೆ ದಾಸೋಹವನ್ನು ಬಿಟ್ಟು ಶರಣಬಸವರು ಅವರಿಗೆ ಮಹಾದಾಸೋಹಿ ಶರಣಬಸವೇಶ್ವರ ಅಂತ ಕರೆದು 2 ದಿವಸದಿಂದ ಅವ್ರ ಜಾತ್ರೆ ಆಯಿತು. ಶರಣಬಸವೇಶ್ವರ ಬಹಳ ದೊಡ್ಡ ಪ್ರಭಾವಿಗಳು, ಸಂಸಾರಿಕರೇ ಅವರು, ಬಹಳ ದೊಡ್ಡ ಮಹಾತ್ಮರು, ಬಸವಣ್ಣನವರ ಹಾದಿಯಲ್ಲಿ ನಡೆದವರು, ಬಸವಣ್ಣನವರ ದಾಸೋಹ ತತ್ವದಲ್ಲಿ ಮುಂದುವರೆದವರೇ ಶರಣಬಸವೇಶ್ವರ. ಇವರು ಏನ್ ಮಾಡಿಬಿಟ್ರು, ಇವರು ಹಳದಾಗಿ ನೀರು ತರೋರು, ಇವರು ಹರಿವಿ ಇಟ್ಟಿಟ್ಟು ನೀರು ಕುಡ್ಸಾಕತ್ರು, ಇವರು ದನಕರಗಳಿಗೆ ಪಕ್ಷಿಗಳಿಗೆ ನೀರು ಹಾಕಕತ್ರು. 15 ದಿವಸ ಆದ್ಮೇಲೆ ಆ ಹೊಲ ಮಾಡಿ ನಾವು ನೋಡಾಕ್ ಬಂದ, ಎಲ್ಲ ಪಕ್ಕ ತೆರಿ ಕಾಣಕತ್ತಿದ್ವು, ಎಲೇ ಮೂಳ ಸಾದು ಕೈಗೆ ಒಂದು ತುತ್ತು ಬಾಯಿಗೆ ಬರದಂಗೆ ಮಾಡಿದೆ ಅಂತ ಅದ ಹೊಲದಾಗಿರೋ 4 ಹಸೆ ದೊಡ್ಡ ಕಿತ್ತು ಸಿದ್ದಪ್ಪಜನ್ ಮೈವಳಿ ಹೊಡೆದು ಬಿಟ್ಟ. ನೋಡ್ರಿ ಹೊಡೆದ್ರು ಸಿದ್ದಪ್ಪಜನ್ ದಡ 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 ರಟ್ಟಿ ಹಿಡಿದು ಎಳ್ಕೊಂಡು ಎಲ್ಲಿ ಬಾದ. ನಂಜಯ್ಯನ ಮನೆಗೆ ಹೋಗಿ ಗೌಡಿಶನಿಗೆ ಹೇಳಿದ, ನಿಮಗೆ ಗೊತ್ತಿಲ್ಲ ಇಂಥವನ್ನ ಇಟ್ಕೊಂಡು ಹೊಟ್ಟಿಟ್ಕೊಳಕತ್ತೀರಿ, ಹೊಲದಾಗಿನ ಜ್ವಾಳನ ಇವು ಎಲ್ಲ ದನಕರಗಳಿಗೆ ಪಶು ಪಕ್ಷಿಗಳಿಗೆ ತಿನ್ನಿಸಿಬಿಟ್ಟ ಅನ್ನೋದಕ್ಕೆ ಬಾಯಿ ಬಡ್ಕೊಂಡು 20 ಹೇರು ಜ್ವಾಳ ಹಾದು, ನಮ್ಗೆ 20 ಹೇರು ಜ್ವಾಳ ಹಾದು ಅಂದ್ರೆ ನಂಜಯ್ ಬಂದ, ಏನಾತಂದ, ಹೆಂಗ್ ಮಾಡ್ಯಾನ್ರಿ ಇವ ಮಾಲಕರ, ಗೊತ್ತಾಗೋದಿಲ್ಲ ಇಂಥವ್ರನ್ನೆಲ್ಲ ಮನೆಯಾಗ ಇಟ್ಕೊಳಂತೀರಿ ನೀವು ಅಂದಾಗನ ಸಿದ್ದಪ್ಪನ ವ್ಯಕ್ತಿತ್ವ ಏನೈತೆ ಅನ್ನೋದು ಇವ್ ಗೊತ್ತೈತಿ, ನಂಜಯ್ಯನಿಗೆ ಗೊತ್ತೈತಿ. ಯಾರಿಗೆ ಗೊತ್ತೈತಿ? ನಂಜಯ್ಯನಿಗೆ ಗೊತ್ತೈತಿ. ಆದರೆ ಇವಂಗ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ಆಳ ಮಗನಿಗೆ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ. ಒಂದು ಮನಿ ಮಾಡಕತ್ಬಿಟ್ರು. ಕೊನೆಗೆ ಸಿದ್ದಪ್ಪ ಏನಂತಾನ, ಅಪ್ಪನಾರು ಕೊಡ್ತಾರ ಅಂತ ಹೇಳಲೇ ಸೊಳೆತ್ತಮ್ಮ, ಭಾಳ ಕೊಡ್ತಾರ ಅಂತ ಹೇಳ ಅಂದಾಗ, ಅಪ್ಪನಾರು ಕೊಡ್ತಾರ, ದುಡಿಲಾರ್ದ ಕೊಡ್ತಾರ ಅಪ್ಪನಾರ ಅಂದಕ್ಕೆ. ಅಪ್ಪನವ್ರು ಏನಂದ್ರು, ದುಡಿಲಾರ್ದ ಕೊಡ್ತಾರ. ಕೊನೆಗೂ ನಂಜಯ್ಯ ಹೆದರಬೇಡಲೇ, ಈ ಮನಿ ಪುಣ್ಯನ ಆಟ ಐತೆ ಅಂತ ಹೇಳಿ ಸಿದ್ದಪ್ಪದವರು ಅಲ್ಲಿಂದ ಬಿಟ್ಟವ್ರು ಮುಂದೆ ಎಲ್ಲಿಗೆ ಬರ್ತಾರೆ, ಕೋಟುಮುಚಿಗೆ ಬರ್ತಾರೆ. ಮುಂದೆ ಇವ್ರು ಆ ಹೊಲ ಕಿತ್ತ ರಾಶಿ ಮಾಡಿದ್ರೆ 20 ಹೇರ್ ಅಲ್ಲ 40 ಹೇರ್ ಜೋಳ ಆಗ್ಬೇಕು ನೋಡಿ. 40 ಹೇರ್ ಜೋಳ ಅವಾಗ ಈ ಪಶ್ಚಾತ್ತಾಪ ಆತು. ಸಿದ್ದಪ್ಪನ ಹೊಡೆದಿತ್ತು ನೋಡ್ರಿ, ಅವನಿಗೆ ಲಕ್ವ ಹೊಡೆದಿತ್ತು. ಅವ್ನು ಹೆಂಗೆ ಹೊಡಿತಾನ ಹಂಗಂಗನ ಶಟ ಹೋಗಿತ್ತಂತ ಅವನ ಮೈ ನೋಡಿ. ಮಹಾತ್ಮರನ್ನ ತಪಾಸು ಮಾಡಬಾರ್ದು. ಮುಂದೆ ಅವನು ಪಶ್ಚಾತ್ತಾಪ ಪಟ್ಟ, ಅವನ ವಂಶ ನಿರ್ವಂಶ ಆಯಿತು. ನಂಜಯ್ಯನಿಗೆ ಹೇತಿಗೆ ಬುದ್ಧಿ ಬಂತು, ಗೊತ್ತಾಗ್ಲಿಲ್ಲ ರೀ ಮಹಾತ್ಮರು, ಗೊತ್ತಾಗ್ಲಿಲ್ಲ. ಯಾವಾಗಲೂ ಈ ಹಣೆ ಬಾರನ ಹಿಂಗ, ಮಹಾತ್ಮರು ಇದ್ದಾಗ ನಮಗೆ ಗೊತ್ತಾಗೋದಿಲ್ಲ, ಮಹಾತ್ಮರು ಇದ್ದಾಗ ಅವ್ರ ಕಿಮ್ಮತ್ತು ಗೊತ್ತಾಗೋದಿಲ್ಲ, ಮಹಾತ್ಮರು ಆದ ಮೇಲೆ ಅವ್ರ ಕಿಮ್ಮತ್ತು ಗೊತ್ತಾಗತ್ತೆ ಅಂತ ಹೇಳಿ ಕೊನೆಗೆ ಮುಂದೆ ಅವ್ರು ಎಲ್ಲಿಗೆ ಬಂದರು ಅಂದ್ರೆ ಕೊಟುಂಚಿಗೆ ಬರ್ತಾರೆ. ಕೊಟುಂಚಿಗೆಯಲ್ಲಿ ಇರ್ತಾರೆ. ಕೊಟುಂಚಿಗೆಯಲ್ಲಿ ಕೆಲವು ದಿವಸಗಳ ಕಾಲ ಅಲ್ಲಿ ಇರ್ತಾರೆ. ಅಲ್ಲಿನೂ ಅನೇಕ ಘಟನೆಗಳು ನಡೀತಾವ. ಮುಂದೆ ಅವರು ಅಲ್ಲಿಂದ ಔರಾದಿಗೆ ಬರ್ತಾರೆ. ಔರಾದಿಯಿಂದ ಸೌದತ್ತಿ ಸಿರಸಂಗಿಯಿಂದ ಮುಂದೆ ಹುಬ್ಬಳ್ಳಿಗೆ ಬರ್ತಾರೆ. ಆಮೇಲೆ ಉಣ್ಕಲ್ಗೆ ಬರ್ತಾರೆ. ಅವರ ಒಂದು ಚರಿತ್ರೆನೇ ಅದ್ಭುತ. ಹೀಗಾಗಿ ಮಹತ್ವರು ಬಹಳ ದೊಡ್ಡವರು, ತ್ಯಾಗಿಗಳು, ವಿರಾಗಿಗಳು, ಆಶಾಪಾಶ ವಿರಹಿತರಾಗಿ ಇದ್ದವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಪೂಜ್ಯರಾದ ಧಾರವಾಡದ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಇವತ್ತು ದಯಮಾಡಿಸ್ತಾ ಇದ್ದಾರೆ. ಆ ಪೂಜ್ಯರನ್ನ ನಾವೆಲ್ಲ ವೇದಿಕೆಗೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕ ಅವತ್ತು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಿಮಗೆಲ್ಲ ಗೊತ್ತು, ಧಾರವಾಡ ಮಠದ ಬಗ್ಗೆ ದಿವಸ ಪ್ರಸ್ತಾಪ ಆಗ್ತದೆ. ಇಲ್ಲಿ ಮುರುಘಾ ಮಠ ಅಂದರೆ ಅದು ನಮ್ಮೆಲ್ಲರಿಗೂ ತವರು ಮನೆ ಇದ್ದ ಹಾಗೆ. ಇವತ್ತು ಆ ಮಠದ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಭಕ್ತಿ ಶ್ರದ್ಧೆಯಿಂದ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುವುದನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜಯ ಗುರು ಬಸವೇಶ ಹರ ಹರ ಮಹದೇವ. ಕಾರಣ ಸಿದ್ದಪ್ಪಜ್ಜನಿಗೂ ಮುರುಘಾ ಮಠಕ್ಕೂ ಒಂದು ಏನು ಸಂಬಂಧ ಅಂದ್ರೆ, ಸಿದ್ದಪ್ಪಜ್ಜನವರು ಸೌದತ್ತಿ ಭಾಗಕ್ಕೆ ಹೋಗ್ಬೇಕಾದ್ರೆ ಧಾರವಾಡದ ಮುರುಘಾ ಮಠದ ಪಕ್ಕದಲ್ಲಿ ಅವ್ರದ್ದು ಮಠ ಐತಿ. ಇವತ್ತಿಗೂ ನೀವು ಧಾರವಾಡಕ್ಕೆ ಒಂದು ಹೊಲದಾಗ ಐತಿ ಒಂದು ಗುಡಿ, ಅಜ್ಜನ ಒಂದು ಮಠ ಕಟ್ಟಾರ. ಅವರು ಅಲ್ಲಿ ಸಿದ್ದಪ್ಪಜ್ಜವ್ರು ಹೋಗ್ಬೇಕಾದ್ರೆ ಜಗತ್ತಿಗೆ ಕೈ ಮುಗಿತಿದ್ರಂತ. ಅಲ್ಲಿ ಆ ಮುರುಘಾ ಮಠ ಇನ್ನೂ ಆಗಿದ್ದಿಲ್ಲ, ಸಣ್ಣದಿತ್ತು ಮಠ, ಒಂದು 6 ಅಂಕಣದ ಮುರುಘಾ ಮಠ ಇತ್ತು. ಆ ಜಗಕ್ಕೆ ಕೈ ಮುಗಿತಿದ್ರಂತ ಸಿದ್ದಪ್ಪಜ್ಜವ್ರು. ಯಪ್ಪ ಇಲ್ಲಿ ಯಾಕೆ ಮುಗಿತೀರಿ, ತಮಗೆ ತಿಳಿತಂದ್ರೆ ಹೋಗಿ ಆ ಜಗದಾಗ ಓಡಾಡ್ತಿದ್ರಂತ. ಆ ಜಗದಾಗ ಹೋಗಿ ಸಿದ್ದಪ್ಪಜ್ಜವ್ರು ಹಿಂಗೆ ಓಡಾಡ್ತಿದ್ರ. ಯಪ್ಪ ಇಲ್ಲಿ ಯಾಕೆ ಓಡಾಡ್ತೀರಿ ಅಂದ್ರೆ, ದೊಡ್ಡವ್ರು ಬರ್ತಾರಲೇ ಇಲ್ಲಿ, ದೊಡ್ಡವ್ರು ಮಿಂಚುತ್ತೈತಿ ಅಂತಿದ್ರಂತ. ಅಂದ್ರೆ ಮೃತ್ಯುಂಜಯ ಸ್ವಾಮಿಗಳ ಕಾವಿ ಮಿಂಚುತ್ ನೋಡ್ರಿ, ಇಡೀ ನಾಡಿನ ತುಂಬ ಮಿಂಚುತ್ತು. ಇಲ್ಲಿ ದಾಸೋಹ ನಡೀತೈತಿಲೇ ಅಂದ್ರು.
ಕೆಂಪರಿಗೆ ಕಾಣ್ತಾವ, ಕೆಂಪು ಬಿಳಿ ಲುಂಗಿ ಕಾಣ್ತಾವ ಅಂದ್ರು. ಇವತ್ತಿಗೆ ಅಲ್ಲಿ ಹುಡುಗರು ಬಿಳಿ ಲುಂಗಿ ಉಟ್ಕೊಂಡಿರ್ತಾರೆ, ಕೆಂಪು ವಸ್ತ್ರ ಹಾಕೊಂಡಿರ್ತಾರೆ. ಅಂದ್ರೆ ಮೃತ್ಯುಂಜಯ ಸ್ವಾಮಿಗಳವರು ಆ ಜಾಗಕ್ಕೆ ಬರೋ ಸುದ್ದಿಯನ್ನು 15 ವರ್ಷ ಮೊದಲ ಹೇಳಿದವರು ಉಣಕಲ್ ಸಿದ್ದಪ್ಪಜ್ಜವರು ಅನ್ನೋದನ್ನು ನಾವು ನೆನಪಿಸ್ಕೋಬೇಕು. ಹೀಗಾಗಿ ತ್ರಿಕಾಲ ಸತ್ಯವನ್ನು ಒಳಗೊಂಡಂತ ಸಿದ್ದಪ್ಪಜ್ಜನವರು ಅನೇಕ ಲೀಲೆಗಳನ್ನು ಮಾಡ್ತಾರೆ. ಇನ್ನೂ ಅನೇಕ ಘಟನೆಗಳಿದ್ದಾವೆ. ಇನ್ನೂ 7-8 ದಿವಸ ನಮ್ಮ ಕಾರ್ಯಕ್ರಮ ಇದೆ. ಎಲ್ಲರೂ ಮುಗಿಸ್ಬೇಕಂತೇನು ಹರಕೆ ಹೊತ್ತಿಲ್ಲ. ಎಷ್ಟು ಸಾಧ್ಯ ಆಕೈತೆ ಅಷ್ಟನ್ನು ಹೇಳೋಣ. ಉಳಿದದ್ದು ಮತ್ತೆ ಮುಂದೆವ್ರು ಬಂದವ್ರು ಮುಂದೆ ಹೇಳ್ತಾರೆ. ಮತ್ತೆ ಮುಂದೆವ್ರು ಬರಲಿಲ್ಲ ಅಂದ್ರೆ ಮತ್ತೆ ಮುಂದೆ ಬರ್ತೀವಿ, ಹೇಳ್ತಿರ್ತೀವಿ. ಅದು ಅವ್ರ ಕೃಪೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ನಿರ್ಮಾಣಿಸಿದ್ದಾರೆ. ನೋಡಿ, ಇವತ್ತು ವೇದಿಕೆ ಮೇಲೆ 2 ಪೂಜ್ಯರನ್ನ ಕಂಡು ಈ ಕಾರ್ಯಕ್ರಮ ಚಲುವಾದ ಮೇಲೆ ನಾಡಿನ 2 ಪೂಜ್ಯರು, ಒಬ್ಬರು ಪೇಜಾವರ ಮಠದ ಶ್ರೀಗಳು ಬಂದು ದರ್ಶನ ಆಶೀರ್ವಾದ ಕೊಟ್ಟರು. ಈಗ ಪೂಜ್ಯ ಮಲ್ಲಿಕಾರ್ಜುನ ಹಬ್ಬಗಳವರು ಬಂದಿದ್ದಾರೆ. ಧಾರವಾಡ ಮುರುಘಾಮಠ, ಮುಳುಗುಂದದ ಗವಿಮಠ, ಎಲ್ಲ ಮಠಗಳಿಗೆ ಅವರೇ ಪೂಜ್ಯರಾಗಿ ನಮ್ಮ ನಾಡಿನಲ್ಲಿ ಸಾಹಿತ್ಯ ಸಂಸ್ಕೃತಿ, ಒಂದು ಕಾಲಕ್ಕೆ ಪ್ರವಚನ ಪ್ರಾಚಾರ್ಯರು ಅಂತ ಹೇಳಿ ಅವರಿಗೆ ಹೆಸರಿದೆ. ನಾವು ಮಾಡುವಂಥ ಕೆಲಸಗಳನ್ನು ಬಹಳ ಅವತ್ತಿನ ಕಾಲದಲ್ಲಿ ಇಡೀ ನಾಡಿನ ತುಂಬ ಪ್ರವಚನಗಳನ್ನು ಮಾಡಿದವರು. ನಮ್ಮ ನಾಡಿನಲ್ಲಿ ಎಡೆಯೂರಿನ ಸಿದ್ಲಿಕೇಶ್ವರರ ಪುರಾಣವನ್ನು ಯಾರು ಬಾಯಿಂದ ಕೇಳ್ಬೇಕಂದ್ರೆ ಅದು ಮಲ್ಲಿಕಾರ್ಜುನ ಅಪ್ಪಗಳವ್ರ ಬಾಯಿಂದ ಕೇಳ್ಬೇಕಂತ ಒಂದು ಕಾಲಕ್ಕೆ ಕೇಳ್ತೀವಿ. ಹೀಗಾಗಿ ಪೂಜ್ಯರ ಈ ಧಾರವಾಡಕ್ಕೆ ಬಂದ ಮೇಲೆ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಒಂದು ಸಾನ್ನಿಧ್ಯ, ಅವರ ಆಶೀರ್ವಚನ ನಡೀತದೆ. ನಂತರದಲ್ಲಿ ಅತಿಥಿಗಳಿಗೆ, ಅಭ್ಯಾಗತರಿಗೆ, ಸನ್ಮಾನಿತರಿಗೆ ಸನ್ಮಾನ ನಡೀತಾವ. ಹೆಚ್ಚು ಕಡಿಮೆ ನಮ್ಮ ಕಾರ್ಯಕ್ರಮ ಮತ್ತು 10:30 ಮಟ್ಟ ನೀವು ಓದಬಿಡ್ತೀರಿ. ಒಯ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಆ ಒಂದು ಸೂಚನೆ, ಅಲ್ಲಿ ಲಿಂಗಧಾರಿಗಳಿಗೆ ಯಾರ್ಯಾರು ಏನೇನೋ ಸಮಸ್ಯೆಗಳದಾವ ಅಂತ ಹೇಳ್ಯಾರ. ಅದನ್ನ ಕೊನೆಗೆ ಹೇಳ್ತೀನಿ. ಯಾರ್ಯಾರು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಬೇಕಂತ ಮಾಡಿರಿ, ಅಲ್ಲಿ ಬೇಗ ತಮ್ಮ ಹೆಸರುಗಳನ್ನು ಬರೆಸ್ರಿ. ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರು ಮೊನ್ನೆ 2 ದಿನ ಹೇಳಿಬಿಟ್ಟಿನಿ, ದೀಕ್ಷಾ ಆಗೋ ಟೈಮ್ನಾಗ, ಅಜ್ಜನ ದೀಕ್ಷಾ ಪ್ರಸಂಗದಾಗ ಇನ್ನೇನು ಪ್ರಶ್ನೆ ಇಟ್ಕೊಂಡೇ ಇಲ್ಲ. ಇನ್ನು ಅಕಸ್ಮಾತ್ ಉಳ್ದಾವಂದ್ರೆ ಭಿನ್ನ ಆದವ್ರು ಅದಾವಂತೀರಿ, ಅವರು ಮತ್ತು ಹೊಸದಾಗಿ ತೆಗೆದುಕೊಳ್ಳಬಹುದು. ನಾ ಈ ಮೊದಲು ತಗೊಂಡೇ ಇಲ್ಲ ಅನ್ನೋರು ಹೊಸದಾಗಿ ತಗೋಬಹುದು. ಮತ್ತು ತಗೊಂಡ ಮೇಲೆ ಕಪ್ಪು ಕಡಿ ಮಾಡಬಾರದು. ಮಾಡೋರಿದ್ರ ಬಿಡಬೇಕು. ಮತ್ತು ಮದ್ಯಪಾನ ಧೂಮ್ರಪಾನ ಒಟ್ಟ ಮಾಡಬಾರದು. ಮತ್ತು ಇದು ಇರಲಿ ಅದು ಇರಲಿ ಅನ್ನೋರು ಈ ಕಡೆ ಹಾಯಬಾರದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಏನಾದರೂ ಮತ್ತೆ ಕೇಳೋರಿದ್ರೆ ಅದರ ನಂತರದಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ದಯಾಗಣನಾದ ಬಸವೇಶ್ವರರು ಸಿದ್ದೇಶ್ವರರು ಒಳ್ಳೆಯದು ಮಾಡಲಿ ಅಂತ ಹಾರೈಸಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣ.